Once again, welcome back to Amar's classes. ನಾನು ಅಮರೇಶ್ ಪೋತಣ್. ಇದು ಕ್ಲಾಸ್ ನಂಬರ್ 525 ಆಗುತ್ತೆ. 525ನೇ ಕ್ಲಾಸು ಮತ್ತು ಕರ್ನಾಟಕದ ಆರ್ಥಿಕ ಸಮೀಕ್ಷೆ ಮೇಲೆ 12ನೇ ಅಧ್ಯಾಯವನ್ನು ನೋಡ್ತಾ ಹೋಗೋಣ. ಚಾಪ್ಟರ್ 12 ಪಾರ್ಟ್ 12 ಆಗುತ್ತೆ. ಅಧ್ಯಾಯ 12ರಲ್ಲಿ ಕರ್ನಾಟಕದಲ್ಲಿ ಉತ್ತಮ ಆಡಳಿತದ ಅಭ್ಯಾಸಗಳು, ಗುಡ್ ಗವರ್ನೆನ್ಸ್ ಪ್ರಾಕ್ಟೀಸಸ್ ಇನ್ ಕರ್ನಾಟಕ ಅಂತ. ಅಂದ್ರೆ ಈಗ ಕರ್ನಾಟಕ ಒಂದು ಇಡೀ ದೇಶದಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ತಂತ್ರಜ್ಞಾನವನ್ನ ತನ್ನ ಆಡಳಿತದಲ್ಲಿ ಬಳಸ್ಕೊಳ್ತಕ್ಕಂಥ ರಾಜ್ಯವಾಗಿದೆ ಅಲ್ವಾ. ಸೊ ಏನೇ ಬರಲಿ ಅದು ಕರ್ನಾಟಕ ನಂಬರ್ 1 ನಲ್ಲಿ ಇರುತ್ತೆ. ಅದು ತಂತ್ರಜ್ಞಾನ ಅಂದ್ರೆ ತಂತ್ರಾಂಶ ಅಥವಾ ಸಾಫ್ಟ್ವೇರ್ ತಂತ್ರಜ್ಞಾನಗಳನ್ನ ಸರ್ಕಾರದ ಆಡಳಿತವನ್ನ ನಡೆಸುವುದರಲ್ಲಿ ಬಳಸ್ಕೊಳ್ಳೋದ್ರಲ್ಲಿ ಕರ್ನಾಟಕ ನಂಬರ್ 1 ಆಗಿದೆ ಅಲ್ವಾ. ಸೊ ಈಗ ನೋಡಿ, ಸೇವಾ ಸಿಂಧು ಪೋರ್ಟಲ್ ಅಂತ ಕೇಳಿರ್ತೀವಿ ಅಲ್ವಾ. ಸೇವಾ ಸಿಂಧು ಆಗಿರ್ಬೋದು ಅಥವಾ ಬೆಂಗಳೂರು 1, ಕರ್ನಾಟಕ 1, ಗ್ರಾಮ 1. ಸೊ ಈ ರೀತಿಯಾಗಿರ್ತಕ್ಕಂಥ ಸಾಫ್ಟ್ವೇರ್ಗಳನ್ನ ನೋಡಿದ್ದೀರಿ, ಬಳಸಿದ್ದೀರಿ, ಅವೆಲ್ಲವನ್ನು ಕೂಡ ಯೂಸ್ ಮಾಡಿದ್ದೀರಿ ಒಂದ್ ಕಡೆ. ಮತ್ತೊಂದ್ ಕಡೆ ಜನಸೇವಕ, ಜನಸ್ಪಂದನ, ಮಾಹಿತಿ ಕಣಜ, ಇ ಆಫೀಸು ಅಥವಾ ಬೇರೆ ಬೇರೆ ಇ ಸ್ಪ್ಯಾರೋ ಅಂತ ಬರುತ್ತೆ. ಸೊ ಈ ರೀತಿ ನಿಯುಕ್ತಿ ಸಾಫ್ಟ್ವೇರ್ ಇದೆ, ಭೂಮಿ ಸಾಫ್ಟ್ವೇರ್ ಇದೆ ಅಲ್ವಾ, ಇದು ಖಜಾನೆ ಸಾಫ್ಟ್ವೇರ್ ಇದೆ. ಇವೆಲ್ಲವನ್ನು ಕೂಡ ಆಡಳಿತದಲ್ಲಿ ಸುಲಭೀಕರಿಸಲು, ಪಾರದರ್ಶಕತೆಯನ್ನು ತರಲು ಕರ್ನಾಟಕ ಸರ್ಕಾರ ಯಾವಾಗಲೂ ಮುಂಚೂಣಿಯಲ್ಲಿರುತ್ತೆ. ಆ ಒಂದು ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರವು ಉತ್ತಮ ಆಡಳಿತವನ್ನ ನೀಡಲು ಈ ಗವರ್ನೆನ್ಸ್ ಪ್ರಾಕ್ಟೀಸಸ್ ಯಾವ್ಯಾವ ತಂದಿದೆ, ಗುಡ್ ಗವರ್ನೆನ್ಸ್ ಪ್ರಾಕ್ಟೀಸಸ್ ಯಾವ್ಯಾವ ತಂದಿದೆ, ಯಾವ್ಯಾವ ಸಾಫ್ಟ್ವೇರ್ ಯಾವ್ದಾವುದಕ್ಕೆ ಬಳಸ್ತಾರೆ. ಸೊ ಹಿಂದೆ ಸಕಾಲ ಅಂತಕ್ಕಂಥದ್ದು ಬಹಳ ಫೇಮಸ್ ಆಗಿತ್ತು. ಸೊ ಸಕಾಲವನ್ನ ತಂದಿರತಕ್ಕಂಥ ಮೊಟ್ಟ ಮೊದಲ ರಾಜ್ಯಗಳಲ್ಲಿ ಕರ್ನಾಟಕವೇ ಮೊದಲಿರ್ಬೇಕೇನೋ ಮೋಸ್ಟ್ಲಿ ಅಲ್ವಾ. ಸೊ ಹೀಗೆ ಇವೆಲ್ಲವನ್ನು ಕೂಡ ಇವತ್ತಿನ ಅಧ್ಯಾಯದಲ್ಲಿ ನೋಡ್ತಾ ಹೋಗೋಣ. ಕರ್ನಾಟಕದಲ್ಲಿ ಉತ್ತಮ ಆಡಳಿತದ ಅಭ್ಯಾಸಗಳು, ಗುಡ್ ಗವರ್ನೆನ್ಸ್ ಪ್ರಾಕ್ಟೀಸಸ್ ಇನ್ ಕರ್ನಾಟಕ. ಸೊ ಬಹಳ ಎಕ್ಸಾಮ್ ಅಲ್ಲಿ ಅವಲೋಕನ ಅಂತಕ್ಕಂಥ ಸಾಫ್ಟ್ವೇರ್ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ರು. ಹಾಗಾದ್ರೆ ಅವಲೋಕನ ಸಾಫ್ಟ್ವೇರ್ ಅನ್ನ ಯಾವ ಉದ್ದೇಶಕ್ಕಾಗಿ ಸರ್ಕಾರ ತಂದಿದೆ ಅಲ್ವಾ. ಇನ್ನೊಂದು ಮಾಹಿತಿ ಕಣಜ ಅಂತಕ್ಕಂಥ ಸಾಫ್ಟ್ವೇರ್ ಬಗ್ಗೆ ಕೂಡ ಎಕ್ಸಾಮ್ ಅಲ್ಲಿ ಕೇಳಿದ್ರು. ಮಾಹಿತಿ ಕಣಜ, ಸೊ ಇದು ಯಾವ ಉದ್ದೇಶಕ್ಕಾಗಿ ತಂದಿರತಕ್ಕಂಥದ್ದು? ಸಿಬ್ಬಂದಿ ಆಡಳಿತ ಸುಧಾರಣಾ ಆಯೋಗ ಅಥವಾ ಇ ಗವರ್ನೆನ್ಸ್, ಇವೆಲ್ಲವೂ ಕೂಡ ಇಂಪಾರ್ಟೆಂಟ್ ಆಗ್ತವೆ. ಸೊ ಈ ರೀತಿಯಾಗಿ ಒಂದಷ್ಟು ಕರ್ನಾಟಕದ ಆರ್ಥಿಕ ಸಮೀಕ್ಷೆ 12ನೇ ಅಧ್ಯಾಯದಲ್ಲಿ ಏನ್ ತಿಳ್ಕೊಬೇಕು ಅದನ್ನು ಕೂಡ ನೋಡ್ತಾ ಹೋಗೋಣ. ಹಾಗಾದ್ರೆ ಬನ್ನಿ. ಈಗ ಆಲ್ರೆಡಿ ಚಾಪ್ಟರ್ 11 ಮಾನವ ಅಭಿವೃದ್ಧಿ, ಹ್ಯೂಮನ್ ಡೆವಲಪ್ಮೆಂಟ್, ಚಾಪ್ಟರ್ 10 ಆರ್ಥಿಕ ಮೂಲಭೂತ ಸೌಕರ್ಯಗಳು, ಎಕನಾಮಿಕ್ ಇನ್ಫ್ರಾಸ್ಟ್ರಕ್ಚರ್, ಚಾಪ್ಟರ್ 9 ನಲ್ಲಿ ಕೌಶಲ್ಯ, ಉದ್ಯಮಶೀಲತೆ, ಉದ್ಯೋಗ ಮತ್ತು ಕಾರ್ಮಿಕ ಕಲ್ಯಾಣ. ಹೀಗೆ 1ರಿಂದ ಇಟ್ಕೊಂಡು ಸೊ ಈಗ 12ನೇ ಅಧ್ಯಾಯದವರೆಗೆ ಬಂದು ನಿಂತಿದ್ದೀವಿ. ಸೊ ಇನ್ನೊಂದು ಬ್ಯಾಲೆನ್ಸ್ ಇದೆ, ಅದನ್ನು ಕೂಡ ಆದಷ್ಟು ಬೇಗ ಮಾಡಿ. ಸೊ ನಿಮ್ಮ KS ಎಕ್ಸಾಮ್ಗೆ, PDO ಎಕ್ಸಾಮ್ಗೆ ಅಥವಾ ಗ್ರೂಪ್ C ಎಕ್ಸಾಮ್ಗೆ ಅಥವಾ ಗ್ರೂಪ್ B ಕಾಲಾಗಿರುವ ಎಲ್ಲ ಪರೀಕ್ಷೆಗಳಿಗೂ ಕೂಡ, ಈವನ್ PSI ಎಕ್ಸಾಮ್ ಆಗಿರ್ಬೋದು ಅಥವಾ ಇನ್ನಿತರ ಯಾವುದೇ ಪರೀಕ್ಷೆ ಪ್ರಿಪೇರ್ ಆಗ್ತಾ ಇದ್ರೆ ಕರ್ನಾಟಕದ ಬಜೆಟ್ ಮತ್ತು ಆರ್ಥಿಕ ಸಮೀಕ್ಷೆ ಅಂತಕ್ಕಂಥವು ಇಡೀ ಎಲ್ಲ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ಸ್ಕೀಮ್ಗಳನ್ನ ಒಂದೇ ಒಂದು ಅಂಬ್ರೆಲಾ ಅಡಿಯಲ್ಲಿ ಕಲಿಯುವ ಪ್ರಯತ್ನವೂ ಕೂಡ ಆಗುತ್ತೆ. ಸೊ ಯಾರಿಗೆ ಸಾಧ್ಯ ಇದೆ, ಯಾರಿಗೆ ಇಷ್ಟ ಇದೆ, ಅವರು ಈ ಒಂದು ವಿಡಿಯೋಗಳನ್ನು ನೋಡಿ. 1ರಿಂದ 12 ವಿಡಿಯೋ ಈಗ ಆಲ್ರೆಡಿ ಆಗಿದೆ. ಸೊ 13ನೇ ವಿಡಿಯೋ ಇನ್ನೇನು ಆದಷ್ಟು ಬೇಗ ಬರುತ್ತೆ. ಹಾಗಾದ್ರೆ ಕರ್ನಾಟಕ ಆರ್ಥಿಕ ಸಮೀಕ್ಷೆಯ 12ನೇ ಅಧ್ಯಾಯವನ್ನ ನೋಡ್ತಾ ಇದ್ದೀವಿ. ಸೊ ನಾನು ಅಮರೇಶ್ ಪೋತ್ನಾಳ್. ಅಮರ್ಸ್ ಕ್ಲಾಸಸ್ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ ಇದೆ, ಜೊತೆಗೆ ಅಮರ್ಸ್ ಕ್ಲಾಸಸ್ ಅಂತಕ್ಕಂಥ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ. ಸೊ ಬಹಳ ಜನಕ್ಕೆ ಟೆಲಿಗ್ರಾಮ್ ಚಾನಲ್ ಹೆಂಗ್ ಜಾಯ್ನ್ ಆಗೋದು ಗೊತ್ತಿರಲ್ಲ. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಮರ್ಸ್ ಕ್ಲಾಸಸ್ ಅಂತಕ್ಕಂಥ ಟೆಲಿಗ್ರಾಮ್ ಚಾನಲ್ನ ಲಿಂಕ್ ಅನ್ನ ಕೊಟ್ಟಿದ್ದೀನಿ, ಅಥವಾ ನೀವೇ ಸರ್ಚ್ ಮಾಡ್ಬೋದು, ಅಮರ್ಸ್ ಕ್ಲಾಸಸ್ ಅಂತ ಸಿಗುತ್ತೆ. ಮೊದಲನೇ ಬಾರಿಗೆ ನೋಡ್ತಾ ಇದ್ರೆ ಒಂದಷ್ಟು ಕಿರುಪರಿಚಯ ಕೂಡ ಇದೆ, ನೋಡ್ಬೋದು. ಓಕೆ, ಸೊ ಅಷ್ಟೇ ಹೇಳ್ತಾ ಜೊತೆಗೆ ಅಮರ್ಸ್ KS ಕ್ಲಾಸಸ್ಗೆ ಜಾಯ್ನ್ ಆಗೋ ಮೂಲಕ ಈ ರೀತಿಯ ಬಜೆಟ್, ಎಕನಾಮಿಕ್ ಸರ್ವೆ, ಇನ್ನಿತರ ಸಾಕಷ್ಟು ವಿಡಿಯೋಗಳನ್ನು ಕೂಡ ನೀವು ನೋಡ್ಬೋದು ಅಂತ ಹೇಳ್ತಾ, ಮತ್ತು ನಮ್ಮ ವರ್ಕಿಗೂ ಕೂಡ ನಿಮ್ಮ ಬೆಂಬಲವನ್ನು ನೀಡಿದಂಗೆ ಆಗುತ್ತೆ. ಈಗ ಆಲ್ರೆಡಿ ಸೂಪರ್ ಥ್ಯಾಂಕ್ಸ್ ಅಮರ್ ಸರ್ಗೆ ಆಲ್ರೆಡಿ ಜಾಯ್ನ್ ಆಗಿದ್ರೆ ನೀವೇನ್ ಮಾಡಿ, ಇಲ್ಲಿ ಅಮರ್ಸ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ ಅಲ್ಲಿ ಜಾಯಿನ್ ಬದಲಾಗಿ ಸಿ ಪರ್ಕ್ಸ್ ಅಂತ ಇರುತ್ತೆ. ಆ ಸಿ ಪರ್ಕ್ಸ್ ಮೇಲೆ ಕ್ಲಿಕ್ ಮಾಡಿ ಚೇಂಜ್ ಲೆವೆಲ್ ಮಾಡಿಕೊಂಡು ಅಮರ್ಸ್ KS ಕ್ಲಾಸಸ್ಗೆ ಜಾಯ್ನ್ ಆಗೋ ಮೂಲಕ ಸೊ ನಮ್ಮ ವರ್ಕಿಗೆ ನಿಮ್ಮ ಬೆಂಬಲವನ್ನು ನೀಡಿದಂಗೆ ಆಗುತ್ತೆ, ಜೊತೆಗೆ ಸಾಕಷ್ಟು ಉತ್ತಮ ವಿಡಿಯೋಗಳನ್ನು ಕೂಡ ನೋಡಿದಂಗೆ ಆಗುತ್ತೆ ಅಂತ ಹೇಳ್ತಾ, ಸೊ ಯಾರಿಗೆ ಸಾಧ್ಯ ಇದೆ ಜಾಯ್ನ್ ಆಗಿ ಅಂತ ಹೇಳ್ತಾ. ಸೊ ಬೇರೆ ಬೇರೆ ವಿಡಿಯೋಸ್ ಇದಾವೆ. ಸೊ ಇವೆಲ್ಲವೂ ಕೂಡ ನಿಮ್ಮ ಮುಂದಿನ ಪರೀಕ್ಷೆಗಳಿಗೆ ಅನುಕೂಲ ಆಗುತ್ತೆ. ಸೊ ಇಷ್ಟು ಹೇಳ್ತಾ ಈಗ ನಾವು ಕರ್ನಾಟಕ ಆರ್ಥಿಕ ಸಮೀಕ್ಷೆಯನ್ನು ನೋಡ್ತಾ ಇದ್ದೀವಿ. ಈ ಆರ್ಥಿಕ ಸಮೀಕ್ಷೆಯಲ್ಲಿ ಈಗ 12ನೇ ಅಧ್ಯಾಯವಾಗಿರ್ತಕ್ಕಂಥ ಕರ್ನಾಟಕದಲ್ಲಿ ಉತ್ತಮ ಆಡಳಿತದ ಅಭ್ಯಾಸಗಳು,
ಗುಡ್ ಗವರ್ನೆನ್ಸ್ ಪ್ರಾಕ್ಟೀಸಸ್ ಇನ್ ಕರ್ನಾಟಕ 12ನೇ ಚಾಪ್ಟರ್. ಸುಮಾರು ಕನ್ನಡದಲ್ಲಿ 688 ಪೇಜ್ ಅಂದರೆ ಸುಮಾರು 700 ಪೇಜು, ಇಂಗ್ಲೀಷಲ್ಲಿ ಸುಮಾರು 556 ಅಂದರೆ ಸುಮಾರು 600 ಪೇಜ್ ಅನ್ಕೊಳ್ಳೋಣ. 6 + 7 1300 ಪುಟಗಳ ಒಂದು ದೊಡ್ಡ ಡಾಕ್ಯುಮೆಂಟ್. ಇಲ್ಲಿ ಬರೀ ಕನ್ನಡದಲ್ಲಿ ಮಾತ್ರ ಹೇಳಲ್ಲ, ನಾವು ಕನ್ನಡ ಪ್ಲಸ್ ಇಂಗ್ಲೀಷ್ ಎರಡನ್ನೂ ಕೂಡ ಸರಿದೂಗಿಸ್ಕೊಂಡು ಎಲ್ಲೆಲ್ಲಿ ಇಂಗ್ಲೀಷ್ನ ಅವಶ್ಯಕತೆ ಇದೆ, ಎಲ್ಲೆಲ್ಲಿ ಕನ್ನಡದ ಅವಶ್ಯಕತೆ ಇದೆ. ಯಾಕಂದ್ರೆ KS ಓದ್ತಾ ಇರ್ತಕ್ಕಂಥವ್ರು ಸ್ವಲ್ಪ ನೋಡಿ, KS ಲೆವೆಲ್ಗೆ ನಾವು ಥಿಂಕ್ ಮಾಡ್ಬೇಕಂದ್ರೆ ನಮ್ಮ ಲೆವೆಲ್ ಜಾಸ್ತಿ ಇರಬೇಕು. ನಮ್ಮ ಲೆವೆಲ್ ಜಾಸ್ತಿ ಇರ್ಬೇಕಂದ್ರೆ ಸ್ವಲ್ಪ ಇಂಗ್ಲೀಷ್ ಟಚ್ ಕೂಡ ಇರುತ್ತೆ. ಬಹಳ ಜನ ಇಂಗ್ಲೀಷ್ ಮೀಡಿಯಂ ಅವರು ಕೂಡ ಇರ್ತೀರಾ. ನಾವು ಬರೀ ಕನ್ನಡದಲ್ಲಿ ಹೇಳ್ಬಿಟ್ರೆ ಅವ್ರಿಗೆ ಅಯ್ಯೋ ಯಾಕೋ ಸಿಂಕ್ ಆಗ್ತಾ ಇಲ್ಲ ಅನ್ಸ್ಬೋದು. ಬರೀ ಕನ್ನಡದಲ್ಲಿ ಹೇಳಿದ್ರೆ ಸಿಂಕ್ ಆಗಲ್ಲ, ಬರೀ ಇಂಗ್ಲೀಷಲ್ಲಿ ಹೇಳಿದ್ರು ಕೂಡ ಕನ್ನಡದಲ್ಲಿ ಓದಿರ್ತಕ್ಕಂಥವ್ರು ಕೂಡ ಸಿಂಕ್ ಆಗಲ್ಲ. ಅದಕ್ಕೋಸ್ಕರ ಎಲ್ರಿಗೂ ಕೂಡ ಅನುಕೂಲ ಆಗಂಗೆ ಎಲ್ಲವನ್ನು ಮಿಕ್ಸ್ ಮಾಡಿ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅಲ್ಲಲ್ಲಿ ಇಂಗ್ಲೀಷಲ್ಲೂ ಕೂಡ ಹೇಳುವ ಪ್ರಯತ್ನ ಆಗ್ತಾ ಇದೆ. ಸೊ ಎಲ್ಲ ಪ್ರಯತ್ನಕ್ಕೆ ನಿಮ್ಮ ಒಂದು ಲೈಕ್ ಇರಲಿ, ಶೇರ್ ಇರಲಿ, ಸಬ್ಸ್ಕ್ರೈಬ್ ಇರಲಿ ಅಂತ ಹೇಳ್ತೀವಿ. ಈಗ ನೇರವಾಗಿ ನಾವು ಗುಡ್ ಗವರ್ನೆನ್ಸ್ ಪ್ರಾಕ್ಟೀಸಸ್ ಇನ್ ಕರ್ನಾಟಕದಲ್ಲಿ ಉತ್ತಮ ಆಡಳಿತದ ಅಭ್ಯಾಸಗಳಂತಕ್ಕಂಥ ಅಧ್ಯಾಯ 12 ನೋಡ್ತಾ ಹೋಗೋಣ. ಸೊ ಯಾಸ್ ಯೂಶುವಲ್ ನಮ್ಮ MCQಗಳ ಮುಖಾಂತರ ಈ ಅಧ್ಯಾಯವನ್ನು ಕೂಡ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಮೊದಲನೇದು ಕ್ವಶನ್ ನಂಬರ್ 1, ಕರ್ನಾಟಕದ ಆಡಳಿತದಲ್ಲಿ ಪಾರದರ್ಶಕತೆ ಅಂದ್ರೆ ಟ್ರಾನ್ಸ್ಪರೆನ್ಸಿ ಮತ್ತು ದಕ್ಷತೆ ಅಂದ್ರೆ ಎಫಿಷಿಯನ್ಸಿ. ಪಾರದರ್ಶಕತೆ, ದಕ್ಷತೆ, ಟ್ರಾನ್ಸ್ಪರೆನ್ಸಿ, ಎಫಿಷಿಯನ್ಸಿಯನ್ನ ಆಡಳಿತದಲ್ಲಿ ಹೆಚ್ಚಿಸಲು ಯಾವ ಇಲಾಖೆಯು ಈ ಆಡಳಿತ ಸಚಿವಾಲಯವನ್ನು ಸ್ಥಾಪಿಸಿದೆ? Which department has set up the e-governance ministry to increase the transparency and efficiency in the administration of Karnataka? ಅಂದ್ರೆ ಸರಿಯಾದ ಉತ್ತರ ಮಾತ್ರ ಹೇಳ್ತೀನಿ. ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆಗಳ ಇಲಾಖೆ, CASUE ಅಂತ ಕರಿತೀವಿ. ಬಹಳ ಕಡೆ ಕೇಳಿರ್ತೀರಾ, ಬಟ್ ಅಷ್ಟೊಂದು ಅಬ್ಸರ್ವ್ ಮಾಡಿರಲ್ಲ ಅಷ್ಟೇ. ಈ ಒಂದು ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ಅಂಡ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್, DPAR ಅಂತ ಕರಿತೀವಿ. ಈ ಒಂದು ಇಲಾಖೆ ಈ ಗವರ್ನೆನ್ಸ್ ಅಂತಕ್ಕಂಥ ಮಿನಿಸ್ಟ್ರಿಯನ್ನ ಸ್ಥಾಪನೆ ಮಾಡೋ ಮೂಲಕ ಸಾಕಷ್ಟು ಈ ಆಡಳಿತ ಕ್ರಮಗಳನ್ನು ತಂದಿದೆ. ಓಕೆ, ಸೊ ಸರ್ಕಾರದ ಪ್ರಕ್ರಿಯೆಗಳಲ್ಲಿ ಮಾಹಿತಿ ತಂತ್ರಜ್ಞಾನವನ್ನ, ಇನ್ಫಾರ್ಮೇಶನ್ ಟೆಕ್ನಾಲಜಿಯನ್ನ ಅಳವಡಿಸಿ ಅದರ ಲಾಭವನ್ನ ನಾಗರಿಕರಿಗೆ ಒದಗಿಸುವ ಸಲುವಾಗಿ ಆಡಳಿತದಲ್ಲಿ ಪಾರದರ್ಶಕತೆ ಮತ್ತು ದಕ್ಷತೆಯನ್ನು ಹೆಚ್ಚಿಸುವುದಕ್ಕಾಗಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯು ಆಡಳಿತ ಸುಧಾರಣೆ ವಿಭಾಗದಲ್ಲಿ ಸರ್ಕಾರದ ಕಾರ್ಯದರ್ಶಿ CASUE ಈ ಆಡಳಿತ ಹುದ್ದೆಯನ್ನ ಸೃಜಿಸುವ ಮೂಲಕ 2003ರಲ್ಲಿ ಈ ಆಡಳಿತ ಸಚಿವಾಲಯವನ್ನು ಸ್ಥಾಪಿಸಲಾಯಿತು. ಒಟ್ಟಾರೆ ಸಿಂಪಲ್ ಆಗಿ ಈ ಆಡಳಿತ ಸಚಿವಾಲಯವನ್ನು ಯಾವಾಗ ಸ್ಥಾಪಿಸಲಾಯಿತು ಅಂದ್ರೆ 2003ರಲ್ಲಿ ಅನ್ನೋದನ್ನ ತಿಳ್ಕೊಳ್ಳೋಣ. ಅಂದ್ರೆ ಸುಮಾರು 20 ವರ್ಷಗಳ ಹಿಂದೆನೆ ನಮ್ಮ ಕರ್ನಾಟಕ ಸರ್ಕಾರ ಮಾಹಿತಿ ತಂತ್ರಜ್ಞಾನದ ಅಳವಡಿಕೆ ಮೂಲಕ ಆಡಳಿತದಲ್ಲಿ ಪಾರದರ್ಶಕತೆ ಮತ್ತು ದಕ್ಷತೆಯನ್ನು ತರುವುದಕ್ಕೆ ಸಾಕಷ್ಟು ಕಾರ್ಯಕ್ರಮಗಳನ್ನು ತಂದಿದೆ. ಇಷ್ಟೇ ಸಿಂಪಲ್ ಆಗಿ. ನೆಕ್ಸ್ಟ್ DPR ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಇದೆ. ನಮ್ಮ ಹುದ್ದೆಗಳ ಬಗ್ಗೆ ಆಗಿರ್ಬೋದು ಅಥವಾ KS ನೋಟಿಫಿಕೇಶನ್ ಬಗ್ಗೆ ಆಗಿರ್ಬೋದು, DPR ರೋಲ್ ಬಹಳ ಇರುತ್ತೆ ಅದರಲ್ಲಿ. ಸರಿ, ಅದರ ಡೀಟೇಲ್ಸ್ ಬೇರೆ ಇದೆ. ಸೊ ಇದೇನು ಅಷ್ಟು ಇಂಪಾರ್ಟೆಂಟ್ ಆಗಲ್ಲ. ಇದು ಒಂದೇ ಏನಂದ್ರೆ ಈ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ನೇರವಾಗಿ ಮುಖ್ಯಮಂತ್ರಿಗಳಿಗೆ ರಿಪೋರ್ಟ್ ಮಾಡ್ಕೊಳ್ಳುತ್ತೆ. ಅದೊಂದು ಬಹಳ ಬೇರೆ ಅದೇನಿರುತ್ತೆ, ಅವು ಬೇರೆ ಇಲಾಖೆಗಳು ಯಾವುದೋ ಒಂದು ಮಿನಿಸ್ಟ್ರಿ ಅಡಿಯಲ್ಲಿ ಬರ್ತವೆ. ಇದು ಹಂಗಲ್ಲ, ನೇರವಾಗಿ ಮುಖ್ಯಮಂತ್ರಿಗಳ ಅಡಿಯಲ್ಲಿಯೇ ಬರುತ್ತೆ ಅನ್ನೋದನ್ನ ಗಮನಿಸಬೇಕು. ಓಕೆ, ಮತ್ತೆ ನಿಯುಕ್ತಿ ಅಂತಕ್ಕಂಥ ಒಂದು ಸಾಫ್ಟ್ವೇರ್ ಇದೆ. ಈ ನಿಯುಕ್ತಿ ತಂತ್ರಾಂಶದ ಉದ್ದೇಶ ಏನಂದ್ರೆ, ಈಗ ಕರ್ನಾಟಕದಲ್ಲಿರ್ತಕ್ಕಂಥ IAS KS ಆಫೀಸರ್ಸ್ ಅನ್ನ ಬೇರೆ ವರ್ಗಾವಣೆ ಮಾಡೋದಾಗ್ಲಿ ಅಥವಾ ಇಂಥ ಡಿಪಾರ್ಟ್ಮೆಂಟ್ಗೆ ಕಳಿಸೋದಾಗ್ಲಿ ಅಥವಾ ಹೆಚ್ಚಿನ ಒಂದು ಜವಾಬ್ದಾರಿಯನ್ನು ಕೊಡೋದಾಗ್ಲಿ, ಇಂತಹ ಕೆಲಸವನ್ನ ಮಾಡದೆ ನಿಯುಕ್ತಿ ಅಂತಕ್ಕಂಥ ಸಾಫ್ಟ್ವೇರ್. ಸೊ ಯಾವುದಕ್ಕೆ ಸಂಬಂಧಿಸಿದೆ ಅಂದ್ರೆ ರಾಜ್ಯದ ಆಡಳಿತ ಮಾಡ್ತಕ್ಕಂಥ IAS ಮತ್ತು KS ಲೆವೆಲ್ನ ಆಫೀಸರ್ಗಳನ್ನ ಟ್ರಾನ್ಸ್ಫರ್ ಅಥವಾ ಅವ್ರಿಗೆ ಹೆಚ್ಚಿನ ಜವಾಬ್ದಾರಿ ನೀಡಲು ಬಳಸ್ತಕ್ಕಂಥ ಸಾಫ್ಟ್ವೇರ್ನ ಹೆಸರು ನಿಯುಕ್ತಿ. ಸೊ ಒಂದೇ ಅಂಶ ಗೊತ್ತಾಯ್ತು. ನೆಕ್ಸ್ಟ್, Center for E-Governance was established in the year 2006 by Department of Personnel and Administrative Reforms ಅಂತ ಹೇಳ್ತಾ ಇದ್ದಾರೆ. ಸೊ ಇದನ್ನು ಕೂಡ ನೋಡ್ಕೊಳ್ಳಿ, Center for E-Governance. ಮತ್ತೊಂದು KSWAN ಅಂತ, KSWAN ಕರ್ನಾಟಕ ಸ್ಟೇಟ್ ವೈಡ್ ಏರಿಯಾ ನೆಟ್ವರ್ಕ್. ನಾವು ಕಂಪ್ಯೂಟರ್ ವಿಡಿಯೋಸ್ ಮಾಡಬೇಕಾದ್ರೆ ವೈಡ್ ಏರಿಯಾ ನೆಟ್ವರ್ಕ್ ಅಂತ ಕರಿತೀವಿ. ವೈಡ್ ಏರಿಯಾ ನೆಟ್ವರ್ಕ್ ಅಂದ್ರೆ ಈಗ ನಮ್ಮ ಕರ್ನಾಟಕವನ್ನೇ ತೆಗೆದುಕೊಳ್ಳೋಣ. ಕರ್ನಾಟಕದ ಬೀದರಿಂದ ಹಿಡಿದು ಚಾಮರಾಜನಗರದವರೆಗೆ, ಕಾರವಾರದಿಂದ ಹಿಡಿದು ಕೋಲಾರದವರೆಗೆ, ಸೊ ಎಲ್ಲ ತಾಲೂಕು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿರ್ತಕ್ಕಂಥ ಸರ್ಕಾರಿ ಕಚೇರಿಗಳನ್ನು
ಎಸ್ಪೆಷಲಿ ತಾಲೂಕು ಆಫೀಸ್ ಅಥವಾ ಡಿಸ್ಟಿಕ್ DC ಆಫೀಸ್ಗಳನ್ನಾದರೂ ಅಟ್ಲೀಸ್ಟ್ ಒಂದೇ ಒಂದು ನೆಟ್ವರ್ಕ್ ಅಲ್ಲಿ ತರತಕ್ಕಂಥ ಪ್ರಯತ್ನವಾಗುತ್ತೆ. ಅದೇ KSWAN ಮಾಡ್ತಕ್ಕಂಥ ವರ್ಕ್. ಹಾಗಾದ್ರೆ KSWAN ಅಂದ್ರೆ ಏನು? ಈಗ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮುಖ್ಯಮಂತ್ರಿಗಳು ಮೀಟಿಂಗ್ ಅನ್ನ ತೆಗೆದುಕೊಂಡ್ರು ಅಂತ ಕೇಳಿರ್ತೀವಿ. ಆ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಆಯಾ ಜಿಲ್ಲಾಧಿಕಾರಿಗಳು ತಮ್ಮ ಜಿಲ್ಲಾ ಕೇಂದ್ರದಿಂದಲೇ ಅಟೆಂಡ್ ಮಾಡಿರ್ತಾರೆ ಅಲ್ವಾ. ಹೀಗೆ 31 ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು ಮತ್ತು ಆಯಾ ತಾಲೂಕಾ ಕೇಂದ್ರಗಳಲ್ಲೂ ಕೂಡ KSWAN ನೆಟ್ವರ್ಕ್ ಇರೋದ್ರಿಂದ ತಾಲೂಕಾದಿಂದ ಆಯಾ ತಾಲೂಕಿನ ದಂಡಾಧಿಕಾರಿಗಳು ಅಥವಾ ತಹಶೀಲ್ದಾರ್ಗಳು ಕೂಡ ಸೊ ಆ ಒಂದು ಮೀಟಿಂಗ್ ಅಲ್ಲಿ ಅಟೆಂಡ್ ಮಾಡಿರ್ತಾರೆ. ಸೊ ಹಾಗಾದ್ರೆ ಇಷ್ಟೆಲ್ಲ ಒಂದು ಯಾವುದೇ ತೊಂದರೆ ಇಲ್ಲದೆ ನೆಟ್ವರ್ಕ್ ವರ್ಕ್ ಆಗ್ಬೇಕಂದ್ರೆ ಅದಕ್ಕೆ ಬಹಳ ಡೆಡಿಕೇಟೆಡ್ ಆಗಿರ್ತಕ್ಕಂಥ ಲಿಂಕ್ಗಳು ಬೇಕಾಗುತ್ತೆ. ಇಂತಹ ಒಂದು ಕಂಪ್ಯೂಟರ್ ಜಾಲವನ್ನ ತಂದಿರತಕ್ಕಂಥದ್ದೇ ಕರ್ನಾಟಕ ರಾಜ್ಯ ವೈಡ್ ಏರಿಯಾ ನೆಟ್ವರ್ಕ್ ಅಥವಾ KSWAN ಅಂತಕ್ಕಂಥ ಒಂದು ಸಂಸ್ಥೆ. ಸೊ ಕರ್ನಾಟಕ ರಾಜ್ಯ ವೈಡ್ ಏರಿಯಾ ನೆಟ್ವರ್ಕ್ ಡಿಸೆಂಬರ್ 2009ರಿಂದ ಕಾರ್ಯನಿರ್ವಹಿಸ್ತಾ ಇದೆ. ಇದು ಕರ್ನಾಟಕ ಸರ್ಕಾರದ ವಿವಿಧ ಇಲಾಖೆಗಳಿಗೆ ರಾಜ್ಯ ಮಾಹಿತಿಯ ಉನ್ನತ ಮಾರ್ಗವಾಗಿ ನಿರ್ವಹಿಸ್ತಾ ಇದೆ. ವಿಡಿಯೋ ಮತ್ತು ಡೇಟಾ ಸೇವೆಗಳು ಮತ್ತು ಸುರಕ್ಷಿತ ಇಂಟರ್ನೆಟ್ ಸೇವೆಗಳನ್ನು ಕೂಡ ಒದಗಿಸ್ತಾ ಇದೆ. ಕೇವಲ ನಾವು ವಿಡಿಯೋ ಕಾನ್ಫರೆನ್ಸ್ ಅಷ್ಟೇ ಅಲ್ಲ, ಬದಲಾಗಿ ಕರ್ನಾಟಕ ಸರ್ಕಾರದ ವಿವಿಧ ಇಲಾಖೆಗಳ ಡೇಟಾ ಸೆಂಟರ್ಗಳಿಗೋಸ್ಕರ ಅಥವಾ ವಿಡಿಯೋ ಕಾಲಿಂಗ್ ಅಥವಾ ವಿಡಿಯೋ ಕಾನ್ಫರೆನ್ಸ್ಗೋಸ್ಕರ ಅಥವಾ ಇಂಟರ್ನೆಟ್ ಸೇವೆಗಳನ್ನು ಕೂಡ ನಮ್ಮ KSWAN ನೀಡ್ತಾ ಇದೆ. ಕರ್ನಾಟಕ ಸ್ಟೇಟ್ ವೈಡ್ ಏರಿಯಾ ನೆಟ್ವರ್ಕ್ ಆಗುತ್ತೆ. ಓಕೆ, ಇಟ್ ಈಸ್ ಆಪರೇಷನ್ ಸಿನ್ಸ್ 2019 ಡಿಸೆಂಬರ್ ಇಂದ. ಓಕೆ, ಕರ್ನಾಟಕ ಸ್ಟೇಟ್ ವೈಡ್ ಏರಿಯಾ ನೆಟ್ವರ್ಕ್, ಗವರ್ಮೆಂಟ್ ಆಫ್ ಕರ್ನಾಟಕ. ಹೀಗೆ ರಾಜ್ಯದ ಮೂಲೆಗಳಲ್ಲೂ ಕೂಡ ಇವತ್ತು ಡೇಟಾ ಕನೆಕ್ಟಿವಿಟಿಯನ್ನು ಸರ್ಕಾರಿ ಕಚೇರಿಗಳಿಗೆ ನೀಡಿರ್ತಕ್ಕಂಥ ಕೀರ್ತಿ KSWANಗೆ ಸಲ್ಲುತ್ತೆ. ಖಜಾನೆ ಸಾಫ್ಟ್ವೇರ್ ಆಗಿರ್ಬೋದು, IGR, ಆರೋಗ್ಯ, ಸಾರಿಗೆ, ಭೂಮಿ ಮುಂತಾದ ಪ್ರಮುಖ ಸರ್ಕಾರಿ ಇಲಾಖೆಗಳಿಗೆ KSWAN ಸುರಕ್ಷಿತ ನೆಟ್ವರ್ಕ್ ಸಂಪರ್ಕವನ್ನು ಹಿಂದೆ ಒದಗಿಸ್ತಾ ಇತ್ತು. ಅದಾದ ನಂತರ ಕಾವೇರಿ, ಖಜಾನೆ, ಆಸ್ಪತ್ರೆ, ಭೂಮಿ, ಪ್ರೊಕ್ಯೂರ್ಮೆಂಟ್, ಆಫೀಸ್ನಂತಹ ಕೆಲವು ನಿರ್ಣಾಯಕ ಅಪ್ಲಿಕೇಶನ್ಗಳು ಕೂಡ ಇವತ್ತು KSWAN ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಸುಮಾರು 3000 ಸರ್ಕಾರಿ ಕಚೇರಿಗಳು KSWAN ನೆಟ್ವರ್ಕ್ಗೆ ಸಂಪರ್ಕವನ್ನ ಹೊಂದಿದ್ದವು. KSWAN ನಿಯಂತ್ರಣ ಕೊಠಡಿಗಳು ಜಿಲ್ಲಾ ಮತ್ತು ತಾಲೂಕಾ ಕೇಂದ್ರದಲ್ಲಿ ಇವತ್ತು ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಈ ಎಲ್ಲ ನೆಟ್ವರ್ಕ್ ಟ್ರಾಫಿಕ್ ಆಗಿ ಜಿಲ್ಲಾ ಮತ್ತು ತಾಲೂಕಾ POPಗಳಿಗೆ BSNL ಮತ್ತು ಏರ್ಟೆಲ್ ನಿಂದ ಬ್ಯಾಂಡ್ವಿಡ್ತ್ಗಳನ್ನು ಕೂಡ ತೆಗೆದುಕೊಂಡು ಒಟ್ಟಾರೆಯಾಗಿ ಸುಲಭವಾಗಿ ತಾವಿದ್ದ ಪ್ಲೇಸಿನಿಂದಲೇ ಕನೆಕ್ಟ್ ಮಾಡಬಹುದು ವಿಡಿಯೋ ಕಾನ್ಫರೆನ್ಸ್ ಮೂಲಕ. ಇಲ್ಲದೆ ಹೋದ್ರೆ ಪ್ರತಿಯೊಂದು ಮೀಟಿಂಗಿಗೂ ಕೂಡ ಬೀದರಿಂದ ಬೆಂಗಳೂರಿಗೆ, ಚಾಮರಾಜನಗರದಿಂದ ಬೆಂಗಳೂರಿಗೆ, ಕಾರವಾರದಿಂದ ಬೆಂಗಳೂರಿಗೆ ಪ್ರತಿ ವಾರ ಆಫೀಸರ್ಸ್ ಬಂದ್ರೆ ಎಷ್ಟು ಖರ್ಚು ಆಗುತ್ತೆ, ಆಲ್ಸೋ ಅಲ್ಲಿ ಕೆಲಸಗಳು ಎಷ್ಟೊಂದು ನಿಲ್ತವೆ ಅಲ್ವಾ. ಈಗ ಯಾವುದೋ ದೂರದಿಂದ ತಮ್ಮ ಜಿಲ್ಲಾ ಕೇಂದ್ರಕ್ಕೆ ರೈತರಾಗಿರ್ಬೋದು, ನಾಗರಿಕರಾಗಿರ್ಬೋದು, ಅವರು ಯಾವುದೋ ಒಂದು ಕೆಲಸದ ಮೇರೆಗೆ ಹೋಗಿರ್ತಾರೆ. ಇವತ್ತು DC ಇಲ್ಲ, ಇವತ್ತು ತಹಶೀಲ್ದಾರ್ ಮೀಟಿಂಗ್ ಹೋಗಿದ್ದಾರೆ ಅಂತ ಹೇಳ್ಬಿಟ್ರೆ ಏನಾಗಬೇಡ, ಅವರು ಒಂದು ದಿನ ಕೆಲಸ ಬಿಟ್ಟು 150, 200 ಕಿಲೋಮೀಟರ್ ದೂರ ಇರ್ತಕ್ಕಂಥ ತಮ್ಮ ಜಿಲ್ಲಾ ಕೇಂದ್ರಗಳಿಗೆ ಹೋಗಿರ್ತಾರೆ. ಸೊ ಈ ತರ ಆಗ್ಬಾರ್ದಲ್ವ. ಆದಷ್ಟು ಅವರ ನಾಗರಿಕರಿಗೆ ಸಿಗಬೇಕು ಅಷ್ಟೇ ಇರೋದು. ಅಧಿಕಾರಿಗಳು ನಾಗರಿಕರಿಗೆ ಬೇಕಾಗಿರ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗಿರ್ತಕ್ಕಂಥದ್ದೇ ಅವ್ರ ಜವಾಬ್ದಾರಿ. ಸೊ ಆದಷ್ಟು ಅವ್ರಿಗೆ ಏನು ಕೆಲಸವನ್ನು ಮಾಡಿಕೊಡ್ಬೇಕು, ಅವ್ರಿಗೆ ಕೈಗೆ ಸಿಗ್ಬೇಕು ಅಷ್ಟೇ ಇರೋದು, ಸಿಂಪಲ್ ಅಲ್ವಾ. ಸೊ ಅದಕ್ಕೋಸ್ಕರ KSWAN ಬಹಳ ಸಹಕಾರಿಯಾಗಿದೆ. ಸೊ ಅದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಇದೆ KSWAN ಬಗ್ಗೆ. ಯಾರಿಗೆ ಪುರುಸತ್ತಿದೆ ನಿಧಾನವಾಗಿ ಓದ್ಕೊಳ್ಳಿ, ಬಹಳ ಯೂಸ್ ಆಗುತ್ತೆ ಆಕ್ಚುಲಿ. ಓಕೆ, ಒಂದೊಂದು essay ಬಂದ್ಬಿಡ್ಬೋದು. ಕರ್ನಾಟಕ ಸರ್ಕಾರವು ತಂದಿರ್ತಕ್ಕಂಥ ಆಡಳಿತದ ಬೇರೆ ಬೇರೆ ಯೋಜನೆಗಳು ಯಾವ್ಯಾವ ವಿಧಾನ ಬರ್ಬೋದು, ಅಥವಾ ಕರ್ನಾಟಕ ಸರ್ಕಾರವು ತನ್ನ ಆಡಳಿತವನ್ನ ದಕ್ಷವಾಗಿ ಪಾರದರ್ಶಕವಾಗಿ ಮಾಡಲು ಹಲವಾರು ಯೋಜನೆಗಳನ್ನು ತಂದಿದೆ, ವಿಮರ್ಶಿಸಿ ಅಂತ ಬರ್ಬೋದು. ಸೊ ಇವೆಲ್ಲವೂ ಕೂಡ ನೆನಪಿರ್ಬೇಕು ನಮಗೆ. ಓಕೆ, ಮತ್ತೊಂದು ಕರ್ನಾಟಕ ಡೇಟಾ ಸೆಂಟರ್ ಬಗ್ಗೆ. ಕರ್ನಾಟಕ ರಾಜ್ಯ ದತ್ತಾಂಶ ಕೇಂದ್ರ, ಕರ್ನಾಟಕ ಸ್ಟೇಟ್ ಡೇಟಾ ಸೆಂಟರ್ SDC ಅಂತ ಕರಿತೀವಿ. ಕರ್ನಾಟಕ ಸರ್ಕಾರವು ಎಲ್ಲ ಸರ್ಕಾರಿ ಇಲಾಖೆಗಳಿಗೆ ಸುರಕ್ಷಿತವಾಗಿರ್ತಕ್ಕಂಥ ಸ್ಥಿತಿಸ್ಥಾಪಕ ಅಂದ್ರೆ ರೆಸಿಲಿಯಂಟ್, ವಿಶ್ವಾಸಾರ್ಹ ಅಂದ್ರೆ ರಿಲಯಬಲ್ ಮತ್ತು ಸ್ಕೇಲೆಬಲ್ ಅಂದ್ರೆ ಹೆಚ್ಚಿಗೆ ಮಾಡಬಹುದು ಅದರ ಸಾಮರ್ಥ್ಯವನ್ನು, ಅಂತಹ ಮಾಹಿತಿ ಮೂಲಸೌಕರ್ಯವನ್ನು ಒದಗಿಸಲು, ವೇಗವಾಗಿ ಮತ್ತು ವಿಶ್ವಾಸಾರ್ಹ ನಾಗರಿಕ ಸೇವೆಗಳನ್ನು ಒದಗಿಸಲು ತಮ್ಮ ಆಡಳಿತ ಅಪ್ಲಿಕೇಶನ್ಗಳ ಮತ್ತು ಉಪಕ್ರಮಗಳನ್ನು ಸುರಕ್ಷಿತ ರೀತಿಯಲ್ಲಿ ನಡೆಸುವುದಕ್ಕಾಗಿ ಬದ್ಧವಾಗಿದೆ. ಅದಕ್ಕೋಸ್ಕರ ಕರ್ನಾಟಕ ಸರ್ಕಾರದ ಆಡಳಿತ ಕೇಂದ್ರ, ಗವರ್ನೆನ್ಸ್ ಸೆಂಟರ್ ಅಂತ ನೋಡಿದ್ವಿ. DPAR ರಾಜ್ಯದಲ್ಲಿ ವಿವಿಧ ಇಲಾಖೆಗಳ ಡೇಟಾ ಮತ್ತು ಅಪ್ಲಿಕೇಶನ್ಗಳನ್ನು ಹೋಸ್ಟ್ ಮಾಡಲು 2011ರಲ್ಲಿಯೇ ರಾಜ್ಯ ಡೇಟಾ ಸೆಂಟರ್ನ ಸ್ಥಾಪಿಸಿತ್ತು.
ಅಲ್ವಾ. ಸೊ ವಿವಿಧ ಇಲಾಖೆಗಳ ಅನೇಕ ಅಪ್ಲಿಕೇಶನ್ಗಳನ್ನು ಹೋಸ್ಟ್ ಮಾಡುವ ಸೆಂಟರ್ ಆಫ್ ಇ ಗವರ್ನೆನ್ಸ್ನಿಂದ ಡೇಟಾ ಸೆಂಟರನ್ನು ನಿರ್ವಹಿಸಲಾಗ್ತಾ ಇದೆ, ಬೆಂಬಲಿಸಲಾಗ್ತಾ ಇದೆ. ಓಕೆ, ಸುಮಾರು 525 ಅಪ್ಲಿಕೇಶನ್ಗಳು, 335 ವೆಬ್ ಪೋರ್ಟಲ್ಗಳನ್ನು ಹೋಸ್ಟ್ ಮಾಡಲಾಗಿದೆ. ಏನಿದು ಡೇಟಾ ಸೆಂಟರ್ ಅಂದರೆ, ಈಗ ನೋಡಿ, ಇ ಆಫೀಸ್ ಆಗಿರ್ಬೋದು ಅಥವಾ ಸೇವಾ ಸಿಂಧು ಆಗಿರ್ಬೋದು, ಮಾಹಿತಿ ಕಣಜ ಆಗಿರ್ಬೋದು, ಜನಸೇವಕ, ಜನಸ್ಪಂದನ ಅಥವಾ ಬೇರೆ ಬೇರೆ ಸಾಫ್ಟ್ವೇರ್ಗಳು ಏನಿದಾವೆ ಆ ಎಲ್ಲ ಸಾಫ್ಟ್ವೇರ್ಗಳು ಇನ್ಕ್ಲೂಡಿಂಗ್ ಭೂಮಿ, ಖಜಾನೆ, ಕಾವೇರಿ, ಈ ಎಲ್ಲ ಸಾಫ್ಟ್ವೇರ್ಗಳು ಎಲ್ಲಿ ಹೋಸ್ಟ್ ಆಗಿದ್ದಾವೆ, ಎಲ್ಲಿಂದ ವರ್ಕ್ ಆಗ್ತವೆ, ಅಷ್ಟು ಸ್ಪೀಡಾಗಿ ಪ್ರತಿ ದಿನ ಲಕ್ಷಾಂತರ ನಾಗರಿಕರು, ಗ್ರಾಹಕರು ಅದರಲ್ಲಿ ಲಾಗಿನ್ ಆಗ್ತಾ ಇದ್ದಾರೆ. ಅಷ್ಟೊಂದು ದೊಡ್ಡ ಸಾಫ್ಟ್ವೇರ್ಗಳನ್ನು ಮೇಂಟೈನ್ ಮಾಡಬೇಕಂದ್ರೆ ಸುಮ್ಮನೆ ಅಲ್ಲ. ಅದನ್ನು ಹೋಸ್ಟ್ ಮಾಡೋದಕ್ಕೆ ಕರ್ನಾಟಕ ಸರ್ಕಾರ 2011ರಲ್ಲಿಯೇ ಕರ್ನಾಟಕ ರಾಜ್ಯ ದತ್ತಾಂಶ ಕೇಂದ್ರ, ಕರ್ನಾಟಕ ಸ್ಟೇಟ್ ಡೇಟಾ ಸೆಂಟರ್ ಅನ್ನು ತಂದಿದೆ, SDC-ಯನ್ನ. ಸಾವಿರಾರು ಕೋಟಿ ರೂಪಾಯಿಗಳ ವೆಚ್ಚ ಮಾಡಿ ಸುಮಾರು 525 ಅಪ್ಲಿಕೇಶನ್ಗಳು ಇವತ್ತು ಸರ್ಕಾರದಲ್ಲಿ ರನ್ ಆಗ್ತಾ ಇದೆ. 335 ವಿವಿಧ ಇಲಾಖೆಗಳ ವೆಬ್ ಪೋರ್ಟಲ್ಗಳು ಕೂಡ ಅಲ್ಲಿ ಹೋಸ್ಟ್ ಮಾಡಲಾಗಿದೆ. ಓಕೆ, ಕರ್ನಾಟಕ ರಾಜ್ಯ ದತ್ತಾಂಶ ಕೇಂದ್ರ, ಕರ್ನಾಟಕ ಸ್ಟೇಟ್ ಡೇಟಾ ಸೆಂಟರ್ ಆಗುತ್ತೆ. ಓಕೆ, ಡೇಟಾ ಸೆಂಟರ್ ನೋಡಿ. ಸೊ ಇಂಥ ದೊಡ್ಡ ದೊಡ್ಡ ಸರ್ವರ್ಗಳನ್ನು ಅಲ್ಲಿ ಇನ್ಸ್ಟಾಲ್ ಮಾಡಬೇಕು, ಬೇಕಾಗಿರ್ತಕ್ಕಂಥ ನೆಟ್ವರ್ಕ್ ಬ್ಯಾಂಡ್ ವಿಡ್ತ್ ಅನ್ನು ಕೊಡಬೇಕಾಗುತ್ತೆ. ಸುಮ್ಮನೆ ನಾವು ಡೇಟಾ ಸೆಂಟರ್ ಮೇಂಟೈನ್ ಮಾಡೋಕ್ಕಾಗಲ್ಲ. ಓಕೆ, ಸೊ ಅದ್ರ ಬಗ್ಗೆ ಕೂಡ ಸಾಕಷ್ಟು ಡೀಟೇಲ್ಸ್ ಇದೆ. ಸೊ ನಿಧಾನವಾಗಿ ನೋಡಿ ಅಂತ ಹೇಳ್ತಾ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 2 ವೆರಿ ಇಂಪಾರ್ಟೆಂಟ್, ಭಾಳ ಎಕ್ಸಾಮಲ್ಲಿ ಬಂದೋಗಿದೆ. ಡಿಜಿ ಲಾಕರ್ ಬಗ್ಗೆ ಅಥವಾ ಡಿಜಿ ಲಾಕರ್ ಬಗ್ಗೆ ಅಥವಾ ಜನರಲ್ ಆಗಿ ತಿಳ್ಕೊಳ್ಳಿ. ಇ ಗವರ್ನೆನ್ಸ್ ಆಕ್ಟಿವಿಟೀಸು, ಇನಿಷಿಯೇಟಿವ್ಸು, ಕಾರ್ಯಕ್ರಮಗಳನ್ನು, ಪ್ರೋಗ್ರಾಮ್ಸನ್ನು ಯಾವ್ಯಾವ ತಂದಿದೆ, ಅದು ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು ಅಥವಾ ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು. ಆ್ಯಕ್ಚುಲಿ ಡಿಜಿ ಲಾಕರ್ ಬಿಲಾಂಗ್ಸ್ ಟು ದ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮು. ಸೊ ಡಿಜಿ ಲಾಕರ್ಗೆ ಸಂಬಂಧಿಸಿದಂತೆ ಕೆಳಗೆ 2 ಹೇಳಿಕೆಗಳಿದ್ದಾವೆ. ಅದರಲ್ಲಿ 1 ಮಾತ್ರ ಸರಿ, 2 ಮಾತ್ರ ಸರಿ, 1, 2 ಎರಡೂ ಸರಿ, ಮೇಲೆ ಯಾವುದೂ ಸರಿಯಲ್ಲ ಅಂತ ಹೇಳಿಕೆ ಇದ್ದಾವೆ. ಸೊ ಸ್ವಲ್ಪ ಕೇರ್ಫುಲ್ ಆಗಿ, ಅಂದರೆ ಎಕ್ಸಾಮಲ್ಲಿ KPSC ಕೇಳೋದು ಇದೇ ಥರ, ಅದಕ್ಕೋಸ್ಕರ ನಿಮ್ಗೆ ಅನುಕೂಲ ಆಗಲಿ ಅಂತ ಇದೇ ಫಾರ್ಮ್ಯಾಟಲ್ಲಿಯೇ ನಾವು ಪ್ರಶ್ನೆಗಳನ್ನು ಕೂಡ ಫ್ರೇಮ್ ಮಾಡಿ ತಂದಿರ್ತಕ್ಕಂಥದ್ದು. ಸೊ ಮೊದಲನೇದು, ಡಿಜಿ ಲಾಕರ್ ಎಲೆಕ್ಟ್ರಾನಿಕ್ಸ್ ಮತ್ತು ಸಂವಹನ ಸಚಿವಾಲಯದ ಪ್ರಮುಖ ಉಪಕ್ರಮವಾಗಿದೆ. ಡಿಜಿ ಲಾಕರ್ ಇಸ್ ಎ ಫ್ಲಾಗ್ಶಿಪ್ ಇನಿಷಿಯೇಟಿವ್ ಆಫ್ ದ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ಮೈಟಿ ಅಂತ ಕರಿತೀವಿ. ಅಂದರೆ ಇದೊಂದು ಫ್ಲಾಗ್ಶಿಪ್, ಬಹಳಷ್ಟು ಪ್ರಮುಖ ಉಪಕ್ರಮ, ಇನಿಷಿಯೇಟಿವ್ ಆಗುತ್ತೆ. ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಸೆಂಟ್ರಲ್ ಗೌರ್ಮೆಂಟ್ ಇದು. ಮತ್ತು 2ನೇ ಹೇಳಿಕೆ, ಈ ಆಡಳಿತ ಕೇಂದ್ರವು ಡಿಜಿ ಲಾಕರ್ ಯೋಜನೆಗಳನ್ನು ಅನುಷ್ಠಾನಗೊಳಿಸುವ ನೋಡಲ್ ಸಂಸ್ಥೆಯಾಗಿದೆ. ಹೌದು, ಈಗ ಸೆಂಟ್ರಲ್ ಗೌರ್ಮೆಂಟ್, ಕೇಂದ್ರ ಸರ್ಕಾರ ಈ ಒಂದು ಡಿಜಿ ಲಾಕರ್ ಸ್ಕೀಮ್ ಅನ್ನು ತಂದಿದೆ. ಇದನ್ನು ಡೆವಲಪ್ ಅಥವಾ ಇಂಪ್ಲಿಮೆಂಟ್ ಮಾಡ್ತಕ್ಕಂಥದ್ದು ಕೊನೆಗೆ ಆಯಾ ರಾಜ್ಯ ಸರ್ಕಾರಗಳೇ ಆಗುತ್ತೆ. ಕೇಂದ್ರ ಸರ್ಕಾರ ಯಾವುದೇ ಸ್ಕೀಮ್ನ ತಂದ್ಬಿಟ್ಟು ಅದು ಯಾವುದು ಅಷ್ಟು ಈಸಿಯಾಗಿ ಇಂಪ್ಲಿಮೆಂಟ್ ಆಗಲ್ಲ, ರಾಜ್ಯ ಸರ್ಕಾರದ ಸಹಕಾರ ಇಲ್ಲದೆ. ಸರಿ, ಹಾಗಾದ್ರೆ ರಾಜ್ಯ ಸರ್ಕಾರ ಇದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದೆ, ಅನುಷ್ಠಾನಗೊಳಿಸ್ತಾ ಇದೆ ಅಂದ್ರೆ ಅದಕ್ಕೊಂದು ನೋಡಲ್ ಸಂಸ್ಥೆ ಬೇಕಾಗುತ್ತೆ, ಇಂಪ್ಲಿಮೆಂಟಿಂಗ್ ಏಜೆನ್ಸಿ ಬೇಕಾಗುತ್ತೆ. ಆ ಇಂಪ್ಲಿಮೆಂಟಿಂಗ್ ಏಜೆನ್ಸಿ ಈ ಆಡಳಿತ ಕೇಂದ್ರ, ಈ ಗವರ್ನೆನ್ಸ್ ಸೆಂಟರ್ ಆಗುತ್ತೆ ಕರ್ನಾಟಕದಲ್ಲಿ ಅಂತ 2ನೇ ಹೇಳಿಕೆ. ಮೇಲಿನ ಹೇಳಿಕೆಗಳಲ್ಲಿ ಯಾವುದು ಸರಿ ಅಂದ್ರೆ 2 ಕೂಡ ಸರಿ ಆಗುತ್ತೆ. ಹಾಗಾದ್ರೆ ಡಿಜಿ ಲಾಕರ್. ಈಗ ನಿಮ್ಮ ಮಾರ್ಕ್ಸ್ ಕಾರ್ಡ್ ಬೇಕು. ಮಾರ್ಕ್ಸ್ ಕಾರ್ಡ್ನ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ತೆಗೆದುಕೊಂಡು ಹೋಗ್ಬೇಕು, ಆಧಾರ್ ಕಾರ್ಡ್ ತೊಗೊಂಡು ಹೋಗ್ಬೇಕು, ಅಥವಾ ಮತ್ತೊಂದು ಪ್ಯಾನ್ ಕಾರ್ಡ್ ತೊಗೊಂಡು ಹೋಗ್ಬೇಕು, ಅಥವಾ ಇನ್ನೊಂದು ಯೂನಿವರ್ಸಿಟಿ ಕಾನ್ವೊಕೇಶನ್ ಸರ್ಟಿಫಿಕೇಟ್ ತೊಗೊಂಡು ಹೋಗ್ಬೇಕು. ಇಷ್ಟೆಲ್ಲ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಹೋಗೋ ಅವಶ್ಯಕತೆನೇ ಇಲ್ಲ. ಡಿಜಿ ಲಾಕರಿಂದನೇ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನ ನೀವು ತಗೋಬಹುದು, ಅಥವಾ ಡಿಜಿ ಲಾಕರಿಂದನೇ ಆ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ತಕ್ಕಂಥ ಸಂಸ್ಥೆ ಕೂಡ ಅಲ್ಲಿಂದ ಡಾಕ್ಯುಮೆಂಟ್ಗಳನ್ನು ವೆರಿಫೈ ಕೂಡ ಮಾಡ್ಬೋದು ಅಂತ ಒಂದು ವ್ಯವಸ್ಥೆ ಆಗುತ್ತೆ ಡಿಜಿ ಲಾಕರ್. ಲಾಕರ್ ಅದರಲ್ಲಿ ಡಿಜಿಟಲ್ ಸರ್ಟಿಫಿಕೇಟ್ಸ್ನ ಇಟ್ಟಿರ್ತೀವಿ. ಡಿಜಿ ಲಾಕರ್ ತಂತ್ರಾಂಶವು ಡಿಜಿಟಲ್ ಇಂಡಿಯಾ ಕಾರ್ಯಕ್ರಮದ ಅಡಿಯಲ್ಲಿ ಎಲೆಕ್ಟ್ರಾನಿಕ್ಸ್ ಮತ್ತು ಸಂವಹನ ಸಚಿವಾಲಯ, ಸೊ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ಮೈಟಿ ಸಚಿವಾಲಯದ ಒಂದು ಪ್ರಮುಖ ಉಪಕ್ರಮವಾಗಿದೆ. ಡಿಜಿ ಲಾಕರ್ ಮೂಲಕ ಕಾಗದ ರಹಿತ ಆಡಳಿತ ದೃಷ್ಟಿಯನ್ನು ಉತ್ತೇಜಿಸುವುದು, ನಾಗರಿಕರ ಅಗತ್ಯ ದಾಖಲೆಗಳನ್ನು ಯಾವುದೇ ಸಮಯದಲ್ಲಿ ಎಲ್ಲಿಯಾದರೂ ಕಾನೂನುಬದ್ಧವಾಗಿ ಡಿಜಿಟಲ್ ಮಾದರಿಯಲ್ಲಿ ಪಡೆಯಲು ಅನುಕೂಲ ಮಾಡಿಕೊಡಲಾಗುತ್ತದೆ. ಕರ್ನಾಟಕ ರಾಜ್ಯದಲ್ಲಿ ಡಿಜಿ ಲಾಕರ್ ಯೋಜನೆಯನ್ನು ಅನುಷ್ಠಾನಗೊಳಿಸುವುದಕ್ಕಾಗಿ ಈ ಆಡಳಿತ ಕೇಂದ್ರವು ನೋಡಲ್ ಇಲಾಖೆಯಾಗಿದ್ದು, ಇಲಾಖೆಗಳಿಗೆ ಡಿಜಿ ಲಾಕರ್ ತಂತ್ರಾಂಶದ ನೋಂದಣಿ ಪ್ರಕ್ರಿಯೆ ಹಂತದಿಂದ ಗೋಲೈವ್ ಹಂತದವರೆಗೆ ಅಗತ್ಯ ಬೆಂಬಲವನ್ನು ಕೇಂದ್ರದ ಎಲೆಕ್ಟ್ರಾನಿಕ್ಸ್ ಮತ್ತು ಸಂವಹನ ಸಚಿವಾಲಯ ನೆರವನ್ನು ನೀಡ್ತಾ ಇದೆ. ಒಟ್ಟಾರೆಯಾಗಿ ಡಿಜಿ ಲಾಕರ್ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ನೋಡಬಹುದು. ಈಗ ಹೌ ಟು ಯೂಸ್ ಡಿಜಿ ಲಾಕರ್. ಸೊ ನಿಮ್ಮ ಮೊಬೈಲಲ್ಲಿ ಡಿಜಿ ಲಾಕರ್ ಆ್ಯಪನ್ನು ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡ್ಕೊಳ್ಳಿ, ಸೈನ್ ಅಪ್ ಮಾಡ್ಕೊಳ್ಳಿ ನಿಮ್ಮ ಫೋನ್ ನಂಬರ್ ಜೊತೆಗೆ ಅಥವಾ ಜಿಮೇಲ್ ಅಕೌಂಟ್ ಜೊತೆಗೆ. ನಿಮ್ಮ ಆಧಾರ್ ಕಾರ್ಡನ್ನು ಸಿಂಕ್ ಮಾಡಿ ನಿಮಗೆ ಬೇಕಿರೋ ಡಾಕ್ಯುಮೆಂಟನ್ನು ಫೆಚ್ ಮಾಡ್ಬೋದು
ಅಥವಾ ಶೇರ್ ಮಾಡ್ಬೋದು ಬೇರೆಯವ್ರಿಗೆ, ವೆರಿಫೈ ಕೂಡ ಮಾಡ್ಬೋದು. ಸೊ ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ ಬೇಕಾ, ಅಥವಾ ನಿಮ್ಮ ಕಾನ್ವೊಕೇಶನ್ ಸರ್ಟಿಫಿಕೇಟ್ ಬೇಕಾ, ನಿಮ್ಮ ಆಧಾರ್ ಕಾರ್ಡ್ ಬೇಕಾ, ನಿಮ್ಮ ಪ್ಯಾನ್ ಕಾರ್ಡ್ ಬೇಕಾ, ಸೊ ಇವೆಲ್ಲವುಗಳನ್ನು ಸೊ ಡಿಜಿಲಾಕರ್ ಮುಖಾಂತರ ಪಡಿಬೋದು, ಅಥವಾ ಡಿಜಿಲಾಕರ್ ಮುಖಾಂತರನೇ ನೀವು ಇನ್ನೊಬ್ಬರಿಗೆ ಶೇರ್ ಕೂಡ ಮಾಡ್ಬೋದು. ಮತ್ತೊಂದು ಸಾಫ್ಟ್ವೇರ್ ಇ ಆಫೀಸ್. ಇ ಆಫೀಸ್ ಅಂದರೆ ಈಗ ಜನರಲ್ ಆಗಿ ಏನಾಗುತ್ತೆ, ಒಂದು ಯಾವುದಾದ್ರೂ ಮಿನಿಸ್ಟ್ರಿಗೆ ನೀವು ಒಂದು ಲೆಟರನ್ನು ಕೊಟ್ಟಿದ್ದೀರ. ಮಿನಿಸ್ಟರ್ಗೆ, ಯಾವ ಇಲಾಖೆ, ಸಪೋಸ್ ಶಿಕ್ಷಣ ಇಲಾಖೆಯ ಮಿನಿಸ್ಟ್ರಿಗೆ ನೀವು ಒಂದು ಲೆಟರನ್ನು ಕೊಟ್ಟಿದ್ದೀರಿ. ಆ ಲೆಟರ್ನ ಹೋಗಿ ಎಲ್ಲಿ ಕೊಡ್ತೀರಾ ಅಂದರೆ ಆ ಮಿನಿಸ್ಟರ್ ಆಫೀಸಲ್ಲಿ ಕೊಡ್ತೀರಾ. ಆ ಆಫೀಸಲ್ಲಿ ಆ ಲೆಟರ್ನ ತೆಗೆದುಕೊಂಡು ಅಲ್ಲಿರ್ತಕ್ಕಂಥ SDA ಲೆಟರ್ ಜೊತೆಗೆ ಇನ್ನೇನು ಡಾಕ್ಯುಮೆಂಟ್ಸ್ ಕೊಟ್ಟಿರ್ತೋ ಅದೆಲ್ಲವನ್ನ ಒಂದು ಫೈಲ್ ಮಾಡಿ FDA ಕೊಡ್ತಾರೆ. ಆ FDA ಮೇಲಿರ್ತಕ್ಕಂಥ ತಮ್ಮ ಮ್ಯಾನೇಜರ್ಗೆ ಕೊಡ್ತಾರೆ. ಮ್ಯಾನೇಜರು ಅವ್ರ ಮೇಲ್ಗಡೆ ಒಬ್ಬ KS ಆಫೀಸರ್ ಇರ್ತಾರೆ, ಅವ್ರಿಗೆ ಆ ಫೈಲ್ನ ತೆಗೆದುಕೊಂಡು ಹೋಗ್ತಾರೆ. ಅವರು ಅದನ್ನು ಸ್ಟಡಿ ಮಾಡಿ ಅದಕ್ಕೇನು ಬೇಕು ಶರ ಬರೆದು ಅದನ್ನ IAS ಆಫೀಸರ್ಗೆ ಕೊಡ್ತಾರೆ, ಅಥವಾ ಅಲ್ಲಿರ್ತಕ್ಕಂಥ ACS ಆಗಿರ್ಬೋದು ಅಥವಾ ಪ್ರಧಾನ ಕಾರ್ಯದರ್ಶಿ ಆಗಿರ್ಬೋದು. ಅವರು ಮಿನಿಸ್ಟ್ರಿಗೆ ಕೊಡ್ತಾರೆ, ಅವರು ಅದಕ್ಕೆ ಶರ ಬರೆದು ವಾಪಸ್ ಮತ್ತೇನಾಗುತ್ತೆ ಆ ಒಂದು ಫೈಲು ಸೇಮ್ ಆಸ್ ಯೂಶುವಲ್ ಹೆಂಗ್ ಮೇಲ್ಗಡೆ ಹೋಯ್ತು ಅದೇ ರೀತಿಯಲ್ಲಿ ಕೆಳಗಡೆಗೆ ಬರ್ತಾ ಹೋಗುತ್ತೆ. ಮಿನಿಸ್ಟ್ರಿಂದ ಮತ್ತೆ IAS ಆಫೀಸರ್ಗೆ, IAS ಆಫೀಸರಿಂದ KS ಆಫೀಸರ್, ಅಲ್ಲಿಂದ ಮ್ಯಾನೇಜರ್, ಅಲ್ಲಿಂದ FDA, ಅಲ್ಲಿಂದ SDA, ಆಮೇಲೆ ಫೈನಲಿ ನಿಮಗೆ ಆ ಲೆಟರ್ನ ಫೈನಲ್ ಏನು ಅಪ್ರೂವಲ್ ಲೆಟರ್ ರೆಡಿಯಾಗಿ ನಿಮ್ಮ ಕೈಗೆ ಬರುತ್ತೆ. ಇದು ನೀವು ಓಕೆ. ಈ ರೀತಿಯಾಗಿ ಫೈಲ್ ಒಬ್ರಿಂದೊಬ್ರಿಗೆ ಹೋಗ್ಬೇಕಾದ್ರೆ ಎಷ್ಟು ಮಿಸ್ ಆಗ್ಬೋದು, ಎಷ್ಟು ದಿನ ತೆಗೆದುಕೊಳ್ಬೋದು ಅಲ್ವಾ, ಏನೋ ಒಂದು ಅದರ ಅಟ್ಯಾಚ್ಮೆಂಟ್ ಮಿಸ್ ಆಗ್ಬೋದು ಅಲ್ವಾ. ಈ ರೀತಿಯ ನಾರ್ಮಲ್ ಟ್ರೆಡಿಷನಲ್ ವೇ ಆಫ್ ಆಫೀಸಿಂಗ್ ಏನಿದೆಯೇ, ಅಥವಾ ಈ ಸಾಮಾನ್ಯ ನಮ್ಮ ದೈನಂದಿನ ಚಟುವಟಿಕೆ ಯಾವ ರೀತಿಯಾಗಿ ಒಂದು ಆಫೀಸಲ್ಲಿ ಆಗುತ್ತೆ ಅಂದರೆ ಈ ರೀತಿಯಾಗಿ ಆಗುತ್ತೆ. ಇದನ್ನ ತಡೆಗಟ್ಟೋದಕ್ಕೇನೆ ಮತ್ತು ಪಾರದರ್ಶಕತೆ ತರೋದಕ್ಕೆ ಇಲ್ಲಿ ಈ ಆಫೀಸ್ ಅಂತಕ್ಕಂಥ ಸಾಫ್ಟ್ವೇರ್ ಅನ್ನ ತರಲಾಗಿದೆ. ಇದೆಂಗಂದ್ರೆ ಸೊ ಇಲ್ಲಿ ನೀವು ಲೆಟರ್ ಕೊಡೋದೇನೋ ಫಿಸಿಕಲ್ ಆಗಿ ಲೆಟರ್ ಕೊಟ್ಟರೆ ಹೋಗಿ, ಆ ಲೆಟರ್ನ ಮತ್ತು ಅದರ ಬೇರೆ ಬೇರೆ ಉಲ್ಲೇಖ ಇರತಕ್ಕಂಥ ಬೇರೆ ಬೇರೆ ಒಂದು ಅಟ್ಯಾಚ್ಮೆಂಟ್ಗಳನ್ನು ಸ್ಕ್ಯಾನ್ ಮಾಡಿ SDA ತನ್ನ ಲಾಗಿನಲ್ಲಿ ಈ ಆಫೀಸಲ್ಲಿ ಅವೆಲ್ಲವನ್ನ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡ್ತಾನೆ. ಆ ಫೈಲ್ನ ತನ್ನ ಲಾಗಿನಿಂದ FDA ಲಾಗಿನ್ಗೆ ಕಳಿಸ್ತಾನೆ. ನೋ ಫಿಸಿಕಲ್ ಫೈಲ್, ಓನ್ಲಿ ಈ ಫೈಲ್. ಲೆಟರ್ ಇದೆ, ನಿಮ್ಮ ರಿಕ್ವೆಸ್ಟ್ ಇದೆ, ನಿಮ್ಮ ಡಾಕ್ಯುಮೆಂಟ್ಸ್ ಇದಾವೆ, ಎಲ್ಲವೂ ಸ್ಕ್ಯಾನ್ ಆಗಿದೆ. ವಿತ್ ನಿಮ್ಮದು ಏನು ರಿಕ್ವೆಸ್ಟ್ ಇತ್ತು ಅಂತ ಒಂದೆರಡು ಲೈನಲ್ಲಿ ಶರ ಬರೆದು SDA ಈ ಆಫೀಸ್ ಸಾಫ್ಟ್ವೇರ್ ಅಲ್ಲಿ FDAಗೆ ಕಳಿಸ್ತಾನೆ. FDA ತನ್ನ ಲಾಗಿನ್ನಲ್ಲಿ ದಿನಾಲು ಬಂದಿರತಕ್ಕಂಥ ಹಲವಾರು ಫೈಲ್ಗಳಲ್ಲಿ ನಿಮ್ಮ ಫೈಲ್ ಕೂಡ ಇರುತ್ತೆ. ಅದನ್ನು ಓಪನ್ ಮಾಡ್ತಾನೆ, ಎಲ್ಲವನ್ನ ಚೆಕ್ ಮಾಡ್ತಾನೆ, ಸರಿ ಇದೆಯಾ ಇಲ್ವಾ ಅಥವಾ ಅದಕ್ಕೆ ಏನ್ ಬೇಕು ಅಂತ ತನ್ನ ಶರ ಬರೆದು ಮ್ಯಾನೇಜರ್ಗೆ ಅದೇ ಈ ಆಫೀಸ್ ಸಾಫ್ಟ್ವೇರ್ ಅಲ್ಲೇ ಕಳಿಸ್ತಾನೆ. ಮ್ಯಾನೇಜರ್ ಹತ್ರ ಒಂದು ಕಂಪ್ಯೂಟರ್ ಇರುತ್ತೆ, ಆ ಕಂಪ್ಯೂಟರ್ ಅಲ್ಲಿ ಆತ ಲಾಗಿನ್ ಆಗ್ತಾನೆ ಈ ಆಫೀಸ್ಗೆ. ದಿನಾಲು ನಿಮ್ ಲೆಟರ್ ಬಂದಿರುತ್ತೆ, ಅದನ್ನ ನೋಡ್ತಾನೆ, KS ಆಫೀಸರ್ ಕಳಿಸ್ತಾನೆ. ಈ ಆಫೀಸಲ್ಲಿ KS ಆಫೀಸರ್ಗೂ ಒಂದು ಲಾಗಿನ್ ಇರುತ್ತೆ, ಅವರು ಅದನ್ನೆಲ್ಲ ಚೆಕ್ ಮಾಡಿ IAS ಆಫೀಸರ್ ಕಳಿಸ್ತಾರೆ, ಅವ್ರಿಗೂ ಒಂದು ಲಾಗಿನ್ ಇರುತ್ತೆ, ಅವರು ಮಿನಿಸ್ಟ್ರಿ ಕಳಿಸ್ತಾರೆ, ಮಿನಿಸ್ಟ್ರಿಗೂ ಒಂದು ಲಾಗಿನ್ ಇರುತ್ತೆ. ಅವರು ಕೂಡ ತಾವೇ ಖುದ್ದಾಗಿಯೋ ಅಥವಾ ತಮ್ಮ ಅಂಡರ್ ಅಲ್ಲಿ ಪರ್ಸನಲ್ ಸೆಕ್ರೆಟರಿನ ಯಾರೋ ಅದನ್ನು ನೋಡ್ಕೊಂಡು ಮಿನಿಸ್ಟ್ರಿಗೆ ಹೇಳ್ತಾರೆ, ಸರ್ ಇಂಥ ಒಂದು ಲೆಟರ್ ಬಂದಿದೆ, ಇಂಥದ್ದು ಕೇಳಿದ್ದಾರೆ, ಅವ್ರಿಗೆ ಅಪ್ರೂವಲ್ ಕೊಡಬೇಕಾ ಬೇಡವಾ, ಅದೆಲ್ಲವನ್ನು ಚೆಕ್ ಮಾಡಿ ಆಸ್ ಯೂಶುವಲ್ ಏನಿರುತ್ತೆ ಪ್ರೊಸೀಜರ್ ಪ್ರಕಾರ ಮಿನಿಸ್ಟರ್ ಹೇಳ್ತಾನೆ, ಹೌದಪ್ಪ ಕೊಡು ಅಪ್ರೂವಲ್ ಅಂತ ಹೇಳ್ತಾನೆ. ಆಗ ಪರ್ಸನಲ್ ಸೆಕ್ರೆಟರಿ ಓಕೆ ಅಂತೂ ಅದನ್ನು ಮತ್ತೆ ವಾಪಸ್ IAS ಆಫೀಸರ್ ಮತ್ತೆ ಎಲ್ಲವೂ ಕೂಡ ಈ ಫೈಲಲ್ಲೇ ವಿತೌಟ್ ಫಿಸಿಕಲ್ ಫೈಲ್ SDA ಹತ್ರ ಮಾತ್ರ ಇರುತ್ತೆ ನಾವು ಕೊಟ್ಟಿರ್ತಕ್ಕಂಥ ರಿಕ್ವೆಸ್ಟ್. ಮತ್ತೆ IAS ಟು KS, KS ಟು ಮ್ಯಾನೇಜರ್, ಮ್ಯಾನೇಜರ್ ಟು FDA, FDA ಟು SDA, ಹೀಗೆ ಈ ಫ್ಲೋದಲ್ಲಿ ಈ ಆಫೀಸ್ ವರ್ಕ್ ಆಗುತ್ತೆ. ಅರ್ಥ ಆಯ್ತು ಅನ್ಕೊಳ್ತೀನಿ. ಈಗ ಬರೋಣ, ಯಾವ್ದು ಸುಲಭ ಇದೆ, ಯಾಕಂದ್ರೆ ನೀವು ಕೊಟ್ಟಿರ್ತಕ್ಕಂಥ ಸಪೋಸ್ ಇವತ್ತು 13/4/2024 ನೀವು ಲೆಟರ್ ಕೊಟ್ರಿ, SDA ಹತ್ರ ಎಷ್ಟು ದಿನ ಇದೆ ಗೊತ್ತಾಗುತ್ತೆ, FDA ಹತ್ರ ಎಷ್ಟು ದಿನ ನಿಮ್ಮ ಫೈಲ್ ಪೆಂಡಿಂಗ್ ಇತ್ತು ಗೊತ್ತಾಗುತ್ತೆ, FDA ಮ್ಯಾನೇಜರ್ ಹತ್ರ ಎಷ್ಟು, ಕೊನೆಗೆ ಮಿನಿಸ್ಟ್ರಿಗೆ ಹೋಗ್ಬೇಕಾದ್ರೆ ಎಷ್ಟು ದಿನ ಹಿಡಿತು, ಎಲ್ಲವೂ ಡಿಜಿಟೈಸ್. ಹಿಂದೆ ಏನಾಗ್ತಾ ಇತ್ತು, ಫೈಲ್ ಕೊಡ್ತಾ ಇದ್ವಿ, ಅದೆಲ್ಲ ಮೂಲೆ ಬಿಸಾಕ್ತಾ ಇದ್ರು, ನೋಡ್ತಾನೆ ಇರ್ಲಿಲ್ಲ, ಮಿಸ್ ಆಯ್ತು, ಮತ್ತೊಂದಾಯ್ತು ಅಲ್ವಾ. ಆದರೆ ಈ ಆಫೀಸ್ ಬಂದಿರೋದ್ರಿಂದ ಪ್ರತಿಯೊಬ್ಬ ಆಫೀಸರ್ಗೂ ಈವನ್ ಮಿನಿಸ್ಟ್ರಿಗೂ ಕೂಡ ಆತನದೇ ಆಗಿರ್ತಕ್ಕಂಥ ಪ್ರೆಷರ್ ಇರುತ್ತೆ. ಓ ನನ್ನ ಲಾಗಿನ್ ಅಲ್ಲಿ 100 ಫೈಲ್ ಬಿದ್ದಿದ್ದಾವೆ, 100 ಜನ ಗ್ರಾಹಕರಿಗೆ ತೊಂದರೆ ಆಗ್ತಾ ಇದೆ, ನಾಗರಿಕರಿಗೆ ತೊಂದರೆ ಆಗ್ತಾ ಇದೆ, ಮ್ಯಾನೇಜರ್ ಲೆವೆಲ್ ಅಲ್ಲಿ 200 ಫೈಲ್ ಪೆಂಡಿಂಗ್ ಇದೆ. ಯಾಕೆ ಪೆಂಡಿಂಗ್ ಇದೆ ಅಂತ KS ಆಫೀಸರ್ ಕೇಳ್ತಾನೆ ಮೇಲ್ ನಾನು,
ಅವ್ರಿಗೆ ಗೊತ್ತಾಗ್ತಾ ಇರುತ್ತೆ ತಮ್ಮ ಅಂಡರಲ್ಲಿ ಯಾರ್ಯಾರ ಹತ್ರ ಎಷ್ಟೆಷ್ಟು ಫೈಲ್ ಪೆಂಡಿಂಗ್ ಇದಾವಂತ ಒಂದು ಈ ಆಫೀಸಲ್ಲಿ ಕನ್ಸಾಲಿಡೇಟೆಡ್ ಡೇಟಾ ಕೂಡ ಬರ್ತಾ ಇರುತ್ತೆ ಅಲ್ವಾ. ನೋಡಿ ಎಷ್ಟು ಚೆನ್ನಾಗಿದೆ. ಇಂಥವೆಲ್ಲ ಬರ್ಬೇಕು, ಅವಾಗ ಒಂದು ಪಾರದರ್ಶಕತೆ, ದಕ್ಷತೆ, ಅವೇನೇನು ವರ್ಡ್ಸ್ ಇದಾವಲ್ಲ ಅವೆಲ್ಲವೂ ಬರ್ತವೆ. ನನಗೆ ಆಡಳಿತ ನಡೆಸುವಾಗ ಒಂದು ಪದ ಬಳಸ್ತಾ ಇರ್ತೀವಿ, ಅಕೌಂಟೆಬಿಲಿಟಿ ಅಂತ ಅಲ್ವಾ. ಅಕೌಂಟೆಬಲ್ ಆಗಿರ್ಬೇಕ್ರಿ ಅಂತ ಹೇಳ್ತೀವಿ. ಅಂದ್ರೆ ಈಗ ನಾವು 13/4/2024 ಲೆಟರ್ ಕೊಟ್ಟು ಬಂದ್ವಿ SDAಗೆ. ಆ SDA ಈ ಆಫೀಸಲ್ಲಿ ಮೂವ್ ಮಾಡೋದಕ್ಕೆ ಒಂದು ವಾರ ತೆಗೆದುಕೊಂಡ್ರೆ ಯಾಕೆ ಅವನು ಅಷ್ಟು ಲೇಟ್ ಮಾಡ್ದ ಅಲ್ವಾ. ಅಕೌಂಟಬಲ್ ಆತ ರೆಸ್ಪಾನ್ಸಿಬಲ್ ಆಗ್ತಾನೆ. SDA FDA ಕಳಿಸಿದಾಗ ಒಂದು ಮ್ಯಾಕ್ಸಿಮಮ್ 2-3 ದಿನದಲ್ಲಿ ಕಳಿಸ್ಬೇಕಾತ ಮ್ಯಾನೇಜರ್ಗೆ. ಆತ ಏನಾದ್ರೂ 8 ದಿನ ಉಳಿಸ್ಕೊಂಡ್ರೆ ಈಸ್ ಅಕೌಂಟಬಲ್ ಫಾರ್ ದಟ್ ಡಿಲೇ ಅಲ್ವಾ. ಸೊ ಅದಕ್ಕೋಸ್ಕರ ಪ್ರತಿ ಹಂತದಲ್ಲೂ ಕೂಡ ಅವ್ರದೇ ಆಗಿರ್ತಕ್ಕಂಥ ಅಕೌಂಟಬಿಲಿಟಿಗೆ ಅವರು ರೆಸ್ಪಾನ್ಸಿಬಲ್ ಆಗಿರ್ತಾರೆ ಅಲ್ವಾ. ಸೊ ಅರ್ಥ ಆಯ್ತು ಅನ್ಕೊಳ್ತೀನಿ ಇದೆಲ್ಲ. ಸೊ ಈಗ ಬರೋಣ. ಈ ಕಚೇರಿಯು ಭಾರತ ಸರ್ಕಾರದ ರಾಷ್ಟ್ರೀಯ ಇ ಆಡಳಿತ ಕಾರ್ಯಕ್ರಮದಡಿ ನ್ಯಾಷನಲ್ ಇ ಗವರ್ನೆನ್ಸ್ ಪ್ರೋಗ್ರಾಮ್ ಆಫ್ ದ ಸೆಂಟ್ರಲ್ ಗವರ್ನಮೆಂಟ್ ಮಿಷನ್ ಮೋಡ್ ಯೋಜನೆಯಾಗಿದೆ. ಈ ತಂತ್ರಾಂಶವನ್ನ ನ್ಯಾಷನಲ್ ಇನ್ಫಾರ್ಮೆಟಿಕ್ಸ್ ಸೆಂಟರ್ NIC ಅಭಿವೃದ್ಧಿಪಡಿಸಿದ್ದಾರೆ. ಈ ಆಫೀಸನ್ನು ಅಭಿವೃದ್ಧಿಪಡಿಸಿರ್ತಕ್ಕಂಥ ಸಂಸ್ಥೆ NIC, ನ್ಯಾಷನಲ್ ಇನ್ಫಾರ್ಮೆಟಿಕ್ಸ್ ಸೆಂಟರ್. ಮತ್ತು ಇದು ಕಚೇರಿ ಪ್ರಕ್ರಿಯೆಗಳನ್ನ ವಿದ್ಯುನ್ಮಾನವಾಗಿ ನಡೆಸಲು ಸಹಕಾರಿಯಾಗಿದೆ. ಸರ್ಕಾರದ ಕಾರ್ಯಚಟುವಟಿಕೆಗಳನ್ನ ಹೆಚ್ಚು ದಕ್ಷ, ಪರಿಣಾಮಕಾರಿ ಮತ್ತು ಸರ್ಕಾರಗಳ ನಡುವಿನ ವ್ಯವಹಾರಗಳನ್ನ ಮತ್ತು ಪ್ರಕ್ರಿಯೆಯನ್ನು ಪಾರದರ್ಶಕವಾಗಿಸುತ್ತೆ. ಇಲ್ಲದೆ ಹೋದ್ರೆ ಫೈಲ್ ತಗೊಂಡು ನಾವು ಇಡೀ ಸೆಂಟ್ರಲ್ ಗೌರ್ಮೆಂಟ್ ಡೆಲ್ಲಿಗೆ ಪ್ರತಿ ಸಲ ಅಡ್ಡಾಡ್ಬೇಕಂದ್ರೆ ಹೆಂಗೆ? ಈ ತರದ್ದು ಏನಾದ್ರು. ಅದಕ್ಕೋಸ್ಕರ ಇವತ್ತು ಬರೀ ಈ ಆಫೀಸ್ ಅಂತಲ್ಲ, ಬದಲಾಗಿ ಎಲ್ಲ ವೆಬ್ ಪೋರ್ಟಲ್ಗಳ ಮುಖಾಂತರ, ವೆಬ್ಸೈಟ್ಗಳ ಮುಖಾಂತರ ಫೈಲ್ಗಳನ್ನ, ಕಡತಗಳನ್ನ ತರಿಸ್ಕೊಳ್ತಾರೆ. ಯಾರು ಕೂಡ ಇವತ್ತು ಫಿಸಿಕಲ್ ಕಡಿಮೆ ಆಗ್ತಾ ಇದೆ ಅಲ್ವಾ. ಸೊ ಇವತ್ತು ನೋಡಿ KPSCಗೆ ಪ್ರಪೋಸಲ್ ಅನ್ನು ಕಳಿಸೋದಕ್ಕೂ ಕೂಡ ವೆಬ್ ಪೋರ್ಟಲ್ ಮುಖಾಂತರನೇ ಕಳಿಸಿ ಅಂತ ಕೇಳ್ತಾ ಇದೆ ಇವತ್ತು KPSC. ಸೊ ನಮ್ಗೆ ಇಷ್ಟು ಹುದ್ದೆ ಬೇಕು, ಇದು ರಿಕ್ವೈರ್ಮೆಂಟ್, ಇದು ಎಜುಕೇಶನ್ ಕ್ವಾಲಿಫಿಕೇಶನ್, ಇದು ಬೇರೆ ಬೇರೆ ಹುದ್ದೆವಾರು ಅಥವಾ ವರ್ಗವಾರು ಅಲ್ವಾ, ಕೋಷ್ಟಕ, ರೋಸ್ಟರು ಎಲ್ಲ ಇರುತ್ತೆ. ಹೀಗೆ ಈ ಉತ್ಪನ್ನವನ್ನ ಸ್ವತಂತ್ರ ಕಾರ್ಯಗಳನ್ನ ಮತ್ತು ವ್ಯವಸ್ಥೆಗಳನ್ನ ಒಂದು ಚೌಕಟ್ಟಿಗೊಳಪಡಿಸಿ ಒಂದು ಮರುಬಳಕೆ ವ್ಯವಸ್ಥೆಯಾಗಿ ರೂಪಿಸಿದ್ದು ಸರ್ಕಾರದ ಕಾರ್ಯಚಟುವಟಿಕೆಯನ್ನ ಪಾರದರ್ಶಕತೆ ಹೆಚ್ಚಿಸಲು, ಹೆಚ್ಚಿನ ಹೊಣೆಗಾರಿಕೆಯನ್ನ, ಅಕೌಂಟಬಿಲಿಟಿಯನ್ನ, ರೆಸ್ಪಾನ್ಸಿಬಿಲಿಟಿಯನ್ನ ತರೋದಕ್ಕೆ ಸರ್ಕಾರದ ಕಾರ್ಯವೈಖರಿ ಮತ್ತು ನೈತಿಕತೆಯನ್ನ ರೂಪಾಂತರಿಸುತ್ತದೆ. ಸೊ ಬಹಳ ಇಂಪಾರ್ಟೆಂಟ್ ಸಾಫ್ಟ್ವೇರ್. ಎಲ್ಲ ಆಫೀಸಲ್ಲೂ ಕೂಡ ಈ ಆಫೀಸು ಜಾರಿ ಆಗ್ಲೇಬೇಕು, ಅವಾಗಲೇ ಬಹಳಷ್ಟು ಪಾರದರ್ಶಕತೆ ಬರೋದು. ಇಲ್ಲದೆ ಹೋದ್ರೆ ಈ ನಮ್ಮ ಹಳೆಯ ಕಾಲದ ವ್ಯವಸ್ಥೆ ಏನಿರುತ್ತಲ್ವಾ, ಅದು ಅಕೌಂಟಬಿಲಿಟಿನೇ ಇಲ್ಲ. ಫೈಲ್ ಯಾವತ್ತು ಕೊಟ್ಟು ಹೋಗಿದ್ದೀವಿ ಅಂದ್ರೆ, ಸರ್ ಒಂದು ವಾರದಿಂದ ಕೊಟ್ಟಿದ್ದೆ ಸರ್ ಅಂದ್ರೆ, ಹೌದ್ರಿ ಬೇರೆ ಅದಿತ್ತು ಇದಿತ್ತು ಅಂತ 100 ಸಬು ಬೀಳಿ ಕಳಿಸ್ತಾರೆ. ಓಕೆ, ಈ ಆಫೀಸ್ ಬಗ್ಗೆ ನೋಡಿದ್ವಿ. ಸೊ ನೆಕ್ಸ್ಟ್, ಈವನ್ ಚೀಫ್ ಮಿನಿಸ್ಟರ್ ಆಫೀಸಲ್ಲೂ ಕೂಡ ಈ ಆಫೀಸ್ ಇಂಪ್ಲಿಮೆಂಟೇಷನ್ ಆಗಿದೆ. ಈವನ್ ವಿಧಾನಸೌಧ, ವಿಧಾನಸಭೆ, ವಿಧಾನ ಪರಿಷತ್ತಲ್ಲೂ ಕೂಡ ಇಂಪ್ಲಿಮೆಂಟ್ ಆಗಿದೆ. ಎಲ್ಲ ಹೆಡ್ ಆಫೀಸಸ್ ಅಲ್ಲೂ, ರೀಜನಲ್ ಆಫೀಸಸ್ ಅಲ್ಲೂ, ಡಿಸ್ಟ್ರಿಕ್ಟ್ ಲೆವೆಲ್ ಆಫೀಸಸ್ ಅಲ್ಲೂ, ತಾಲೂಕಾ ಲೆವೆಲ್ ಆಫೀಸಸ್ ಅಲ್ಲೂ, ಬೇರೆ ಬೇರೆ ಬೋರ್ಡ್ ಕಾರ್ಪೊರೇಷನ್ಸ್ ಅಲ್ಲೂ, ಯೂನಿವರ್ಸಿಟೀಸ್ ಅಲ್ಲೂ ಕೂಡ ಈ ಆಫೀಸ್ ಇಂಪ್ಲಿಮೆಂಟೇಷನ್ ಪ್ರೋಗ್ರೆಸ್ ಆಗ್ತಾ ಇದೆ ಅನ್ನೋದನ್ನ ಗಮನಿಸಬೇಕು. ಮತ್ತೊಂದು ಇಪಾರ್ ಅಥವಾ ಸ್ಪ್ಯಾರೋ ಅಂದ್ರೆ ಆನ್ಯುವಲ್ ಪರ್ಫಾರ್ಮೆನ್ಸ್ ಅಪ್ರೈಸಲ್ ರಿಪೋರ್ಟ್ ಅಂತ ಕರಿತೀವಿ. ಇದೊಂದು ಆನ್ಲೈನ್ ಸಿಸ್ಟಮ್ ಆಗುತ್ತೆ. ಇದು ಯಾವ ರೀತಿಯಾಗಿ ಅಂದ್ರೆ, ಈಗ ಸರ್ಕಾರಿ ಸೇವೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ತಮ್ಮ ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಅಪ್ರೈಸಲ್, ಸೆಲ್ಫ್ ಪರ್ಫಾರ್ಮೆನ್ಸ್ ಅಪ್ರೈಸಲ್ ಅಂತ ಕರಿತೀವಿ. ಅಂದ್ರೆ ಪರ್ಫಾರ್ಮೆನ್ಸ್ ಅಂದ್ರೆ ಯಾವ ರೀತಿಯಾಗಿ ಕಾರ್ಯಕ್ಷಮತೆಯನ್ನು ಮಾಡಿದೀವಿ ನಾವು ಅಂತ ಮೌಲ್ಯಮಾಪನವನ್ನ ಫಸ್ಟ್ ಅವರು ಮಾಡಿಕೊಂಡು ಅದನ್ನ ಒಂದ್ ಕಡೆ ಬರೆದು ಕೊಡಬೇಕಾಗಿತ್ತು ಹಿಂದೆ. ಅದನ್ನ ತಮ್ಮ ಮೇಲಿನ ಆಫೀಸರ್ಗೆ, ಸಪೋಸ್ ಇದು ನೀವು ಅನ್ಕೊಳ್ಳೋಣ, ಸರ್ಕಾರಿ ನೌಕರರಾಗಿದ್ದೀರಿ, ನೀವು ನಿಮ್ಮ ಮೇಲಿನ ಆಫೀಸರ್ಗೆ ನಿಮ್ಮ ಮೌಲ್ಯಮಾಪನವನ್ನ ಮಾಡಿಕೊಂಡು ಆ ಫೈಲನ್ನು ಕಳಿಸ್ತಾ ಇದ್ರಿ. ಅದು ಮತ್ತೆ ಅವ್ರ ಮೇಲಿನ ಆಫೀಸರ್ಗೆ ಹೋಗ್ತಾ ಇತ್ತು. ಫೈನಲಿ ನಿಮ್ಮ ಅಪಾಯಿಂಟಿಂಗ್ ಅಥಾರಿಟಿ ಯಾರಿರ್ತಾರೋ ಅವ್ರಿಗೆ ಹೋಗಿ ಅವ್ರು ಓಕೆ ಮಾಡಿದ ನಂತರ ಮತ್ತೆ ವಾಪಸ್ ಬರ್ತಾ ಇತ್ತು ಆ ಫೈಲ್ ನಿಮ್ಮ ಹತ್ರ. ಅಂದ್ರೆ ಸಮಗ್ರ ಕಾರ್ಯಕ್ಷಮತೆ ಮೌಲ್ಯಮಾಪನ ದಸ್ತಾವೇಜು ಅಂತ ಕರಿತೀವಿ. ಅಂದ್ರೆ ಕಾಂಪ್ರಿಹೆನ್ಸಿವ್ ಪರ್ಫಾರ್ಮೆನ್ಸ್ ಅಪ್ರೈಸಲ್. ನಾವು ಯಾವ ರೀತಿಯ ಕೆಲಸವನ್ನ ಗುರಿ ಹಾಕೊಂಡಿದ್ವಿ, 1 ವರ್ಷದಲ್ಲಿ ಮಾಡ್ತೀವಿ ಅಂತ, ಆ ಕೆಲಸಗಳನ್ನ ನಾವು ನಿರ್ವಹಿಸಿದೀವಾ ಇಲ್ವಾ, ನಮಗೆ ಒಂದು ನಾವು ಮಾಡಿರ್ತಕ್ಕಂಥ ಕಾರ್ಯದಲ್ಲಿ ಒಂದು ಖುಷಿ ತಂದಿದೆಯಾ ಇಲ್ವಾ, ಯಾವ್ಯಾವ ಎಕ್ಸ್ಟ್ರಾ ವರ್ಕ್ ಅನ್ನ ನಾವು ಡಿಪಾರ್ಟ್ಮೆಂಟ್ ಅಲ್ಲಿ ಮಾಡಿದೀವಿ, ಡಿಪಾರ್ಟ್ಮೆಂಟ್ ನ ಉನ್ನತಿಗೋಸ್ಕರ ಏನು ಕಾರ್ಯಕ್ರಮಗಳನ್ನ ನಾವು ಸ್ವಂತವಾಗಿ ಮಾಡಿದೀವಿ, ಆ ಎಲ್ಲ ಕಾರ್ಯಗಳನ್ನ ನಾವು ಬರಿಬೇಕಾಗುತ್ತೆ. ಅದನ್ನ ಪರ್ಫಾರ್ಮೆನ್ಸ್ ಅಪ್ರೈಸಲ್ ಅಥವಾ ಮೌಲ್ಯಮಾಪನ ಅಂತ ಕರಿತೀವಿ. ಇದನ್ನ ಸೇವೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ನೌಕರನಿಗೆ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರವು ನಿರ್ವಹಿಸುತ್ತೆ. ಈ ವ್ಯವಸ್ಥೆಯ ಉದ್ದೇಶವು ಅಧಿಕಾರಿಗಳಿಂದ
ಪಾರನ್ನು ಪರ್ಫಾರ್ಮೆನ್ಸ್ ಅಪ್ರೈಸಲ್ ಅನ್ನ ವಿದ್ಯುನ್ಮಾನವಾಗಿ ಭರ್ತಿ ಮಾಡ್ತಕ್ಕಂಥದ್ದು. ಅಂದ್ರೆ ಈ ಪೇಪರ್ ವರ್ಕ್ ಬಿಟ್ಟು ನಮಗೀಗ ಒಂದು ಸಾಫ್ಟ್ವೇರ್ ಕೊಡ್ತಾರೆ, ಈ ಪಾರ್ ಅಂತಕ್ಕಂಥ ಸಾಫ್ಟ್ವೇರ್ ಇದೆ. ಆ ಸಾಫ್ಟ್ವೇರ್ ಅಲ್ಲಿ ಎಲ್ಲಾ ಸರ್ಕಾರಿ ನೌಕರರು ಕೂಡ ಇವತ್ತು ಅಂದ್ರೆ ಗ್ರೂಪ್ ಎ, ಗ್ರೂಪ್ ಬಿ, ಗ್ರೂಪ್ ಸಿ ವರೆಗೂ ಬಂದಿದೆ, ಗ್ರೂಪ್ ಡಿ ಗಿನ್ನು ಬಂದಿಲ್ಲ, ಗ್ರೂಪ್ ಸಿ ವರೆಗೂ ಕೂಡ ಅವರು ಕೂಡ ಈ ಪಾರಲ್ಲೇ ತಮ್ಮ ಮೌಲ್ಯಮಾಪನವನ್ನು ಸಬ್ಮಿಟ್ ಮಾಡಬೇಕು. ಅದು ಅವರ ಅಪಾಯಿಂಟಿಂಗ್ ಅಥಾರಿಟಿವರೆಗೆ ಮೇಲೆ ಎಲ್ಲ ಆಫೀಸರ್ ಹತ್ರ ಹೋಗುತ್ತೆ. ಅವರೆಲ್ಲರೂ ಅದನ್ನ ಓದಿ ಸರಿಯಾಗಿ ಕೆಲಸ ಮಾಡಿದಿರಲ್ವ ನೋಡಿ ತಮ್ಮದೇ ಆಗಿರ್ತಕ್ಕಂಥ ಒಂದು ಪಾಯಿಂಟ್ಸ್ ಅನ್ನು ಕೊಡ್ತಾರೆ, ತಮ್ಮದೇ ಆಗಿರ್ತಕ್ಕಂಥ ರಿವ್ಯೂ ಅನ್ನು ಬರೀತಾರೆ. ಒಂದ್ ವೇಳೆ ರಿವ್ಯೂ ಕೆಟ್ಟದಾಗಿದ್ದು ಇವರು ಸರಿಯಾಗಿ ಕೆಲಸ ಮಾಡಿಲ್ಲ ಅಂದ್ರೆ ಪ್ರಮೋಷನ್ಗೆ, ಇನ್ಕ್ರಿಮೆಂಟ್ಗೆ ಎಲ್ಲದಕ್ಕೂ ಕೂಡ ತೊಂದರೆ ಆಗುತ್ತೆ. ಮತ್ತು ಈ ಎಲ್ಲ ಮೌಲ್ಯಮಾಪನವು ಒಂದು ಡಿಜಿಟೈಸ್ಡ್ ಆಗಿ ಒಂದು ಕಡೆ ಸ್ಟೋರ್ ಆಗ್ಬಿಡುತ್ತೆ, ಪ್ರತಿ ವರ್ಷದ ಮೌಲ್ಯಮಾಪನ. ಆದರೆ ನಾವು ಮಾಮೂಲಿ ನಮ್ಮ ಟ್ರೆಡಿಷನಲ್ ಮೆಥಡ್ ಅಲ್ಲಿ ಪೇಪರ್ ಅಲ್ಲಿ ತಂದ್ರೆ ಆ ಅಪ್ರೈಸಲ್ ಎಲ್ಲಿ ಬಿಸಾಕ್ತಾರೋ ಏನು ಅಲ್ವಾ. ಸೊ ನೋಡಿ ಎಷ್ಟು ಚೆನ್ನಾಗಿದೀವಲ್ಲ. ಹೀಗೆ ಬಳಕೆದಾರ ಸ್ನೇಹಿಯಾಗಿ ಮಾತ್ರವಲ್ಲದೆ ಅವರ ಅನುಕೂಲಕ್ಕೆ ಅನುಗುಣವಾಗಿ ಎಲ್ಲಿಂದಲಾದರೂ ಕೂಡ ಭರ್ತಿ ಮಾಡುವ ಅನುಕೂಲವೂ ಇದೆ. ಕೆಲಸದ ಅರಿವಿನ ಶ್ರೇಣಿಯಲ್ಲಿ ವಿವಿಧ ಹಂತಗಳಲ್ಲಿ ವಿವಿಧ ಅಧಿಕಾರಿಗಳಿಗೆ ಇದೇ ರೀತಿ ಅನುಕೂಲತೆ ಕೂಡ ಲಭ್ಯ ಆಗುತ್ತೆ. ಇದೆಲ್ಲವೂ ಕೂಡ ಈ ಪಾರ್ ಆಗುತ್ತೆ. ಎಲೆಕ್ಟ್ರಾನಿಕ್ ಆನ್ಯುವಲ್ ಪರ್ಫಾರ್ಮೆನ್ಸ್ ಅಪ್ರೈಸಲ್ ರಿಪೋರ್ಟ್ ಸ್ಪ್ಯಾರೋ ಅಂತಕ್ಕಂಥ ಸಾಫ್ಟ್ವೇರ್ ಮುಖಾಂತರ ಮಾಡ್ತೀವಿ. ಓಕೆ, ಸೊ ನೋಡಿ ಸೆಲ್ಫ್ ಅಪ್ರೈಸಲ್ ಸರ್ಚ್ ಮಾಡ್ಬೋದು, ಕ್ರಿಯೇಷನ್ ವರ್ಕ್ ಫ್ಲೋ ಮಾಡ್ಬೋದು, ಈ ಪಾರ್ ಜನರೇಟ್ ಮಾಡ್ಬೋದು, ಜೊತೆಗೆ ಅದು ಬೇರೆ ಬೇರೆ ಆಫೀಸರ್ಸ್ ಹತ್ರ ಹೋಗಿ ಕೊನೆಗೆ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 3, ಕರ್ನಾಟಕ ರಾಜ್ಯದ ನಾಗರಿಕರಿಗೆ ಲಭ್ಯವಿರುವ ಎಲ್ಲಾ ಸಾರ್ವಜನಿಕ ಸೇವೆಗಳ ಮತ್ತು ಯೋಜನೆಗಳಿಗೆ ಸಂಬಂಧಿಸಿದ ಮಾಹಿತಿಯನ್ನು ತಿಳಿಯಲು ಈ ಆಡಳಿತ ಕೇಂದ್ರವು ಯಾವ ತಂತ್ರಾಂಶವನ್ನು ಅಭಿವೃದ್ಧಿಪಡಿಸಿದೆ? ಈಗ ನಾನೊಬ್ಬ ಕರ್ನಾಟಕ ರಾಜ್ಯದ ನಾಗರಿಕ, ನನಗೆ ಬೇಕಾಗಿರ್ತಕ್ಕಂಥ ಎಲ್ಲಾ ಸಾರ್ವಜನಿಕ ಸೌಲಭ್ಯಗಳನ್ನ ಒಂದೇ ಯೋಜನೆಯಲ್ಲಿ, ಒಂದೇ ಒಂದು ಸಾಫ್ಟ್ವೇರ್ ಅಡಿಯಲ್ಲಿ ನೋಡಬೇಕು. ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಇರ್ತಕ್ಕಂಥ ಸದಸ್ಯರು ಯಾರು, ನಮ್ಮ ಗ್ರಾಮ ಪಂಚಾಯತಿಯ ವಿವಿಧ ಕಾರ್ಯಕ್ರಮಗಳು ಏನೇನು ತಂದಿದ್ದಾರೆ, ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ತಂದಿರತಕ್ಕಂಥ ಯೋಜನೆಗಳು ಯಾವ್ಯಾವು, ಎಷ್ಟು ಖರ್ಚು ವೆಚ್ಚ ಆಗಿದೆ, ಅವೆಲ್ಲವನ್ನು ಕೂಡ ನಾನು ನೋಡ್ಬೇಕಂದ್ರೆ ಯು ಕ್ಯಾನ್ ಗೋ ಟು ದಟ್ ವೆಬ್ಸೈಟ್. ಅದೇ ತರ ಸರ್ಕಾರ ತಂದಿರತಕ್ಕಂಥ ವಿವಿಧ ಯೋಜನೆಗಳಿಗೆ ಎಷ್ಟು ಅನುದಾನವನ್ನ ಮೀಸಲಿರಿಸಲಾಗಿತ್ತು, ಆ ಅನುದಾನದ ಮೀಸಲೇನು ನಿಗದಿಪಡಿಸಿದ್ರು ಬಜೆಟ್ ಅಲ್ಲಿ ಅದು ಸರಿಯಾಗಿ ಅನುಷ್ಠಾನ ಆಗಿದೆಯಾ ಇಲ್ವಾ, 100 ಕೋಟಿ ಅಂತ ಹೇಳಿದ್ರು 100 ಕೋಟಿಯ ಕೆಲಸ ಆಗಿದೆಯಾ ಇಲ್ವಾ, ಇದೆಲ್ಲವನ್ನೂ ಕೂಡ ಸರ್ಕಾರವು ನಾಗರಿಕರಿಗೆ ತಿಳಿಸ್ತಕ್ಕಂಥದ್ದೇ ಪಾರದರ್ಶಕತೆ, ಟ್ರಾನ್ಸ್ಪರೆನ್ಸಿ ಮತ್ತು ನಮ್ಮ ಡೆಮಾಕ್ರಸಿಯಲ್ಲಿ, ನಮ್ಮ ಪ್ರಜಾಪ್ರಭುತ್ವದಲ್ಲಿ ತರಲೇಬೇಕಾಗಿರ್ತಕ್ಕಂಥ ಕಾರ್ಯ. ಅದಕ್ಕೋಸ್ಕರ ಕರ್ನಾಟಕ ಸರ್ಕಾರ ಮುಂಚೂಣಿಯಲ್ಲಿದೆ. ಒಂದು ತಂತ್ರಾಂಶವನ್ನು ಸಾಫ್ಟ್ವೇರ್ ಅನ್ನು ಕೂಡ ತಂದಿದೆ. ವಿಚ್ ವೆಬ್ ಪೋರ್ಟಲ್ ಹ್ಯಾಸ್ ಬಿನ್ ಡೆವಲಪ್ಡ್ ಬೈ ಇ ಗವರ್ನೆನ್ಸ್ ಸೆಂಟರ್ ಟು ನೋ ದ ಇನ್ಫಾರ್ಮೇಶನ್ ರಿಲೇಟೆಡ್ ಟು ಆಲ್ ಪಬ್ಲಿಕ್ ಸರ್ವಿಸಸ್ ಅಂಡ್ ಸ್ಕೀಮ್ಸ್ ಅವೈಲಬಲ್ ಟು ದ ಸಿಟಿಜನ್ಸ್ ಆಫ್ ಕರ್ನಾಟಕ ಸ್ಟೇಟ್. ಈ ಸಹಮತಿ ಸೇವಾ ಸಿಂಧು ಮಾಹಿತಿ ಕಣಜ ಸಕಾಲ ಅಂದ್ರೆ ಸರಿಯಾದ ಉತ್ತರ ಮಾಹಿತಿ ಕಣಜವಾಗುತ್ತೆ. ಮಾಹಿತಿ ಕಣಜ ಈ ತಂತ್ರಾಂಶವು ಮಾಹಿತಿ ಹಕ್ಕು ಕಾಯ್ದೆ 2005ರ ಸೆಕ್ಷನ್ 4(2) ಅಡಿಯಲ್ಲಿ ನಾಗರಿಕರಿಗೆ ನಿರ್ದಿಷ್ಟವಾದ ಮಾಹಿತಿಯನ್ನು ಒದಗಿಸುವ ಏಕಗವಾಕ್ಷಿ ಅಥವಾ ಏಕೀಕೃತ ಪೋರ್ಟಲ್ ಕೂಡ ಆಗಿದೆ. ರಾಜ್ಯದ ಎಲ್ಲಾ ನಾಗರಿಕರಿಗೆ ಮಾಹಿತಿಯನ್ನು ಸುಲಭವಾಗಿ ಲಭ್ಯವಾಗುವಂತೆ ಈ ಆಡಳಿತ ಕೇಂದ್ರವು ಮಾಹಿತಿ ಕಣಜ ತಂತ್ರಾಂಶವನ್ನು ಅಭಿವೃದ್ಧಿಪಡಿಸಿದೆ. ಇದರಲ್ಲಿ ಈಗ ಆಲ್ರೆಡಿ 150 ಇಲಾಖೆಗಳಿಂದ 500ಕ್ಕೂ ಹೆಚ್ಚು ಸೇವೆಗಳ ಮಾಹಿತಿಯನ್ನ ಲಭ್ಯವಿರಿಸಲಾಗಿದೆ. ಗ್ರಾಮ ಪಂಚಾಯತ್, ತಾಲೂಕಾ ಪಂಚಾಯತ್, ವಲಯವಾರು ಸೇವೆಗಳ ಡೇಟಾ ದೃಶ್ಯೀಕರಣ ವೈಶಿಷ್ಟ್ಯಗಳನ್ನು ಕೂಡ ಮಾಹಿತಿ ಕಣಜ ಪೋರ್ಟಲ್ ನಲ್ಲಿ ನೋಡಬಹುದು. ಸರ್ಕಾರದ ಇಲಾಖೆಗಳಲ್ಲಿ ಲಭ್ಯವಿರುವ ನಾಗರಿಕ ಫಲಾನುಭವಿ ಆಧಾರಿತ ಮಾಹಿತಿಯನ್ನು ಮಾಹಿತಿ ಕಣಜದಲ್ಲಿ ಒದಗಿಸುವ ಪಾರದರ್ಶಕತೆಯನ್ನು ತರ್ತೀವಿ. ಜೊತೆಗೆ ಕರ್ನಾಟಕ ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳ ಪರಿಶೀಲನಾ ಮಾಹಿತಿಯನ್ನು ಕೂಡ ಮುಂದಿನ ದಿನಗಳಲ್ಲಿ ಒದಗಿಸ್ತೀವಿ. ಜೊತೆಗೆ ಸಿಎಂ ಡ್ಯಾಶ್ ಬೋರ್ಡ್ ಅನ್ನು ಕೂಡ ತರ್ತೀವಿ, ಮುಖ್ಯಮಂತ್ರಿಗಳ ಡ್ಯಾಶ್ ಬೋರ್ಡ್ ಅನ್ನು ತರ್ತೀವಿ ಅಂತ ಮೊನ್ನೆ ಮಾಹಿತಿ ಕಣಜದಲ್ಲಿ ತರ್ತೀವಿ ಅಂತ ಬಜೆಟ್ ಅಲ್ಲೂ ಕೂಡ ಹೇಳಿದ್ರು. ಇವು ಮುಂದಿನ ಯೋಜನೆಗಳಾಗ್ತವೆ, ಭವಿಷ್ಯದ ಯೋಜನೆಗಳು. ಸೊ ಮಾಹಿತಿ ಕಣಜ.com ಅಂತ ಹೋಗಿ ವೆಬ್ಸೈಟ್ ಅಲ್ಲಿ ಎಲ್ಲಾ ಡೀಟೇಲ್ಸು ಇದೆ. ಸೊ ಬರೀ ಇದಷ್ಟೇ ಅಲ್ಲ ನೋಡಿ, ಅದಕ್ಕೋಸ್ಕರ ಮಾಹಿತಿ ಕಣಜ ಇದು ಕರ್ನಾಟಕ ರಾಜ್ಯ ಮತ್ತು ಅದರ ಜನತೆಗಾಗಿ ಸಾರ್ವಜನಿಕ ನಿಧಿಗಳನ್ನು ಹೇಗೆ ಬಳಸಲಾಗುತ್ತಿದೆ ಎಂಬ ಬಗ್ಗೆ ಸಾರ್ವಜನಿಕರ ತಿಳಿಯುವ ಅಧಿಕಾರವನ್ನು ಒದಗಿಸುವ ಏಕಗವಾಕ್ಷಿ ಏಕೀಕೃತ ವೆಬ್ ಪೋರ್ಟಲ್ ಆಗಿದೆ. ಪಾರದರ್ಶಕತೆಯು ಆರೋಗ್ಯಕರ ಪ್ರಜಾಪ್ರಭುತ್ವದ ಅವಿಭಾಜ್ಯ ಅಂಗವೂ ಕೂಡ ಅಂತ ಸರ್ಕಾರ ನಂಬಿದೆ ಅಂತ ಹೇಳಿದರೆ ಇವೆಲ್ಲವೂ ಕೂಡ ನಿಮ್ಮ ಎಸ್ಸೆ ಬರೆಯೋದಕ್ಕೆ ಬಹಳ ಯೂಸ್ಫುಲ್ ಆಗುತ್ತೆ. ಎಲ್ಲವನ್ನ ನಿಧಾನವಾಗಿ ಡೌನ್ಲೋಡ್ ಮಾಡ್ಕೊಂಡು ನಿಧಾನವಾಗಿ ಓದಿ ಒಂದ್ಸಲ ಅಂತ ಹೇಳ್ತಾ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ, ಕಂದಾಯ ಇಲಾಖೆ, ಶಿಕ್ಷಣ ಇಲಾಖೆ, ಕಾರ್ಮಿಕ ಇಲಾಖೆ, ಕೃಷಿ ಇಲಾಖೆ ಹೀಗೆ ಸರ್ಕಾರದ ವಿವಿಧ ಇಲಾಖೆಗಳ ಸಾಕಷ್ಟು ಸೇವೆಗಳನ್ನ ನೋಡಬಹುದು. ನಿಮ್ಮ ಗ್ರಾಮ ಪಂಚಾಯತಿಯ ಪಂಚಾಯತಿ ಪ್ರತಿನಿಧಿಗಳು ಯಾರ್ಯಾರು ನೋಡಬಹುದು. ಅಲ್ಲಿ ಹೋಗಿ ವೆಬ್ಸೈಟ್ ಅಲ್ಲಿ ನಿಮ್ಮ ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡಿ, ನಿಮ್ಮ ತಾಲೂಕ್ ಸೆಲೆಕ್ಟ್ ಮಾಡಿ, ನಿಮ್ಮ ಗ್ರಾಮ ಪಂಚಾಯತ್ ಸೆಲೆಕ್ಟ್ ಮಾಡಿ, ಅಲ್ಲಿ ಮೆಂಬರ್ಸ್ ಯಾರಂತ ಮಾಡಿದ್ರೆ ಆ ಮೆಂಬರ್ಸ್ ವಿತ್ ಫೋನ್ ನಂಬರ್ಸ್ ಬರುತ್ತೆ. ನೀವೇ ಅವ್ರಿಗೆ ಕಾಲ್ ಮಾಡಿ ಏನ್ ಕೆಲಸ ಬೇಕು ಎಲ್ಲ ಕೇಳ್ಬೋದು.
ಗ್ರಾಮ ಪಂಚಾಯತಿ ಕಾರ್ಯನಿರ್ವಾಹಕರು ಯಾರು ಕೇಳ್ಬೋದು, ನೋಡ್ಬೋದು. ಹೀಗೆ ನರೇಗಾ ಫಲಾನುಭವಿಗಳು, ಶಾಲೆಗಳು ಗ್ರಾಮವಾರು, ಪಿಂಚಣಿ ಪ್ರತ್ಯೇಕವಾರು, ಪಿಂಚಣಿ ಪ್ರದೇಶವಾರು, ಶಿಕ್ಷಕರ ಪಟ್ಟಿ, ಶಾಲಾವಾರು, ಪಡಿತರ ಚೀಟಿ, ಪಡಿತರ ಅಂಗಡಿ ವಿವರಗಳು, ಕೆ ಕಿಸಾನ್, ನಾಡಾ ಕಚೇರಿ ಅರ್ಜಿ ಮಾನ್ಯತೆ, ಪೊಲೀಸ್ ಠಾಣೆಗಳು, ಪೊಲೀಸ್ ತರಬೇತಿ ಕೇಂದ್ರಗಳು, ಒಂದಲ್ಲ ಎರಡಲ್ಲ 500ಕ್ಕೂ ಹೆಚ್ಚು ಸೇವೆಗಳನ್ನು ಅಲ್ಲಿ ಪಡಿಬಹುದು, ಇನ್ಫಾರ್ಮೇಶನ್ ನೋಡ್ಬೋದು. ಮತ್ತೊಂದು ಫ್ರೂಟ್ಸ್ ಅಂದ್ರೆ ಫಾರ್ಮರ್ಸ್ ರಿಜಿಸ್ಟ್ರೇಷನ್ ಅಂಡ್ ಯೂನಿಫೈಡ್ ಬೆನಿಫಿಷರಿ ಇನ್ಫಾರ್ಮೇಶನ್ ಸಿಸ್ಟಮ್. ಬಹಳ ಇಂಪಾರ್ಟೆಂಟ್ ಇದೆ, ಎಕ್ಸಾಮ್ ಅಲ್ಲಿ ಆಲ್ರೆಡಿ ಬಂದೋಗಿದೆ. ಓಕೆ, ಫ್ರೂಟ್ಸ್ ರೈತರ ನೋಂದಣಿ ಮತ್ತು ಏಕೀಕೃತ ಫಲಾನುಭವಿ ಮಾಹಿತಿ ವ್ಯವಸ್ಥೆ. ಸೊ ರೈತರು ಇದೊಂದು ಅಂತರ್ಜಾಲ ಆಧಾರಿತ ತಂತ್ರಾಂಶವಾಗಿದ್ದು, ರೈತರು ಮತ್ತು ಸರ್ಕಾರದಿಂದ ಸವಲತ್ತುಗಳನ್ನು ಪಡೆಯ ಬಯಸುವ ಸಾರ್ವಜನಿಕರ ನೋಂದಣಿ ವ್ಯವಸ್ಥೆ ಆಗಿದೆ ಫ್ರೂಟ್ಸ್ ಅಂದ್ರೆ. ರಾಜ್ಯ ಸರ್ಕಾರದ ಈ ಆಡಳಿತ ಇಲಾಖೆಯ ಉಪಕ್ರಮ. ಕೇಳ್ಬಿಡ್ತಾರೆ, ಫ್ರೂಟ್ಸ್ ಅನ್ನ ಯಾವ ಇಲಾಖೆ ತಂದಿದೆ ಅಂದ್ರೆ ಈ ಗವರ್ನೆನ್ಸ್ ಇಲಾಖೆ ತಂದಿದೆ. ಫ್ರೂಟ್ಸ್ ತಂತ್ರಾಂಶವು ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ತಂತ್ರಾಂಶದ ಮೂಲಕ ಖಜಾನೆಯ K2 ತಂತ್ರಾಂಶದೊಂದಿಗೆ ಸಂಯೋಜನೆಯನ್ನು ಮಾಡಲಾಗಿದೆ. ಸೊ ವಿವಿಧ ಸವಲತ್ತುಗಳನ್ನು ಆಧಾರಿತವಾಗಿ ನೇರ ನೆರವು ವ್ಯವಸ್ಥೆ ಮೂಲಕ ವಿತರಿಸಲು ಸಹಕಾರಿಯಾಗಿದೆ. ಫ್ರೂಟ್ಸ್ ತಂತ್ರಾಂಶವು ವಿವಿಧ ಕೃಷಿ ಸಂಬಂಧಿತ ಇಲಾಖೆಗಳ ಫಲಾನುಭವಿಗಳ ಏಕೀಕೃತ ಮಾಹಿತಿ ತಾಣವೂ ಸಹ ಆಗಿರುತ್ತದೆ. ಕೃಷಿ ಸಂಬಂಧಿತ ಇಲಾಖೆಗಳು, ಒಂದು ಕೃಷಿ ಇಲಾಖೆ, ಮತ್ತೊಂದು ತೋಟಗಾರಿಕೆ ಇಲಾಖೆ, ಮತ್ತೊಂದು ರೇಷ್ಮೆ ಇಲಾಖೆ, ಪಶುಸಂಗೋಪನೆ, ಪಶುವೈದ್ಯಕೀಯ, ಮೀನುಗಾರಿಕೆ, ಹಿಂದುಳಿದ ವರ್ಗಗಳು, ಸಮಾಜ ಕಲ್ಯಾಣ, ಹೀಗೆ ಕೃಷಿಕರ ಸಂಬಂಧಿತ ವಿವಿಧ ಇಲಾಖೆಗಳನ್ನ ಒಂದೇ ಅಡಿಯಲ್ಲಿ ತಂದಿರತಕ್ಕಂಥ ಏಕೀಕೃತ ತಂತ್ರಾಂಶವಾಗುತ್ತೆ ಫ್ರೂಟ್ಸ್. ಫಾರ್ಮರ್ಸ್ ರಿಜಿಸ್ಟ್ರೇಷನ್ ಅಂಡ್ ಯೂನಿಫೈಡ್ ಬೆನಿಫಿಷರಿ ಇನ್ಫಾರ್ಮೇಶನ್ ಸಿಸ್ಟಮ್. ಈಗ ಒಬ್ಬ ಫಾರ್ಮರ್ ಇದ್ದಾನೆ, ಒಬ್ಬ ರೈತ ಇದ್ದಾನೆ. ಆ ರೈತ ಸಾಲ ತೆಗೆದುಕೊಳ್ಬೇಕು. ಸಾಲ ತೆಗೆದುಕೊಳ್ಬೇಕಂದ್ರೆ ಆತ ಬ್ಯಾಂಕಿಗೆ ಹೋಗ್ತಾನೆ. ಓಕೆ, ಬ್ಯಾಂಕಿಗೆ ಹೋಗಿ ಸರ್ ನನಗೊಂದು 5 ಲಕ್ಷ ಸಾಲ ಕೊಡಿ ಅಂತ ಕೇಳ್ತಾನೆ. ಅವ್ರು ಏನು ಹೇಳ್ತಾರೆ, ನಮಗೆ ಖಾತ್ರಿ ಕೊಡಪ್ಪ ಅಂತ ಹೇಳ್ತಾರೆ. ಅವಾಗ ಪಾಣಿ ತರಬೇಕು, ಪಹಣಿಯನ್ನು ತರಬೇಕು. ಓಕೆ, ಜೊತೆಗೆ ಇನ್ನೇನೋ ಡೀಟೇಲ್ಸ್ ಕೇಳ್ತಾರೆ. ನೀವು ಬೆಳೆ ಯಾವ್ದು ಬೆಳೀತಾ ಇದೆಯಾ, ತೋಟಗಾರಿಕೆ ಬೆಳೆ, ಹಾಗಾದ್ರೆ ತೋಟಗಾರಿಕೆ ಇಲಾಖೆಯಿಂದ ಒಂದು ಸರ್ಟಿಫಿಕೇಟ್ ತಾಂಬ ಅಂತ ಹೇಳ್ತಾರೆ. ಓಕೆ, ಮತ್ತೆ ನಮ್ಮ ಸಹಕಾರಿ ಬ್ಯಾಂಕ್ಗಳಲ್ಲಿ ಯಾವುದು ಸಾಲ ಇಲ್ಲ ಅಂತ ಸರ್ಟಿಫಿಕೇಟ್ ತಾಂಬ ಅಂತ ಹೇಳ್ತಾರೆ. ಹೀಗೆ ಈ ರಿಲೇಟೆಡ್ ಆಗಿರ್ತಕ್ಕಂಥ ಆತ 5 ಲಕ್ಷ ರೂಪಾಯಿ ಸಾಲ ತಗೋಬೇಕು ಅಥವಾ 1 ಲಕ್ಷ ರೂಪಾಯಿ ಸಾಲ ತಗೋಬೇಕಂದ್ರೆ 16 ಆಫೀಸ್ಗಳಿಗೆ ಅಡ್ಡಾಡ್ಬೇಕಾಗುತ್ತೆ. ಅದನ್ನ ತಪ್ಪಿಸ್ಬೇಕಂದ್ಬಿಟ್ಟು ಈ ಎಲ್ಲಾ ಇಲಾಖೆಗಳನ್ನ ಒಂದೇ ವ್ಯವಸ್ಥೆ ಅಡಿ ತರಬೇಕು. ಫಾರ್ಮರ್ಸ್ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡ ನಂತರ ಯೂನಿಫೈಡ್ ಬೆನಿಫಿಷರಿ ಇನ್ಫಾರ್ಮೇಶನ್ ಸಿಸ್ಟಮ್ ಆಗಬೇಕು. ಅಂದ್ರೆ ಅರ್ಥ, ಪಹಣಿ ಕೇಳಂಗಿಲ್ಲ, ಆತನ ಸಾಲ ಇದೆಯಾ ಇಲ್ಲ ಕೇಳಂಗಿಲ್ಲ, ಅಥವಾ ಮತ್ತೊಂದನ್ನು ಕೇಳಂಗಿಲ್ಲ. ಎಲ್ಲವನ್ನ ಒಂದೇ ಸಾಫ್ಟ್ವೇರ್ ಅಲ್ಲಿ ಫಾರ್ಮರ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ತಾನೆ. ಆತಗೊಂದು ID ಬರುತ್ತೆ, ನೋಡಿ ಸರ್ ನನ್ನ ID ಇದು ಅಂತ ಹೇಳ್ಬಿಟ್ರೆ ಸಾಕು, ಫ್ರೂಟ್ಸ್ ID ಹೇಳಿದ್ರೆ ಸಾಕು. ಆ ಫ್ರೂಟ್ಸ್ ID ಹೊಡೆದ್ರೆ ಆ ಬ್ಯಾಂಕ್ ಅವ್ರಿಗೆ ತಮಗೆ ಏನ್ ಬೇಕು ಡೀಟೇಲ್ಸ್ ಆ ಫಾರ್ಮರ್ ಬಗ್ಗೆ ಅದೆಲ್ಲವೂ ಕೂಡ ಒಂದೇ ಹತ್ರ ಬಂದ್ಬಿಡುತ್ತೆ. ಸೊ ಈ ರೀತಿಯಾಗಿ ಒಂದು ಏಕೀಕೃತ ಸಿಸ್ಟಮ್ ಅನ್ನು ತಂದಿದ್ದಾರೆ, ಅದೇ ಫ್ರೂಟ್ಸ್ ಆಗುತ್ತೆ. ರೈತರ ನೋಂದಣಿ ಮತ್ತು ಏಕೀಕೃತ ಫಲಾನುಭವಿ ಮಾಹಿತಿ ವ್ಯವಸ್ಥೆ, ಫಾರ್ಮರ್ ರಿಜಿಸ್ಟ್ರೇಷನ್ ಅಂಡ್ ಯೂನಿಫೈಡ್ ಬೆನಿಫಿಷರಿ ಇನ್ಫಾರ್ಮೇಶನ್ ಸಿಸ್ಟಮ್ ಆಗುತ್ತೆ. ಇದ್ರ ಬಗ್ಗೆ ನಾವು ನವೆಂಬರ್ 2023 ಪಾರ್ಟ್ 4 ಅಲ್ಲಿ ಮಾತಾಡಿದ್ವಿ. ಫ್ರೂಟ್ಸ್ ತಂತ್ರಾಂಶದಲ್ಲಿ ಫ್ರೂಟ್ಸ್ ನ ವಿಸ್ತೃತ ರೂಪವೇನು ಅಂತ. ಫಾರ್ಮರ್ ರಿಜಿಸ್ಟ್ರೇಷನ್ ಅಂಡ್ ಯೂನಿಫೈಡ್ ಬೆನಿಫಿಷರಿ ಇನ್ಫಾರ್ಮೇಶನ್ ಸಿಸ್ಟಮ್ ಫ್ರೂಟ್ಸ್ ಆಗುತ್ತೆ. ಫ್ರೂಟ್ಸ್ ನೋಂದಣಿಗೆ ರೈತರ ನಿರಾಸಕ್ತಿ. ನೋಡಿ ಯಾಕೆ ನಿರಾಸಕ್ತಿ, ಏನು ಅದರಿಂದ ಸೌಲಭ್ಯದಿಂದ ವಂಚಿತರಾಗ್ಬಿಡ್ತಾರೆ. ಸೊ ನೋಡಿ ಎಷ್ಟೆಷ್ಟು ಶೇಕಡಾವಾರು ರೈತರು ಇದು ಮಾಡ್ಕೊಂಡಿದ್ರು, ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ ಅಂತ ಈಗ ಆಲ್ರೆಡಿ ನಾವು ಬೇರೆ ಬೇರೆ ವಿಡಿಯೋದಲ್ಲಿ ಮಾತಾಡಿದ್ದೀವಿ. ಸೊ ಬೇಕು ಅಂದ್ರೆ ನವೆಂಬರ್ 2023 ಪಾರ್ಟ್ 4 ಹೋಗಿ ನೋಡಿ, ಅದರ ಡೀಟೇಲ್ಸ್ ಹೇಳಿದ್ದೀನಿ. ಬರ ಪರಿಹಾರಕ್ಕೂ ಕೂಡ ಫ್ರೂಟ್ಸ್ ಆ್ಯಪ್ ಅನ್ನ ಬಳಕೆ ಮಾಡ್ತೀವಿ. ಈಗ ಆಲ್ರೆಡಿ ರೈತರು ಹೇಗಿದ್ರು ಫ್ರೂಟ್ಸ್ ಅಲ್ಲಿ ರಿಜಿಸ್ಟರ್ ಆಗಿದ್ದಾರೆ. ಅವ್ರ ಹೊಲ ಎಷ್ಟಿದೆ, ಅವ್ರ ಜಮೀನಲ್ಲಿ ಏನ್ ಬೆಳೀತಾ ಇದ್ರು ಜನರಲ್ ಆಗಿ ಅಲ್ವಾ, ಅದೆಲ್ಲವೂ ಕೂಡ ಫ್ರೂಟ್ಸ್ ತಂತ್ರಾಂಶದಿಂದ ಸಿಕ್ಬಿಡುತ್ತೆ. ಹಾಗಾದ್ರೆ 4 ಎಕರೆ ಹೊಲ ಇದೆ, ಆ 4 ಎಕರೆಗೆ ಜೋಳ ಬೆಳೀತಾ ಇದ್ರು, ಜೋಳಕ್ಕೆ ಎಷ್ಟು ಪರಿಹಾರ ನಿಧಿ, ಅವರು ಕಬ್ಬು ಬೆಳೀತಾ ಇದ್ರು, ಕಬ್ಬಿಗೆ ಎಷ್ಟು ಪರಿಹಾರ ನಿಧಿ. ಸೊ ನೋಡಿ, ಅದಕ್ಕೋಸ್ಕರ ಸರ್ಕಾರವೂ ಕೂಡ ಫ್ರೂಟ್ಸ್ ಆ್ಯಪ್ ಅನ್ನು ಬಳಕೆ ಮಾಡ್ತೀವಿ ನಾವು ಬರ ಪರಿಹಾರಕ್ಕೆ ಅಂತ ಹೇಳಿದ್ರಿ ಹಿಂದೆ. ಓಕೆ, ಸೊ ಇದೆಲ್ಲವೂ ಕೂಡ ಕರ್ನಾಟಕ ಇ ಗವರ್ನೆನ್ಸ್ ಪೋರ್ಟಲ್ ತಂದಿರ್ತಕ್ಕಂಥದ್ದು. ಫ್ರೂಟ್ಸು, ಭೂಮಿ ಎಲ್ಲವೂ. ಸೊ ಭೂಮಿಯಿಂದನೇ ತಾನೇ ಇದು ಪಾಣಿ ಸಿಗೋದು ಅಲ್ವಾ, RTC. ಸೊ ಇದ್ರ ಬಗ್ಗೆ ಆಲ್ರೆಡಿ ನೋಡಿದೀವಿ, ಸೊ ಬಹಳ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಫ್ರೂಟ್ಸ್ ತಂತ್ರಾಂಶದಲ್ಲಿ ರೈತರ ಮತ್ತು ರೈತರ ಇತರ ಕೃಷಿ ಸಂಬಂಧಿತ ಚಟುವಟಿಕೆ ಕೈಗೊಳ್ಳುವ ಫಲಾನುಭವಿಗಳ ನೋಂದಣಿಯನ್ನು ಮಾಡಲಾಗುತ್ತೆ.
ಪ್ರತಿಯೊಬ್ಬ ನೋಂದಾಯಿತ ವ್ಯಕ್ತಿಗೆ ಒಂದು ಅನನ್ಯ ಗುರುತಿನ ಸಂಖ್ಯೆಯನ್ನ ನೀಡಲಾಗುತ್ತೆ, ಯುನಿಕ್ ಐಡಿಯನ್ನ ಕೊಡಲಾಗುತ್ತೆ. ಈ ವಿಶಿಷ್ಟ ಸಂಖ್ಯೆಯು ಆಧಾರ ಆಧಾರಿತವಾಗಿರುತ್ತದೆ. ಇದರ ಪರಿಣಾಮವಾಗಿ ಫಲಾನುಭವಿ ತನ್ನ ದಾಖಲೆಗಳನ್ನು ಪ್ರತಿ ಇಲಾಖೆಗೆ, ಪ್ರತಿ ಯೋಜನೆಗೆ ಕೊಂಡೊಯ್ಯಬೇಕಾಗಿಲ್ಲ. ಸಂಬಂಧಿಸಿದ ದಾಖಲೆಗಳನ್ನ ಮತ್ತು ಒಬ್ಬ ವ್ಯಕ್ತಿಗೆ ಒದಗಿಸಿರುವ ಸವಲತ್ತುಗಳ ವಿವರಗಳನ್ನ ನೋಂದಣಿ ಐಡಿ ಬಳಸಿ ಹುಡುಕಬಹುದು. ಈ ತಂತ್ರಾಂಶದಿಂದ ಸರ್ಕಾರದ ವಿವಿಧ ಸವಲತ್ತುಗಳು ರೈತರ ಹೆಸರಿನಲ್ಲಿ ಇತರರು ಪ್ರಯೋಜನಗಳನ್ನು ಪಡೆಯುವುದನ್ನು ಕೂಡ ತಡೆಯುತ್ತೆ, ಪ್ರಾಕ್ಸಿಯನ್ನು ತಡೆಯುತ್ತೆ. ಅಥವಾ ರೈತ ಆಗಿರೋದಿಲ್ಲ, ಯಾರ್ದೋ ಒಂದು ಪಾಣಿ ತಗೊಂಡೋಗಿ ನಾನು ರೈತ ಅಂತೇಳಿ ಏನೋ ಮಾಡಿಬಿಡ್ತಾರೆ. ಯಾವುದೇ ಅರ್ಹ ಫಲಾನುಭವಿಯು ವಿವಿಧ ಇಲಾಖೆಗಳಲ್ಲಿ ಯಾವ ಯಾವ ಯೋಜನೆಯಡಿ ಸವಲತ್ತು ಪಡೆದಿದ್ದಾರೆ ಎಂಬ ಮಾಹಿತಿ ಕೂಡ ಒಂದೆಡೆ ಲಭ್ಯವಾಗುತ್ತೆ. ರೈತರ ಸಮಗ್ರ ಅಭಿವೃದ್ಧಿ ಮಾಡಲು ಕೂಡ ಸಾಧ್ಯವಾಗುತ್ತೆ ಫ್ರೂಟ್ಸ್ ಅಂತಕ್ಕಂಥ ತಂತ್ರಾಂಶದಿಂದ. ಫಾರ್ಮರ್ ರಿಜಿಸ್ಟ್ರೇಷನ್ ಅಂಡ್ ಯೂನಿಫೈಡ್ ಬೆನಿಫಿಷರಿ ಇನ್ಫಾರ್ಮೇಶನ್ ಸಿಸ್ಟಮ್ ಫ್ರೂಟ್ಸ್ ಕರ್ನಾಟಕ. ಫ್ರೂಟ್ಸ್ ಬಗ್ಗೆ ಮತ್ತಷ್ಟು ಮಾಹಿತಿ ಬಹಳ ಡೀಟೇಲ್ಸ್ ಇದೆ. ಆಕ್ಚುಲಿ ನಾನು ಹೇಳ್ತಾ ಹೋದ್ರೆ 5 ನಿಮಿಷ ಅದ್ರ ಬಗ್ಗೆನೇ ಆಗುತ್ತೆ, ಸಾಕಿಷ್ಟೆ ಅಂತ ಹೇಳ್ತಾ ನೀವೇ ಸ್ವಲ್ಪ ಓದ್ಕೊಳ್ಳಿ ಅಂತ ಹೇಳ್ತಾ. ಸೊ ಲೆಟ್ಸ್ ಮೂವ್ ಆನ್ ಟು ದ ರೈತರಿಗೆ ಏನು ಲಾಭ ಆಗುತ್ತೆ. ಜೀವಿತಾವಧಿಯಲ್ಲಿ ಒಂದ್ಸಲ ನೋಂದಣಿ ಮಾಡ್ಕೋಬಹುದು. ಲಭ್ಯವಿರುವ ಬೆಳೆ ಸಮೀಕ್ಷೆಯ ಪ್ರಕಾರ ಬೆಳೆದ ಬೆಳೆಗಳ ವಿವರಗಳು ಅದರಲ್ಲಿ ಇದಾಗ್ತವೆ. ಹವಾಮಾನ ಡೇಟಾ ಮುನ್ಸೂಚನೆಗೆ ಪ್ರವೇಶ ಆಗುತ್ತೆ. ಆಧಾರ್ ಡೆಮೋ, ಹೀಗೆ ಸಾಕಷ್ಟು ಡೀಟೇಲ್ಸ್ ಇದೆ ನೋಡಿ. ಮತ್ತೊಂದು ನ್ಯಾಷನಲ್ ಅಕಾಡೆಮಿಕ್ ಡೆಪಾಸಿಟರಿ. ಈಗೇನಾಯ್ತು, ಯುವ ನಿಧಿ ಕಾರ್ಯಕ್ರಮವನ್ನು ತಂದಿದ್ರು. ಆ ಯುವ ನಿಧಿ ಕಾರ್ಯಕ್ರಮವನ್ನ ಒಂದು ಸಾಫ್ಟ್ವೇರ್ ಮುಖಾಂತರ ನೀವು ಸೇವಾ ಸಿಂಧುದಲ್ಲೇ ನೀವು ರಿಜಿಸ್ಟರ್ ಮಾಡಕ್ ಹೋದ್ರಿ ಅಂತ ತಿಳ್ಕೊಳ್ರಿ. ಸೇವಾ ಸಿಂಧುದಲ್ಲಿ ರಿಜಿಸ್ಟರ್ ಮಾಡ್ಬೇಕಂದ್ರೆ ನಿಮ್ಮ ಹೆಸರು ಹಾಕಿ ನಿಮ್ಮ ರಿಜಿಸ್ಟರ್ ನಂಬರ್ ಹಾಕಿದ್ರೆ ಸಾಕು. ನಿಮ್ಮ SLC ಮಾರ್ಕ್ಸ್ ಕಾರ್ಡು, ನಿಮ್ಮ SLC ಮಾರ್ಕ್ಸು, ನಿಮ್ಮ PUC ಮಾರ್ಕ್ಸ್, ನಿಮ್ಮ ಡಿಗ್ರಿ ಮಾರ್ಕ್ಸ್ ಎಲ್ಲವೂ ತಾನೇ ಬಂದ್ಬಿಡುತ್ತೆ. ನಿಮ್ದು ಏನು ಕೆಲಸ ಇರಲ್ಲ, ನೀವು ಏನು ಅಪ್ಲೋಡ್ ಮಾಡೋದು ಬೇಕಾಗಿರಲ್ಲ ಅಲ್ವಾ. ಅದಕ್ಕೋಸ್ಕರನೇ ನ್ಯಾಷನಲ್ ಅಕಾಡೆಮಿಕ್ ಡೆಪಾಸಿಟರಿಯನ್ನು ತರಲಾಗಿದೆ, ನ್ಯಾಡ್ ಅಂತ ಕರಿತೀವಿ. ನ್ಯಾಷನಲ್ ಅಕಾಡೆಮಿಕ್ ಡೆಪಾಸಿಟರಿ ಶೈಕ್ಷಣಿಕ ಸಂಸ್ಥೆಗಳಿಗೆ ವಿದ್ಯಾರ್ಥಿಗಳ ಶೈಕ್ಷಣಿಕ ದಾಖಲೆಗಳನ್ನ, ಸೆಮಿಸ್ಟರ್ ಅಂಕಪಟ್ಟಿಗಳು, ಪದವಿ ಡಿಪ್ಲೊಮಾ ಪ್ರಮಾಣ ಪತ್ರಗಳನ್ನು ಸಂಗ್ರಹಿಸಲು, ಪ್ರಕಟಿಸಲು 24/7 ಆನ್ಲೈನ್ ಡೆಪಾಸಿಟರಿ ಆಗಿ ಒದಗಿಸಲು ಶಿಕ್ಷಣ ಸಚಿವಾಲಯದ ಒಂದು ಇನಿಷಿಯೇಟಿವ್ ಆಗುತ್ತೆ ನ್ಯಾಡ್, ನ್ಯಾಷನಲ್ ಅಕಾಡೆಮಿಕ್ ಡೆಪಾಸಿಟರಿ. ಡಿಜಿಟಲ್ ಡೆಪಾಸಿಟರಿಯು ಶೈಕ್ಷಣಿಕ ದಾಖಲೆಗಳ ಸುಲಭ ಪಡೆಯುವಿಕೆ, ಮರುಪಡೆಯುವಿಕೆಯನ್ನು ಖಚಿತಪಡಿಸುವುದು ಮಾತ್ರವಲ್ಲದೆ ಅದರ ದೃಢೀಕರಣ, ಸಂರಕ್ಷಿತ ಸಂಗ್ರಹಣೆಯನ್ನು ಮೌಲ್ಯೀಕರಿಸುತ್ತದೆ, ಖಾತ್ರಿಪಡಿಸುತ್ತದೆ. ಈಗ ಯುವ ನಿಧಿ ಕಾರ್ಯಕ್ರಮಕ್ಕೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಯುವ ನಿಧಿ ಯೋಜನೆಯನ್ನು ಅನುಷ್ಠಾನಗೊಳಿಸುವ ಸಲುವಾಗಿಯೂ ಕೂಡ ಪದವಿ ಪ್ರಮಾಣ ಪತ್ರಕ್ಕೆ ಸಂಬಂಧಪಟ್ಟಂತೆ ನ್ಯಾಡ್ ಪ್ರತ್ಯೇಕವಾದ ಟೆಂಪ್ಲೇಟ್ಗಳನ್ನು ಕೂಡ ತಯಾರಿಸಿತ್ತು. ಯೂನಿವರ್ಸಿಟಿಯವರು ಆ ಟೆಂಪ್ಲೇಟ್ ಪ್ರಕಾರವೇ ತಮ್ಮ ಮಾರ್ಕ್ಸ್ ಕಾರ್ಡ್ಗಳನ್ನೆಲ್ಲ ಅಪ್ಲೋಡ್ ಮಾಡಿದ್ರು. ನೋಡಿ ಎಷ್ಟು ಚೆನ್ನಾಗಿದೆ, ನ್ಯಾಡ್, ನ್ಯಾಷನಲ್ ಅಕಾಡೆಮಿಕ್ ಡೆಪಾಸಿಟರಿ, ಯುವ ನಿಧಿ ಸ್ಕೀಮ್ಗೆ ಬಳಸಿರ್ತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್ ನಂಬರ್ 4, ಕರ್ನಾಟಕ ಸರ್ಕಾರದ ವಿವಿಧ ಇಲಾಖೆಗಳ ಸೇವೆಗಳು ಮತ್ತು ಯೋಜನೆಗಳಿಗೆ ಸಂಬಂಧಿಸಿದ ಸಾರ್ವಜನಿಕ ಕುಂದುಕೊರತೆಗಳ ನೋಂದಣಿ ಪ್ರಕ್ರಿಯೆ ಮತ್ತು ಪರಿಹಾರಕ್ಕಾಗಿ ಯಾವ ತಂತ್ರಾಂಶವನ್ನು ಅಭಿವೃದ್ಧಿಪಡಿಸಲಾಗಿದೆ. ಇರಲಿ, ಇಂಗ್ಲಿಷಲ್ಲಿ ಹೇಳಕ್ ಮುಂಚೆ, ಈಗ ನೀವು ಯುವ ನಿಧಿ ಕಾರ್ಯಕ್ರಮಕ್ಕೆ ಅಥವಾ ಯುವ ನಿಧಿ ಫಲಾನುಭವಿಗಳಾಗಿದ್ದೀರಿ. ಅದಕ್ಕೋಸ್ಕರ ನೀವೇನ್ ಮಾಡ್ತೀರಾ, ಸೇವಾ ಸಿಂಧು ಪೋರ್ಟಲ್ಗೆ ಹೋಗಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ತೀರಿ. ಆದ್ರೆ ಅದು ಇನ್ನೂ ಪ್ರೋಸೆಸ್ ಆಗಿರಲ್ಲ ಕಂಪ್ಲೀಟ್ ಆಗಿ, ಏನೋ ಒಂದು ಎರರ್ ಬರ್ತಾ ಇರುತ್ತೆ. ಅವಾಗ ಏನ್ ಮಾಡಬೇಕು, ಒಂದು ಕೇಸು. ಎರಡನೇ ಕೇಸು, ಈಗ ಕ್ಯಾಸ್ಟ್ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್ಗೆ ಅಪ್ಲೈ ಮಾಡಿರ್ತೀರಿ, ಇನ್ನೂ ಬಂದಿರಲ್ಲ, ಏನೋ ಎರರು ಅಥವಾ ಮತ್ತೊಂದು ಡಿಲೇ ಆಗಿರುತ್ತೆ. ಅವಾಗ ಇಂಥ ತೊಂದರೆಗಳನ್ನ ನಾವು ಯಾರ ಹತ್ರ ಹೇಳ್ಕೋಬೇಕು. ಸರ್ಕಾರದ ಹಲವಾರು ಇಲಾಖೆಗಳಿದ್ದಾವೆ, ಒಂದೊಂದು ಇಲಾಖೆಯಲ್ಲಿ 10 ಸೇವೆಗಳಿದ್ದಾವೆ, 10 ಯೋಜನೆಗಳಿದ್ದಾವೆ. ಪ್ರತಿಯೊಂದು ಯೋಜನೆಯ ಫಲಾನುಭವಿಗಳು ನಾವೇ ಇದ್ದೀವಿ. ಕೆಲವೊಬ್ರು ರೈತರಾಗಿರ್ಬೋದು, ಕೆಲವೊಬ್ರು ಮತ್ತೊಂದು ಕ್ಷೇತ್ರದವರಾಗಿರ್ಬೋದು, ಸ್ಟೂಡೆಂಟ್ಸ್ ಆಗಿರ್ಬೋದು, ಎಂಪ್ಲಾಯೀಸ್ ಆಗಿರ್ಬೋದು. ಈ ಎಲ್ಲಾ ಸೇವೆಗಳ ಯೋಜನೆಗಳಿಗೆ ಸಂಬಂಧಿಸಿದ ಸಾರ್ವಜನಿಕ ಕುಂದುಕೊರತೆಗಳ ನೋಂದಣಿ ಮಾಡಬೇಕು, ಅಂದ್ರೆ ರಿಜಿಸ್ಟರ್ ಮಾಡಬೇಕು ಕಂಪ್ಲೇಂಟು. ಆ ಕಂಪ್ಲೇಂಟ್ ಆಗಿರ್ತಕ್ಕಂಥ ರಿಜಿಸ್ಟರ್ ಆಗಿರ್ತಕ್ಕಂಥ ಕಂಪ್ಲೇಂಟ್ನ ಸಾಲ್ವ್ ಮಾಡ್ಬೇಕಲ್ವಾ. ಸಾಲ್ವ್ ಮಾಡೋ ಜವಾಬ್ದಾರಿ ಯಾರು, ಅದು ಆಯಾ ಇಲಾಖೆಗಳಿಗೆ ಕರೆಕ್ಟಾಗಿ ಹೋಗ್ಬೇಕು, ಅವರು ಸಾಲ್ವ್ ಮಾಡಬೇಕು. ಇದಕ್ಕೋಸ್ಕರನೇ ಒಂದು ತಂತ್ರಾಂಶವನ್ನು ಅಭಿವೃದ್ಧಿಪಡಿಸಲಾಗಿದೆ ಕರ್ನಾಟಕದಲ್ಲಿ. ನೋಡಿ ಎಷ್ಟು ಚೆನ್ನಾಗಿ ಕರ್ನಾಟಕದಲ್ಲಿ ತಂತ್ರಾಂಶವನ್ನು ಬಳಸ್ಕೊಂಡಿದ್ದೀವಿ. Which web portal has been developed for registration, processing and redressal of public grievances related to the services and schemes of various departments of the government of Karnataka. ಜನಸೇವಕ, ಜನಸ್ಪಂದನ, ಜನತಾ ದರ್ಶನ, ಜನಸಂಕಲ್ಪ ಅಂದ್ರೆ ಜನಸ್ಪಂದನ ಅಂತಕ್ಕಂಥ ಒಂದು ಪೋರ್ಟಲ್ ಆಗುತ್ತೆ. ನೋಡಿ, ಏಕೀಕೃತ ಸಾರ್ವಜನಿಕ ಕುಂದುಕೊರತೆ ನಿವಾರಣಾ ವ್ಯವಸ್ಥೆ IPGRS ಅಂದ್ರೆ ಇಂಟಿಗ್ರೇಟೆಡ್ ಪಬ್ಲಿಕ್ ಗ್ರೀವೆನ್ಸಸ್ ರಿಡ್ರೆಸಲ್ ಸಿಸ್ಟಮ್. IPGRS ಕರ್ನಾಟಕ ಸರ್ಕಾರ ತಂದಿರತಕ್ಕಂಥ ಕುಂದುಕೊರತೆಗಳ ಒಂದು ಅಹವಾಲನ್ನ ನಿವಾರಣೆ ಮಾಡ್ತಕ್ಕಂಥ
ಒಂದು ಸಾಫ್ಟ್ವೇರ್ ಆಗುತ್ತೆ IPGRS. ಇದನ್ನ ಜನರಲ್ ಆಗಿ ನಾವು ಜನಸ್ಪಂದನ ಅಂತ ಕರಿತೀವಿ, ಜನರಿಗೆ ಸ್ಪಂದನೆ ಕೊಡ್ತಕ್ಕಂಥದ್ದು. ಅದೇ ತರ ಸೆಂಟ್ರಲ್ ಗೌರ್ಮೆಂಟ್ ಒಂದು CP ಗ್ರಾಮ್ಸ್ ಅಂತ ತಂದಿದೆ, ಅಂದ್ರೆ ಸೆಂಟ್ರಲೈಸ್ಡ್ ಪಬ್ಲಿಕ್ ಗ್ರೀವೆನ್ಸ್ ರೀಡ್ರೆಸ್ ಅಂಡ್ ಮಾನಿಟರಿಂಗ್ ಸಿಸ್ಟಮ್ ಅಂತ CPGRAMS ಅಂತ ಒಂದು ಸಿಸ್ಟಮ್ ಇದೆ ಅಲ್ವಾ, ಸೆಂಟ್ರಲ್ ಗೌರ್ಮೆಂಟ್. ಕರ್ನಾಟಕದ IPGRS ಇವೆರಡು ಕೂಡ ಮರ್ಜ್ ಮಾಡಲಾಗಿದೆ ಅಥವಾ ಎರಡಕ್ಕೂ ಕೂಡ ಒಂದು ಸಿಂಕ್ ಮಾಡಲಾಗಿದೆ. ಓಕೆ, ಏನಿದೆ? ಏಕೀಕೃತ ಸಾರ್ವಜನಿಕ ಕುಂದುಕೊರತೆ ನಿವಾರಣಾ ವ್ಯವಸ್ಥೆ IPGRS ಅನ್ನು ಜನರಲ್ ಆಗಿ ನಾವು ಜನಸ್ಪಂದನ ಅಂತ ಕರಿತೀವಿ. ಇದನ್ನ ನವೆಂಬರ್ 1, 2021 ಕರ್ನಾಟಕ ರಾಜ್ಯೋತ್ಸವ ದಿನದಂದು ಲೋಕಾರ್ಪಣೆಗೊಳಿಸಲಾಯಿತು. ಜನಸ್ಪಂದನವು ಬಹುಮುಖಿ, ದೃಢವಾದ, ದತ್ತಾಂಶ ಚಾಲಿತ, ಕಾಗದರಹಿತ ತಂತ್ರಾಂಶವಾಗಿದ್ದು ಕರ್ನಾಟಕ ಸರ್ಕಾರದ ವಿವಿಧ ಇಲಾಖೆಗಳ ಸೇವೆಗಳು ಮತ್ತು ಯೋಜನೆಗಳಿಗೆ ಸಂಬಂಧಿಸಿದ ಸಾರ್ವಜನಿಕ ಕುಂದುಕೊರತೆಗಳ ನೋಂದಣಿ ಪ್ರಕ್ರಿಯೆ ಪರಿಹಾರಕ್ಕಾಗಿ ಆದಿಯಿಂದ ಅಂತ್ಯದವರೆಗೆ ಸ್ಟಾರ್ಟ್ ನೀವು ಕಂಪ್ಲೇಂಟ್ ಮಾಡಿದ್ರ ಅಲ್ಲಿಂದ ಸಾಲ್ವ್ ಆಗೋವರೆಗೂ ಕೂಡ ಬೇಕಾಗಿರತಕ್ಕಂಥ ಪ್ರಕ್ರಿಯೆ ತಂತ್ರಜ್ಞಾನಗಳ ಸಂಯೋಜನೆಯನ್ನು ಬಳಸಿಕೊಳ್ಳುತ್ತೆ IPGRS ಜನಸ್ಪಂದನ. 40ಕ್ಕೂ ಹೆಚ್ಚು ಇಲಾಖೆಗಳ 1500ಕ್ಕೂ ಹೆಚ್ಚು ಯೋಜನೆಗಳ ಸೇವೆಗಳಿಗೆ ಸಂಬಂಧಿಸಿದಂತೆ ನಾಗರಿಕರು ತಮ್ಮ ಕುಂದುಕೊರತೆಗಳನ್ನು ನೋಂದಾಯಿಸಬಹುದು. ಇಲ್ಲಿವರೆಗೆ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಕುಂದುಕೊರತೆಗಳನ್ನು 2-3 ವರ್ಷಗಳಲ್ಲೇ ಸ್ವೀಕರಿಸಿದ್ದಾರೆ. ಓಕೆ, ಹಿಂದೆ ಹೋದ್ರೆ ನೀವು IPGRS karnataka.gov.in ಆಂಡ್ರಾಯ್ಡ್ ಮೊಬೈಲ್ ಅಪ್ಲಿಕೇಶನ್ ಅನ್ನ ಜನಸ್ಪಂದನ ಡೌನ್ಲೋಡ್ ಮಾಡ್ಕೋಬಹುದು, ಇಲ್ಲ ಪೋರ್ಟಲ್ಗೆ ಹೋಗ್ಬೋದು IPGRS.karnataka.gov.in. ಇಲ್ಲ ನಾವು ಆ್ಯಪ್ ಬಳಸ್ಕೊಳ್ತೀವಿ ಅಂದ್ರೆ ಜನಸ್ಪಂದನ ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲ ಸರ್ ನಮ್ಗೆ ಯಾವ ಬೇಡ ಅಂದ್ರೆ 1902ಗೆ ಕಾಲ್ ಮಾಡಿ ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡಿ. ಜೊತೆಗೆ CPGRAMS ಸೆಂಟ್ರಲ್ ಗೌರ್ಮೆಂಟ್ ಪೋರ್ಟಲ್ ಅಲ್ಲಿ ನೀವೇನಾದ್ರೂ ಕರ್ನಾಟಕ ರಿಲೇಟೆಡ್ ಕಂಪ್ಲೇಂಟ್ ಮಾಡಿದ್ರೆ ಅದಕ್ಕೂ ಕೂಡ ಪೋರ್ಟಲ್ ಅಲ್ಲಿ ಸಂಯೋಜನೆಯನ್ನ ಇಂಟಿಗ್ರೇಟ್ ಮಾಡಲಾಗಿದೆ. ಅದು ಸೇವಾ ಸಿಂಧು, ಫ್ರೂಟ್, ಸಕಾಲ ವಿವಿಧ ಇಲಾಖೆಗಳ ತಂತ್ರಾಂಶ ದತ್ತಾಂಶಗಳೊಂದಿಗೂ ಕೂಡ ಸಂಯೋಜನೆಯನ್ನ ಮಾಡಲಾಗಿದೆ. ಓಕೆ, ಸೊ ಒಟ್ಟಾರೆಯಾಗಿ IPGRS ಮತ್ತು CP ಗ್ರಾಮ್ಸ್ ಸೊ ಇವೆಲ್ಲವೂ ಕೂಡ ಯಾವ ರೀತಿಯಾಗಿ ಆಗುತ್ತೆ? ಈಗ ಕಾಲ್ ಸೆಂಟರ್ಗೆ 1902ಗೆ ಕಂಪ್ಲೇಂಟ್ ಮಾಡ್ಬೋದು, ಇಲ್ಲ ಜನಸ್ಪಂದನ ಮೊಬೈಲ್ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡು ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಬೋದು, ಇಲ್ಲ ವೆಬ್ ಅಪ್ಲಿಕೇಶನ್ IPGRS karnataka.gov.in ಹೋಗ್ಬೋದು, ಇಲ್ಲ ಬೇರೆ ಬೇರೆ ಮೆಥಡ್ಸ್ ಇದಾವೆ ಬಳಸ್ಬೋದು. ನೀವು ಅಪ್ಲಿಕೇಶನ್ ರಿಜಿಸ್ಟರ್ ಮಾಡಿದ್ರಿ, ಅದು ಅಸೈನ್ ಆಗುತ್ತೆ ಆಫೀಸರ್ಗೆ, ಅವರು ಎನ್ಕ್ವೈರಿ ಮಾಡ್ತಾರೆ, ಆಕ್ಷನ್ ಮಾಡ್ತಾರೆ, ರೀಡ್ರೆಸ್ ಮಾಡ್ತಾರೆ, ಕೊನೆಗೆ ಸಾಲ್ವ್ ಆಗುತ್ತೆ. ಸಾಲ್ವ್ ಆಗದೆ ಹೋದ್ರೆ ಮತ್ತೆ ರೀಓಪನ್ ಮಾಡ್ಬೋದು. ಅದರಲ್ಲೂ ಕೂಡ ಏನಾಗುತ್ತೆ, ಇಡೀ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳ ಇಮೇಲ್ಗೂ ಕೂಡ ಕಳಿಸ್ಬೋದು, ಅವ್ರಿಗೂ ಕೂಡ ಮಾಹಿತಿ ಹೋಗುತ್ತೆ, ಅಥವಾ ಬೇರೆ ಬೇರೆ ಆಫೀಸರ್ಸ್ಗೆ ಅವೆಲ್ಲ ಡೀಟೇಲ್ಸ್ ಹೋಗ್ತವೆ, ಎಷ್ಟು ಕಂಪ್ಲೇಂಟ್ ಬಂದಿದ್ದಾವೆ, ಎಷ್ಟು ಸಾಲ್ವ್ ಆಗಿದ್ದಾವೆ, ಎಷ್ಟು ದಿನ ಆಯಿತು, ಏನು ಎಲ್ಲ ಅವಾಗ ಅವರೆಲ್ಲ ಆಫೀಸರ್ಸು ಸೊ ಚೆಕ್ ಮಾಡ್ತಾ ಇರ್ತಾರೆ. ಓಕೆ, ಸೊ ಇದು ಜನಸ್ಪಂದನ ಆಯಿತು. ಈ ಸಹಮತಿ ಅಂತ ಕೂಡ ಇದೆ, ಇದು ಥರ್ಡ್ ಪಾರ್ಟಿ ದತ್ತಾಂಶ ಏನಿರುತ್ತೆ. ಈಗ ಕೆಲವೊಂದು ಕಡೆ ಏನು ಮಾಡ್ತಾರೆ, ನಮ್ಮ ಮೊಬೈಲ್ ನಂಬರನ್ನು ಬಳಸಬೇಕಾದ್ರೆ ನಮ್ಮ ಸಹಮತಿಯನ್ನು ಪಡಿಬೇಕು. ಅದೇ ರೀತಿಯಾಗಿ ಕರ್ನಾಟಕ ಸರ್ಕಾರದ ಈ ಆಡಳಿತ ಕೇಂದ್ರದ ಒಂದು ಪ್ರಮುಖ ಯೋಜನೆಯಾದ ಈ ಸಹಮತಿ ತಂತ್ರಾಂಶವು ಯಾವುದೇ ವ್ಯಕ್ತಿ ತನ್ನ ದತ್ತಾಂಶವನ್ನು ಪರಿಶೀಲಿಸಲು ಬಯಸುವ ಸಂಸ್ಥೆಯೊಂದಿಗೆ ಅವರ ಸಹಮತಿಯ ಮೇರೆಗೆ ಈ ಸಹಮತಿ ತಂತ್ರಾಂಶದ ಮೂಲಕ ದತ್ತಾಂಶವನ್ನು ಸಂಗ್ರಹಿಸಿ ನಿರ್ವಹಿಸುತ್ತಿರುವ ಸಂಸ್ಥೆಯಿಂದ ನೀಡುವ ಒಂದು ವ್ಯವಸ್ಥೆ ಆಗಿದೆ. ಸಾರಿ, ಏನಿಲ್ಲ, ಜನರಲ್ ಆಗಿ ಈಗ ನ್ಯಾಡ್ ಮತ್ತು ಫ್ರೂಟ್ಸ್ ಯೋಜನೆಗಳನ್ನ ಅಲ್ಲಿ ನಮ್ಮ ಡೀಟೇಲ್ಸ್ ಅನ್ನ ನಾವು ಫಿಲ್ ಮಾಡಿರ್ತೀವಿ. ಆ ಡೀಟೇಲ್ಸ್ ಅನ್ನ ಬಳಸ್ಕೋಬೇಕಾದ್ರೆ ನಮ್ಮ ಸಹಮತಿಯನ್ನ ಪಡಿಬೇಕಾಗುತ್ತೆ ಅಷ್ಟೇ. ಸೊ ಅದನ್ನ ಈ ಸಹಮತಿ ಅಂತ ಕೂಡ ಕರಿತೀವಿ. ಇದನ್ನ ಇನ್ನೂ ಅಷ್ಟೇನು ಬಂದಿಲ್ಲ, 2 ಜಿಲ್ಲೆಗಳಲ್ಲಿ ಈಗ ಆಲ್ರೆಡಿ ಪ್ರಾಯೋಗಿಕ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸಲಾಗಿದೆ ಅಂತೆ. ನೋಡೋಣ ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಬಂದಾಗ ಡೀಟೇಲ್ ಆಗಿ ನೋಡೋಣ. ಈಗ ಸದ್ಯಕ್ಕೆ ಈ ಸಹಮತಿ ಅಂತಕ್ಕಂಥ ಒಂದು ಸಾಫ್ಟ್ವೇರ್ ಅನ್ನು ಯಾರು ಡೆವಲಪ್ ಮಾಡಿದ್ದಾರೆ ಅಂದ್ರೆ ಅದು ಈ ಆಡಳಿತ ಕೇಂದ್ರ, ಈ ಗವರ್ನೆನ್ಸ್ ಸೆಂಟರ್ ಅಂತ ನೆನ್ಪಿಡಿ. ಓಕೆ, ಅದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಇದೆ, ನಿಧಾನವಾಗಿ ನೋಡ್ಕೊಳ್ಳಿ. ಕ್ವಶನ್ ನಂಬರ್ 5, ಸೇವಾ ಸಿಂಧು, ಗ್ರಾಮ ಒನ್, ಕರ್ನಾಟಕ ಒನ್ ಅಂತಹ ಯೋಜನೆಗಳನ್ನ ಯಾವ ನಿರ್ದೇಶನಾಲಯ ಅನುಷ್ಠಾನಗೊಳಿಸ್ತಾ ಇದೆ? ವಿಚ್ ಡೈರೆಕ್ಟೊರೇಟ್ ಇಂಪ್ಲಿಮೆಂಟ್ಸ್ ದ ಪ್ರಾಜೆಕ್ಟ್ಸ್ ಲೈಕ್ ಸೇವಾ ಸಿಂಧು, ಗ್ರಾಮ ಒನ್, ಕರ್ನಾಟಕ ಒನ್? ಈಗ ಸೇವಾ ಸಿಂಧುವಿನಲ್ಲಿ ನಾವೇನ್ ಮಾಡ್ತೀವಿ, ಎಲ್ಲಾ ಇಲಾಖೆಗಳ ಸೇವೆಗಳನ್ನು ಪಡೆಯಲು ಈ ವೆಬ್ಸೈಟ್ಗೆ ಹೋಗ್ತೀವಿ ಅಥವಾ ಆ್ಯಪ್ಗೆ ಹೋಗ್ತೀವಿ. ಸೇವಾ ಸಿಂಧುಗೆ ನಾವೇ ಮಾಡ್ಕೊಳಕ್ ಆಗದೆ ಹೋದ್ರೆ ಏನ್ ಮಾಡಬೇಕು, ಸೇವಾ ಸಿಂಧು ಅಪ್ಲಿಕೇಶನ್ ಅಲ್ಲಿ ಇರ್ತಕ್ಕಂತಹ ಸೇವೆಗಳನ್ನು ಪಡೆಯಲು ನಾವು ಗ್ರಾಮ ಒನ್ಗೆ ಹೋಗ್ಬೋದು. ಗ್ರಾಮ ಒನ್ ಅಂತಕ್ಕಂಥವು ಗ್ರಾಮ ಮಟ್ಟದಲ್ಲಿ ಇರತಕ್ಕಂಥ ಒಂದು ಕೇಂದ್ರವಾಗುತ್ತೆ. ಈ ಕೇಂದ್ರದಲ್ಲಿ ವಿವಿಧ ಇಲಾಖೆಗಳ, ಅದು ಗವರ್ಮೆಂಟ್ ಇಲಾಖೆಗಳಾಗಿರ್ಬೋದು, ಈವನ್ ಪ್ರೈವೇಟ್, ನಾವು ರೀಚಾರ್ಜ್ ಮಾಡ್ಕೊಳ್ಳೋದಕ್ಕೂ ಫೋನ್ ಬಿಲ್ಲು, ಎಲೆಕ್ಟ್ರಿಸಿಟಿ ಬಿಲ್ಲು, ಹೀಗೆ ಈವನ್ ಬೇರೆ ಬೇರೆ ಸೇವೆಗಳನ್ನು ಪಡೆಯಲು ಕೂಡ ಗ್ರಾಮ ಒನ್ಗೆ ಹೋಗ್ಬೋದು, ಅಂದರೆ ಗ್ರಾಮೀಣ ಮಟ್ಟದಲ್ಲಿ.
ಅದೇ ತರ ಬೆಂಗಳೂರು ಒನ್ ಅಂತಿದೆ. ಬೆಂಗಳೂರು ಒನ್ ಕೂಡ ಬೆಂಗಳೂರಿನ ವಿವಿಧ ಭಾಗಗಳಲ್ಲಿ ಸೇವೆಗಳನ್ನು ಪಡೆಯಲು ನಾಗರಿಕರು ಹೋಗಿ ಅಲ್ಲಿ ಸೇವೆಗಳನ್ನು ಪಡಿಬಹುದು, ವಿವಿಧ ಇಲಾಖೆಗಳ ವಿವಿಧ ಸೇವೆಗಳು ಕೂಡ. ಅದೇ ರೀತಿಯಾಗಿ ಕರ್ನಾಟಕದ ವಿವಿಧ ಜಿಲ್ಲೆಗಳಲ್ಲಿ ಕರ್ನಾಟಕ ಒನ್ ಇದೆ. ಗ್ರಾಮ ಒನ್ ಗ್ರಾಮೀಣ ಮಟ್ಟದಲ್ಲಿ, ಕರ್ನಾಟಕ ಒನ್ ಜಿಲ್ಲಾ ಮಟ್ಟದಲ್ಲಿ, ಬೆಂಗಳೂರು ಒನ್ ಬೆಂಗಳೂರು ಮಟ್ಟದಲ್ಲಿ. ಈ ಎಲ್ಲ ಯೋಜನೆಗಳನ್ನ ಇಂಪ್ಲಿಮೆಂಟ್ ಮಾಡಿರ್ತಕ್ಕಂಥ, ಅನುಷ್ಠಾನಗೊಳಿಸಿರ್ತಕ್ಕಂಥ ಒಂದು ನಿರ್ದೇಶನಾಲಯ ಯಾವುದು ಅಂದ್ರೆ ವಿದ್ಯುನ್ಮಾನ ನಾಗರಿಕ ಸೇವೆಗಳ ವಿತರಣಾ ನಿರ್ದೇಶನಾಲಯ, EDCS ಅಂತ ಕರಿತೀವಿ, ಎಲೆಕ್ಟ್ರಾನಿಕ್ ಡೆಲಿವರಿ ಸಿಟಿಜನ್ ಸರ್ವಿಸಸ್. ಸೊ ಇದು EDCS ನಿರ್ದೇಶನಾಲಯ. ಇದು ಕೂಡ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯ ಈ ಆಡಳಿತ ವ್ಯಾಪ್ತಿಗೊಳಪಡುವ ವಿದ್ಯುನ್ಮಾನ ನಾಗರಿಕ ಸೇವಾ ವಿತರಣಾ ನಿರ್ದೇಶನಾಲಯ EDCS 2007ರಲ್ಲಿ ಸ್ಥಾಪನೆಯಾಯಿತು. ನಾಗರಿಕರಿಗೆ ವಿದ್ಯುನ್ಮಾನ ರೀತಿಯಲ್ಲಿ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ ಘೋಷಿತ ಕೇಂದ್ರಗಳು, ಪೋರ್ಟಲ್ಗಳು ಇತ್ಯಾದಿಗಳ ಮೂಲಕ ಸೇವೆಗಳನ್ನು ಒದಗಿಸಲು ಯೋಜನೆಗಳನ್ನು ಅನುಷ್ಠಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ. ಈ ಒಂದು ಯೋಜನೆ ನಿರ್ದೇಶನಾಲಯದ ಅಡಿಯಲ್ಲಿ ಬರ್ತಕ್ಕಂಥ ಯೋಜನೆಗಳು ಸೇವಾ ಸಿಂಧು, ಗ್ರಾಮ ಒನ್, ಬೆಂಗಳೂರು ಒನ್, ಕರ್ನಾಟಕ ಒನ್, ಜನಸೇವಕ, ಮೊಬೈಲ್ ಒನ್ ಯೋಜನೆಗಳೆಲ್ಲವೂ ಕೂಡ ಈ EDCS ಅಡಿಯಲ್ಲಿಯೇ ಬರ್ತವೆ. ಓಕೆ, EDCS ಡೈರೆಕ್ಟರೇಟ್ ಆಫ್ ಎಲೆಕ್ಟ್ರಾನಿಕ್ ಡೆಲಿವರಿ ಆಫ್ ಸಿಟಿಜನ್ ಸರ್ವಿಸಸ್, ಗ್ರಾಮ ಒನ್, ಬೆಂಗಳೂರು ಒನ್, ಕರ್ನಾಟಕ ಒನ್, ಮೊಬೈಲ್ ಒನ್, ಸೇವಾ ಸಿಂಧು, ಜನಸೇವಕ ಅಲ್ವಾ. ಇನ್ನು ಸೇವಾ ಸಿಂಧು ಯೋಜನೆ. ಸೇವಾ ಸಿಂಧು ಯೋಜನೆಯು ಕರ್ನಾಟಕ ಸರ್ಕಾರದ ಎಲ್ಲ ಸರ್ಕಾರಿ ಇಲಾಖೆಗಳ ಸೇವೆಗಳನ್ನು ಆನ್ಲೈನ್ ಮುಖಾಂತರ ವಿವಿಧ ನಾಗರಿಕ ಸೇವಾ ಕೇಂದ್ರಗಳಾಗಿರ್ತಕ್ಕಂಥ ಗ್ರಾಮ ಒನ್, ಬೆಂಗಳೂರು ಒನ್, ಕರ್ನಾಟಕ ಒನ್ ಮೂಲಕ ನಾಗರಿಕರಿಗೆ ನೀಡಲಾಗುತ್ತೆ. ನೀವು ಗ್ರಾಮ ಒನ್ಗೆ ಹೋಗಿ, ಬೆಂಗಳೂರು ಒನ್ಗೆ ಹೋಗಿ, ಕರ್ನಾಟಕ ಒನ್ಗೆ ಹೋಗಿ ಎಲ್ಲಲ್ಲೂ ಕೂಡ ಸೇವಾ ಸಿಂಧು ಪೋರ್ಟಲ್ ಓಪನ್ ಮಾಡಿ ನಿಮ್ಮ ಸೇವೆಗಳನ್ನ ನೀಡ್ತಾರೆ. ಸರ್ಕಾರಿ ಸೇವೆಗಳನ್ನ ನಗದು ರಹಿತ, ಕಾಗದು ರಹಿತ ರೀತಿಯಲ್ಲಿ ಒದಗಿಸುವುದು ಈ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. 2017 ಮೇ 26ರಂದು ಕಂದಾಯ ಇಲಾಖೆ 29 ಪ್ರಮಾಣ ಪತ್ರ ಸೇವೆಗಳೊಂದಿಗೆ ಪ್ರಾಯೋಗಿಕವಾಗಿ ಸೇವಾ ಸಿಂಧು ಯೋಜನೆಯಡಿ ಪ್ರಾರಂಭಿಸಲಾಯಿತು. ಈ ಯೋಜನೆಯನ್ನು ಮುಖ್ಯಮಂತ್ರಿಗಳು 2018 ಮಾರ್ಚ್ 15ರಂದು ಅಧಿಕೃತವಾಗಿ ಚಾಲನೆ ನೀಡಿದರು. ಇದರಲ್ಲಿ ವಿಶಿಷ್ಟ ಲಕ್ಷಣಗಳು ಡಿಜಿ ಲಾಕರ್ನೊಂದಿಗೆ ಏಕೀಕರಣಗೊಂಡಿದೆ. ಈ KYC ಮೂಲಕ ಆಧಾರ್ ಆಧಾರಿತ ದೃಢೀಕರಣ, ನಾಗರಿಕರ ಮತ್ತು ಅಧಿಕಾರಿಗಳ ದೃಢೀಕರಣಕ್ಕಾಗಿ ಇ-ಸೈನ್, ಡಿಜಿಟಲ್ ಸಹಿ ಮಾಡಿದ QR ಕೋಡ್ ನಂತಹ ಸುಧಾರಿತ ಭದ್ರತಾ ವೈಶಿಷ್ಟ್ಯಗಳು, ಸಾಕಷ್ಟು ಸೇವೆಗಳನ್ನು ಡಿಜಿಟಲ್ ಪಾವತಿಗಳನ್ನು ಮಾಡ್ತಾರೆ. ಕಾಲಮಿತಿಯೊಳಗಡೆ ವಿಲೇವಾರಿ ಕೂಡ ಆಗುತ್ತೆ. ಸೇವಾ ಸಿಂಧು ಪ್ರಾಜೆಕ್ಟ್. ಸೊ 716 ಸೇವೆಗಳು ಆನ್ಲೈನ್ ನಲ್ಲಿ ಲಭ್ಯ ಇದಾವೆ. ಸೊ ಅದು ಪಿಂಚಣಿ ಆಗಿರ್ಬೋದು ಅಥವಾ ಬೇರೆ ಬೇರೆ ಸರ್ಟಿಫಿಕೇಟ್ಸ್ ಆಗಿರ್ಬೋದು, ಆರೋಗ್ಯ ಕೇಂದ್ರಿತ ಯೋಜನೆಗಳಾಗಿರ್ಬೋದು, ಮಹಿಳಾ ಕೇಂದ್ರಿತ ಇಲಾಖೆಗಳಾಗಿರ್ಬೋದು, ರೈತ ಕೇಂದ್ರಿತ, ಕೈಗಾರಿಕಾ ಕೇಂದ್ರಿತ, ಕಾರ್ಮಿಕ ಕೇಂದ್ರಿತ, ಯುವ ಕೇಂದ್ರಿತ ಅಥವಾ ಹಿರಿಯ ನಾಗರಿಕರ ಕಲ್ಯಾಣ ಇಲಾಖೆಗಳು ಎಲ್ಲವೂ ಕೂಡ ಮರ್ಜ್ ಆಗಿ ಎಲ್ಲ ಸೇವೆಗಳನ್ನು ಸೇವಾ ಸಿಂಧು ಪೋರ್ಟಲ್ ಅಲ್ಲಿ ಪಡಿಬಹುದು. ಓಕೆ, ಸೇವಾ ಸಿಂಧು ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಇದೆ. ಗ್ರಾಮ ಒನ್ ಯೋಜನೆ. ಈಗ ಪ್ರತಿಯೊಂದಕ್ಕೂ ಕೂಡ ನಾವು ತಾಲೂಕಾ ಮಟ್ಟ, ಜಿಲ್ಲಾ ಮಟ್ಟಕ್ಕೆ ಹೋಗಿ ಸೇವೆ ಪಡೆಯೋದಕ್ಕೆ ಆಗೋದಿಲ್ಲ. ಇವತ್ತೆಲ್ಲ ಡಿಜಿಟಲೈಸ್ ಆಗಿದೆ. ಅದಕ್ಕೋಸ್ಕರ ಗ್ರಾಮ ಒನ್ ಯೋಜನೆಯು ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾಗಿದೆ. ಸೇವಾ ಸಿಂಧು ಯೋಜನೆಯ ಸೇವೆಗಳನ್ನು ಪಡೆಯಲು ಅರ್ಜಿಗಳನ್ನು ಸ್ವೀಕರಿಸಲಾಗುವುದು. ಸದರಿ ಯೋಜನೆಯಡಿ ಗ್ರಾಮೀಣ ಭಾಗದ ನಾಗರಿಕರು ತಾಲೂಕಾ ಮಟ್ಟದ ಕಚೇರಿಗಳಿಗೆ ಭೇಟಿ ನೀಡದೆ ತಮ್ಮ ಗ್ರಾಮದಲ್ಲಿಯೇ ಎಲ್ಲಾ ಇಲಾಖೆಗಳ ವಿವಿಧ ಸೇವೆಗಳನ್ನು ಒಂದೇ ಸೂರಿನಡಿ ನೀಡುವ ಉದ್ದೇಶದಿಂದ ಸರ್ಕಾರವು ಗ್ರಾಮ ಒನ್ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ ಅಲ್ವಾ. ಸೊ ದಾವಣಗೆರೆಯಲ್ಲಿ ಪ್ರಾಯೋಗಿಕವಾಗಿ 100 ಗ್ರಾಮ ಪಂಚಾಯತ್ಗಳಲ್ಲಿ ಅಥವಾ ಗ್ರಾಮಗಳಲ್ಲಿ ಗ್ರಾಮ ಒನ್ ಯೋಜನೆಯನ್ನು ಪ್ರಾಯೋಗಿಕವಾಗಿ ತರಲಾಗಿತ್ತು. ಇದನ್ನ ಈಗ ಬೇರೆ ಬೇರೆ ಜಿಲ್ಲೆಗಳಿಗೆ ವಿಸ್ತರಿಸಲಾಗಿದೆ. ಗ್ರಾಮ ಒನ್ ಯೋಜನೆ ಹೋಗೋದು ಗ್ರಾಮ ಒನ್ ಸೆಂಟರ್ಗೆ ಹೋಗಿ ನಿಮಗೆ ಬೇಕಿರೋ ಸೇವೆಯನ್ನ ಗ್ರಾಮ ಮಟ್ಟದಲ್ಲೇ ತಗೊಳ್ಳೋದು, ತಾಲೂಕಿಗೆ ಹೋಗೋದು ಬೇಡ, ಜಿಲ್ಲೆಗೆ ಹೋಗೋದು ಬೇಡ. ಓಕೆ, ನಂತರ ಇದರ ವೈಶಿಷ್ಟ್ಯಗಳು: ಮನೆಗಳ ಬಳಿಯೇ ನಾಗರಿಕರ ಸೇವೆಗಳ ಸೌಲಭ್ಯ, ಮಧ್ಯವರ್ತಿಗಳ ಹಾವಳಿ ಇಲ್ಲ, ಗ್ರಾಮೀಣ ಜನತೆಗೆ ಪ್ರಯಾಣ ಮತ್ತು ಇತರ ವೆಚ್ಚದಲ್ಲಿ ಉಳಿತಾಯ ಆಯಿತು. ಸೊ ನೋಡಬಹುದು. ಮತ್ತೊಂದು ಜನಸೇವಕ ಯೋಜನೆ. ಮಾನ್ಯ ಮುಖ್ಯಮಂತ್ರಿಗಳು ಜನಸೇವಕ ಯೋಜನೆಯನ್ನ 1 ನವೆಂಬರ್ 2021ರಂದು 27 ವಿಧಾನಸಭಾ ಕ್ಷೇತ್ರದ BBMPಯ 198 ವಾರ್ಡ್ಗಳಲ್ಲಿ ಪ್ರಾರಂಭ ಮಾಡಿದರು. ನಾಗರಿಕರು ತಮ್ಮ ಅನುಕೂಲಕರ ಸಮಯದಲ್ಲಿ ಮನೆ ಬಾಗಿಲಿಗೆ ಸೇವೆಯನ್ನು ಪಡೆಯಬಹುದು. ಜನಸೇವಕ ಯೋಜನೆಯನ್ನು ಪ್ರಾಯೋಗಿಕವಾಗಿ 2019ರಲ್ಲಿ ಟಿ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ತರಲಾಗಿತ್ತಂತೆ. ಅದಾದ ನಂತರ ನವೆಂಬರ್ 1, 2021ರಂದು ಬೆಂಗಳೂರಿನ 198 ವಾರ್ಡ್ಗಳಲ್ಲಿ ಸೇವೆಗಳನ್ನು ನೀಡ್ತಾ ಇದ್ದಾರೆ. ಏನಿಲ್ಲ, ನಾಗರಿಕರು ಜನಸೇವಕ ಕೇಂದ್ರಕ್ಕೆ ಫೋನ್ ಮಾಡಬೇಕು, ಇಲ್ಲ ವೆಬ್ಸೈಟ್ ಅಲ್ಲಿ janasevaka.karnataka.gov.in ಅಥವಾ ಮೊಬೈಲ್ ಅಪ್ಲಿಕೇಶನ್ ಜನಸೇವಕ ಡೌನ್ಲೋಡ್ ಮಾಡಿಕೊಂಡು ಬೆಳಿಗ್ಗೆ 8ರಿಂದ ರಾತ್ರಿ 8ರವರೆಗೆ ತಮಗೆ ಯಾವ ಟೈಮ್ ಬೇಕೋ ಆ ಟೈಮ್ ಅನ್ನ ಬುಕ್ ಮಾಡ್ಕೋಬಹುದು. ಓಕೆ, ಮತ್ತೆ ಸೇವೆಗಳನ್ನು ಪಡೆಯಲು ಸರ್ಕಾರಿ ಕಚೇರಿಗಳು, ನಾಗರಿಕ ಸೇವಾ ಕೇಂದ್ರಗಳಿಗೆ ಪ್ರಯಾಣಿಸಲಾಗುವ ಸಮಯ, ಶ್ರಮ, ಹಣವನ್ನು ಉಳಿಸಬಹುದು. ಸೇವೆ ನೀಡೋದಕ್ಕೆ ಸೇವಕರು, ಜನಸೇವಕರು ಅವ್ರ ಮನೆಗೆ ಬರ್ತಾರೆ. ಟೈಮ್ ಸ್ಲಾಟ್ ಕೊಟ್ರೆ ಸಾಕು.
ಕೋವಿಡ್ ಸಂದರ್ಭದಲ್ಲಿ ಇದು ಬಹಳ ಯೂಸ್ ಆಗಿತ್ತು. ಓಕೆ, ಹೀಗೆ ಮನೆ ಬಾಗಿಲಿಗೆ ಸರ್ಕಾರ ಒಂದು ಸೇವೆಗಳನ್ನು ತರ್ತಾ ಇದೆ. ಆ ಹೆಸರು ಜನಸೇವಕ ಯೋಜನೆ. ಇದು ಬೆಂಗಳೂರಲ್ಲಿ ಮಾತ್ರ ಸದ್ಯಕ್ಕಿದೆ. ಸೊ ಇದು ರಾಜ್ಯಾದ್ಯಂತ ಇನ್ನು ಇಂಪ್ಲಿಮೆಂಟ್ ಆಗಿಲ್ಲ. ಜನಸೇವಕ. ಓಕೆ, ಸೊ ನೋಡಿ, ಜನಸೇವಕರು ರೆಡಿ ಇದ್ದಾರೆ ಅಲ್ಲ. ವೇಟಿಂಗ್ ಕ್ಯೂ ಫಾರ್ ಗೌರ್ಮೆಂಟ್ ಸರ್ವಿಸ್ ಇದಿಲ್ಲ. ಈ ತರ ವೇಟಿಂಗ್ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ಕುಳಿತಿರ್ತಾರೆ, ಹಲೋ ಅಂತ ಫೋನ್ ಮಾಡ್ತಾರೆ, ಟೈಮ್ ಸ್ಲಾಟ್ ಬುಕ್ ಮಾಡ್ಕೊಳ್ತಾರೆ, ಅವರೇ ಬರ್ತಾರೆ, ಏನೇನ್ ಬೇಕು ಡೀಟೇಲ್ಸ್ ತಗೊಳ್ತಾರೆ, ಹೋಗ್ತಾರೆ. ಒಂದು ವಾರ ಅಥವಾ 8 ದಿನ ಆದ್ಮೇಲೆ ಆ ಸರ್ಟಿಫಿಕೇಟ್ ನ ರೆಡಿ ಮಾಡ್ಕೊಂಡ್ಬಂದು ಮತ್ತೆ ಮನೆಗೆ ಬಂದು ಕೊಟ್ಟು ಹೋಗ್ತಾರೆ. ಜನಸೇವಕ ನೋಡಿ ಎಷ್ಟು ಚೆನ್ನಾಗಿದೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಇದೆ ನೋಡಿ. ಸೊ ಹಲೋ ಜನಸೇವಕ, ಅವ್ರು ಫೋನ್ ಮಾಡ್ತಾರೆ, ಹೌ ಐ ಹೆಲ್ಪ್ ಯು ಅಂತ, ಹೇಗೆ ಸಹಾಯ ಮಾಡೋಣ ಅಂತ. ಏನಿಲ್ಲ, ಈ ತರ ನಮಗೆ ಇದು ಬೇಕಾಗಿತ್ತು ಅಂತ. ಆಯ್ತು ರೀ, ರೈಸ್ ಅಪ್ಲಿಕೇಶನ್, ಮನೆಗೆ ಬರ್ತಾರೆ, ಡಾಕ್ಯುಮೆಂಟ್ಸ್ ತಗೋತಾರೆ, ರೆಡಿ ಮಾಡ್ತಾರೆ, ಮತ್ತೆ ಮನೆಗೆ ಬಂದು ವಾಪಸ್ ಕೊಟ್ಟು ಹೋಗ್ತಾರೆ. ಎಷ್ಟು ಚೆನ್ನಾಗಿದೆ ಜನಸೇವಕ. ಅದೇ ರೀತಿಯಾಗಿ ಬೆಂಗಳೂರು ಒನ್ ಯೋಜನೆ. ಬೆಂಗಳೂರು ಮಹಾನಗರದಲ್ಲಿ ವಿವಿಧ ಸರ್ಕಾರಿ ಮತ್ತು ಖಾಸಗಿ ಸೇವೆಗಳನ್ನು ಒಂದೇ ಸೂರಿನಡಿ ನೀಡಬೇಕೆಂಬ ಉದ್ದೇಶದಿಂದ 2005ರಲ್ಲಿ ಬೆಂಗಳೂರು ಒನ್ ಯೋಜನೆಯನ್ನು ತಂದರು. ಎಲ್ಲವೂ ಬೆಸ್ಕಾಂ, BSNL, ಸೆಲ್ ಫೋನ್, ವೋಡಾಫೋನ್ ಐಡಿಯಾ, ಆಟ್ರಿಯಾ, ನೀರಿನ ಬಿಲ್ಲುಗಳು ಎಲ್ಲವನ್ನು ಕೂಡ, ಈವನ್ ಮಾರ್ಕ್ಸ್ ಕಾರ್ಡ್ ಬೇಕಾ ಹೋಗಿ, ಎಕ್ಸಾಮ್ ಫೀಸ್ ಕಟ್ಬೇಕಾ ಹೋಗಿ, ಪಡಿತರ ಚೀಟಿ ವಿತರಣೆನ ಹೋಗಿ, ಅಥವಾ ಏನೋ ತಿದ್ದುಪಡಿ ಇದೆಯಾ ಹೋಗಿ, ಪ್ಯಾನ್ ಕಾರ್ಡ್ ಬೇಕಾ ಹೋಗಿ, ಎಲ್ಲವೂ ಕೂಡ ಬೆಂಗಳೂರು ಒನ್ಗೆ ಹೋದ್ರೆ ಎಲ್ಲಾ ಸೊಲ್ಯೂಷನ್ ಆಗುತ್ತೆ. 909 ಸೇವೆಗಳು ಒಂದೇ ಸೂರಿನಡಿ ಬೆಂಗಳೂರು ಒನ್ ಯೋಜನೆ. ಬೆಂಗಳೂರಲ್ಲಿ ಮಾತ್ರ ಇದ್ರೆ ಹೇಗೆ, ನಮ್ಮ ಬೇರೆ ಬೇರೆ ಜಿಲ್ಲೆಗಳಿಗೆ ಹೆಂಗೆ? ಅದಕ್ಕೋಸ್ಕರ ಕರ್ನಾಟಕ ಒನ್ ಯೋಜನೆ. ಬೆಂಗಳೂರು ಒನ್ ಮಾದರಿಯಲ್ಲಿ ಈಗಾಗಲೇ ರಾಜ್ಯದಲ್ಲಿ 24 ನಗರಗಳಲ್ಲಿ ಈ ಬೆಂಗಳೂರು ಒನ್ ಯೋಜನೆಯನ್ನ ಮಾದರಿಯಲ್ಲಿ ಕರ್ನಾಟಕ ಒನ್ ಯೋಜನೆಯನ್ನ ತರಲಾಗಿದೆ. ಓಕೆ, ಸೊ ನಮಗೇನ್ ಬೇಕು, ನಮ್ಮ ರಾಜ್ಯದ ಜಿಲ್ಲಾ ಕೇಂದ್ರಕ್ಕೆ ಹೋದ್ರೆ ಅಲ್ಲೂ ಕೂಡ ಇದು ಇಲ್ಲ ಸರ್, ನಾವು ಜಿಲ್ಲೆಗೆ ಹೋಗಲ್ಲ ಅಂದ್ರೆ ತಾಲೂಕು ಅಥವಾ ಗ್ರಾಮ ಮಟ್ಟದಲ್ಲಿ ಗ್ರಾಮ ಒನ್ ಇದೆ ನೋಡಬಹುದು. ಓಕೆ, ಇನ್ನು ಸಕಾಲ ಮಿಷನ್. ಸೊ ಕರ್ನಾಟಕ ನಾಗರಿಕರಿಗೆ ಸೇವೆಗಳ ಖಾತರಿ ಅಧಿನಿಯಮ 2011 2 ಏಪ್ರಿಲ್ 2012 ಜಾರಿಗೆ ತರಲಾಗಿದೆ. ಆರಂಭದ ದಿನಗಳಲ್ಲಿ 11 ವಿವಿಧ ಇಲಾಖೆಗಳ 151 ಸೇವೆಗಳನ್ನು ಹೊಂದಿದ್ದ ಯೋಜನೆಯು ಇನ್ನು 100 ಇಲಾಖೆಗಳ 1701 ನಾಗರಿಕ ಸೇವೆಗಳನ್ನು ಹೊಂದಿದೆ. ಸೊ ಸಕಾಲ ಮಿಷನ್ ಇಂದು ನಾಳೆ ಅಲ್ಲ, ಅದೇನೋ ಇದೆಯಲ್ಲ, ಸೊ ನಿಮಗೆ ಗೊತ್ತಿರಬೇಕು. ಇವಾಗ ಸ್ವಲ್ಪ ಈಗ ಆಲ್ರೆಡಿ ಜನಜನಿತ ಆಗೋಗಿದೆ ಅದು. ಓಕೆ, ಇದಕ್ಕೆ 2023 ಬೆಸ್ಟ್ ಸಿಟಿಜನ್ ಕೇರಿಂಗ್ ಸರ್ಕಾರಿ ಇಲಾಖೆ ಪ್ರಶಸ್ತಿ ಕೂಡ ಬಂದಿದೆ ಅಂತೆ. ಸೊ ಬೆಸ್ಟ್ ಸಿಟಿಜನ್ ಕೇರಿಂಗ್ ಗವರ್ಮೆಂಟ್ ಡಿಪಾರ್ಟ್ಮೆಂಟ್ ಅವಾರ್ಡ್ ಫಾರ್ ಸಕಾಲ ಮಿಷನ್. ಯಾರು? TSZ ಪ್ಲಾಟ್ಫಾರ್ಮ್ ಅಂತೆ. ನೆಕ್ಸ್ಟ್ ಕ್ವಶನ್ ನಂಬರ್ 6. ಡಾಕ್ಟರ್ DM ನಂಜುಂಡಪ್ಪ ಅವರ ಅಧ್ಯಕ್ಷತೆಯಲ್ಲಿ ಪ್ರಾದೇಶಿಕ ಅಸಮತೋಲನ ಉನ್ನತಾಧಿಕಾರ ಸಮಿತಿಯು ಎಷ್ಟು ತಾಲೂಕುಗಳನ್ನು ಹಿಂದುಳಿದ ತಾಲೂಕು ಎಂದು ಗುರುತಿಸಿದೆ ಅಂದ್ರೆ, ಸೊ ಹೌ ಮೆನಿ ತಾಲೂಕ್ಸ್ ಹ್ಯಾವ್ ಬಿನ್ ಐಡೆಂಟಿಫೈಡ್ ಆಸ್ ಬ್ಯಾಕ್ವರ್ಡ್ ತಾಲೂಕ್ಸ್ ಬೈ ದ ಹೈ ಪವರ್ ಕಮಿಟಿ ಆನ್ ರೀಜನಲ್ ಇಂಬ್ಯಾಲೆನ್ಸ್ ಅಂಡರ್ ದ ಚೇರ್ಮನ್ಶಿಪ್ ಆಫ್ ಡಾಕ್ಟರ್ DM ನಂಜುಂಡಪ್ಪ. ಅಂದ್ರೆ ಎಷ್ಟು ತಾಲೂಕುಗಳಂದ್ರೆ 114 ತಾಲೂಕುಗಳಂತೆ. ಪ್ರಾದೇಶಿಕ ಅಸಮತೋಲನ ನಿವಾರಣಾ ಉನ್ನತಾಧಿಕಾರ ಸಮಿತಿ 2000ರಿಂದ 2002. ಇದರ ಅಧ್ಯಕ್ಷರು ಡಾಕ್ಟರ್ DM ನಂಜುಂಡಪ್ಪರವರು ಯೋಜನಾ ಮಂಡಳಿಯಲ್ಲಿ ಕೆಲಸ ನಿರ್ವಹಿಸಿದ್ರು. ರಾಜ್ಯದಲ್ಲಿರುವ ಪ್ರಾದೇಶಿಕ ಅಸಮತೋಲನವನ್ನು ನಿವಾರಿಸುವ ಸಲುವಾಗಿ ಸಮಗ್ರವಾಗಿ ವರದಿ ತಯಾರಿಸಲು ಪ್ರಾದೇಶಿಕ ಅಸಮತೋಲನ ನಿವಾರಣಾ ಉನ್ನತಾಧಿಕಾರಿ ಸಮಿತಿಯನ್ನ ಡಾಕ್ಟರ್ DM ನಂಜುಂಡಪ್ಪರವರ ಅಧ್ಯಕ್ಷತೆಯಲ್ಲಿ ತರಲಾಗಿತ್ತು. 2001ರಲ್ಲಿ ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಸಿದ್ರು ಕೂಡ. 2002ರಲ್ಲಿ ಕಂಪ್ಲೀಟ್ ವರದಿಯನ್ನು ಕೊಟ್ಟರು. ಹೈ ಪವರ್ ಕಮಿಟಿ ರೀಡ್ರೆಸಲ್ ರೀಜನಲ್ ಇಂಬ್ಯಾಲೆನ್ಸಸ್ ಕಮಿಟಿ. ರಾಜ್ಯದಲ್ಲಿನ 175 ತಾಲೂಕಿದ್ವು ಅವಾಗೆ. ಅದರಲ್ಲಿ 35 ಆರ್ಥಿಕ ಮತ್ತು ಸಾಮಾಜಿಕ ಸೂಚಿಗಳನ್ನು ಆಧರಿಸಿ ಈ ಸಮಿತಿ ಅಂದಾಜನ ಮಾಡುತ್ತೆ. ಕೃಷಿ, ಕೈಗಾರಿಕೆ, ಆರ್ಥಿಕ ಮೂಲ ಸೌಲಭ್ಯಗಳು, ಸಾಮಾಜಿಕ ಮೂಲ ಸೌಲಭ್ಯಗಳು, ಹಣಕಾಸಿನ, ತಾಂತ್ರಿಕ ಮೂಲ ಸೌಕರ್ಯ, ಹೀಗೆ ವಿವಿಧ ವಲಯಗಳ 35 ಸೂಚಕಗಳನ್ನು ಬಳಸಿ ಒಟ್ಟು ಸಮಗ್ರ ಸಂಯುಕ್ತ ಅಭಿವೃದ್ಧಿ ಸೂಚ್ಯಂಕ CCDIಯನ್ನ ರಚಿಸೋದರೊಂದಿಗೆ 114 ತಾಲೂಕುಗಳನ್ನ ಹಿಂದುಳಿದ ತಾಲೂಕುಗಳೆಂದು ಸಮಿತಿ ಗುರುತಿಸುತ್ತೆ. ಈ ತಾಲೂಕುಗಳಲ್ಲಿ ಮತ್ತೆ ಅತ್ಯಂತ ಹಿಂದುಳಿದ, ಅತಿ ಹಿಂದುಳಿದ ಮತ್ತು ಹಿಂದುಳಿದವುಗಳೆಂದು ಪುನರ್ವರ್ಗೀಕರಣವನ್ನು ಮಾಡಲಾಗುತ್ತೆ. CCDI ಮೌಲ್ಯವು 0.53 ಇಂದ 0.79 ಇದ್ರೆ ಅತ್ಯಂತ ಹಿಂದುಳಿದ, CCDI ಮೌಲ್ಯವು 0.80 ದಿಂದ 89 ವರೆಗಿದ್ರೆ ಅತಿ ಹಿಂದುಳಿದ, 0.90 ದಿಂದ 99 ರಷ್ಟಿದ್ರೆ ಹಿಂದುಳಿದ ತಾಲೂಕು ಅಂತ ಗುಂಪುಗಳನ್ನು ಮಾಡಲಾಯಿತು. ಇದರಲ್ಲಿ ಬೆಂಗಳೂರು ವಿಭಾಗದಲ್ಲಿ ಎಷ್ಟೆಷ್ಟು ತಾಲೂಕುಗಳು, ಅತ್ಯಂತ ಹಿಂದುಳಿದ ಎಷ್ಟು, ಅತಿ ಹಿಂದುಳಿದ ಎಷ್ಟು, ಹಿಂದುಳಿದ ಎಷ್ಟು, ಅಭಿವೃದ್ಧಿಗೊಂಡಿರ್ತಕ್ಕಂಥವು ಎಷ್ಟು, ಒಟ್ಟು 51 ತಾಲೂಕುಗಳು. ಮೈಸೂರು ವಿಭಾಗ, ಬೆಳಗಾವಿ, ಕಲಬುರಗಿ, ಸೊ ಯಾವ್ಯಾವ ತಾಲೂಕುಗಳಲ್ಲಿ ಎಷ್ಟೆಷ್ಟು, ಅತ್ಯಂತ ಹಿಂದುಳಿದಿರ್ತಕ್ಕಂಥ ತಾಲೂಕುಗಳು ಹೆಚ್ಚಿನ ಪ್ರಮಾಣದಲ್ಲಿ 21 ತಾಲೂಕುಗಳು ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲೇ ಇದಾವೆ. ಒಟ್ಟಾರೆಯಾಗಿ ರಾಜ್ಯದ 175 ತಾಲೂಕುಗಳಲ್ಲಿ 114 ತಾಲೂಕುಗಳು ಹಿಂದುಳಿದವು ಅಂತ ನಂಜುಂಡಪ್ಪರವರು ತಮ್ಮ ವರದಿಯಲ್ಲಿ ಹೇಳಿದ್ರು. ಪ್ರಾದೇಶಿಕ ಅಸಮಾನತೆಯನ್ನ
ಅರಿಯಲು ಡಾಕ್ಟರ್ DM ನಂಜುಂಡಪ್ಪ ವರದಿಯು ಗುರುತಿಸಿದ ಹಿಂದುಳಿದ ಮತ್ತು ಮುಂದುವರಿದ ತಾಲೂಕುಗಳ ಸಂಖ್ಯೆ ವಿವರಗಳನ್ನು ಈಗ ಆಲ್ರೆಡಿ ನೋಡಿದ್ವಿ, ಯಾವ್ಯಾವ ಎಷ್ಟೆಷ್ಟು ಅಂತ. ಅದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಇದೆ ನೋಡಿ. ಮೋಸ್ಟ್ ಬ್ಯಾಕ್ವರ್ಡ್ ಎಷ್ಟು, ಮೋರ್ ಬ್ಯಾಕ್ವರ್ಡ್ ಎಷ್ಟು, ಬ್ಯಾಕ್ವರ್ಡ್ ಎಷ್ಟು, ಒಟ್ಟು 114. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 7. ಕರ್ನಾಟಕ ಶಾಸಕರ ಸ್ಥಳೀಯ ಅಭಿವೃದ್ಧಿ ಯೋಜನೆಯಡಿ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಸರ್ಕಾರದಿಂದ ಎಷ್ಟು ಅನುದಾನವನ್ನು ನಿಗದಿಪಡಿಸಲಾಗಿದೆ? How much grant has been allocated by the government for each constituency under the Karnataka Legislature Local Development Scheme, LAD ಸ್ಕೀಮ್ ಅಂತ ಕರಿತೀವಿ. ಸೊ ಒಬ್ಬರಿಗೆ 2 ಕೋಟಿ ಕೊಡ್ತಾರೆ, 200 ಲಕ್ಷ ಅದರಲ್ಲಿ ಅವರು ಅಭಿವೃದ್ಧಿಯನ್ನ ಮಾಡ್ತಾರೆ. ಕರ್ನಾಟಕ ಶಾಸಕರ ಸ್ಥಳೀಯ ಅಭಿವೃದ್ಧಿ ಯೋಜನೆಯಲ್ಲಿ ಬೇರೆ ಬೇರೆ ಬಸ್ ಸ್ಟ್ಯಾಂಡ್ಗಳು ಅಲ್ಲಿ ಇಲ್ಲಿ ಮಾಡ್ತಾರಲ್ವ, ಸೊ ಅದನ್ನ ಯೋಜನೆಗಳನ್ನು ತಯಾರಿಸಿ ಸೊ ಬೇರೆ ಬೇರೆ 2 ಕೋಟಿ ರೂಪಾಯಿ ಯೋಜನೆಗಳನ್ನು ಮಾಡ್ತಾರೆ ಒಟ್ಟಾರೆ. ಓಕೆ, ಸೊ ಇನ್ನೊಂದಿದೆ, ಅದನ್ನ ಸಂಸತ್ ಸದಸ್ಯರ ಸ್ಥಳೀಯ ಪ್ರದೇಶ ಅಭಿವೃದ್ಧಿ ಯೋಜನೆ ಅಂತ ಕರಿತೀವಿ, MP LADS ಅಂತ, ಮೆಂಬರ್ ಆಫ್ ಪಾರ್ಲಿಮೆಂಟ್ ಲೋಕಲ್ ಏರಿಯಾ ಡೆವಲಪ್ಮೆಂಟ್ ಸ್ಕೀಮ್. ಸೊ MP LADS ಅಲ್ಲಿ ಏನಾಗುತ್ತೆ, ಸುಮಾರು 5 ಕೋಟಿ ರೂಪಾಯಿಗಳ ಅನುದಾನವನ್ನ ಮೆಂಬರ್ ಆಫ್ ಪಾರ್ಲಿಮೆಂಟ್ ಅವರಿಗೆ, ಅದು ರಾಜ್ಯಸಭಾ ಸದಸ್ಯರಾಗಿರ್ಬೋದು ಲೋಕಸಭಾ ಸದಸ್ಯರಾಗಿರ್ಬೋದು ಕೊಡ್ತಾರೆ. ಈಗ ಕರ್ನಾಟಕದ 28 ಲೋಕಸಭಾ ಸದಸ್ಯರು, 12 ರಾಜ್ಯಸಭಾ ಸದಸ್ಯರು ಮತ್ತು ಒಬ್ಬರು ನಾಮನಿರ್ದೇಶನಗೊಂಡ ರಾಜ್ಯಸಭಾ ಸದಸ್ಯರನ್ನ ನಮ್ಮ ಕರ್ನಾಟಕದಲ್ಲಿ ಇದ್ರು. ಅವರಿಗೆ MP LADS ಯೋಜನೆಯಡಿ 5 ಕೋಟಿ ಕೊಡ್ತಾರೆ. ಅವರೆಲ್ಲರೂ ಏನ್ ಕಾರ್ಯಕ್ರಮವನ್ನು ತರಬೇಕಂತ ಪ್ಲಾನ್ ಮಾಡಿ DC ಅವರಿಗೆ ಹೇಳ್ತಾರೆ, ಅವರು ಆ ಪ್ರಾಜೆಕ್ಟ್ ಅನ್ನು ಇಂಪ್ಲಿಮೆಂಟ್ ಮಾಡ್ತಾರೆ. ಸೊ ಒಟ್ಟಾರೆಯಾಗಿ MP LADS ಸೊ ಎಷ್ಟೆಷ್ಟು ಲೋಕಸಭಾ ಸದಸ್ಯರಿಗೆ ಎಷ್ಟು ಅನುದಾನ ಬಂದಿತ್ತು, ಎಷ್ಟು ಖರ್ಚಾಗಿದೆ, ಎಷ್ಟು ಉಳಿದಿದೆ, ಎಷ್ಟು ಪ್ರಗತಿಯಾಗಿದೆ ಅಂತ ಎಲ್ಲ ಕೊಟ್ಟಿದ್ದಾರೆ. ಸೊ ನೋಡಿ, MP LADS ಸ್ಕೀಮ್ ಅಂತ ಬಹಳ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 8. ಸಂವಿಧಾನದ 371J ವಿಧಿ ಅಡಿಯಲ್ಲಿ ಸಾರ್ವಜನಿಕ ಉದ್ಯೋಗ ಮತ್ತು ಶಿಕ್ಷಣ ಸಂಸ್ಥೆಗಳ ಪ್ರವೇಶದಲ್ಲಿ ಮೀಸಲಾತಿಯ ಶೇಕಡಾವಾರು ಎಷ್ಟಿದೆ? ಅಂದ್ರೆ ಇಲ್ಲಿ ಮೀಸಲಾತಿಯ ಶೇಕಡಾವಾರು ರಾಜ್ಯವಾರು ಶಿಕ್ಷಣ ಸಂಸ್ಥೆಗಳಲ್ಲಿ, ಸಾರ್ವಜನಿಕ ಉದ್ಯೋಗ ಸಂಸ್ಥೆಗಳಲ್ಲಿ ಎಷ್ಟಂದ್ರೆ 8% ಇದೆ. ಸೊ ರಾಜ್ಯವಾರು, ಹೈದರಾಬಾದ್ ಕರ್ನಾಟಕ ಪ್ರದೇಶದಲ್ಲಿ ಬೇರೆ 70% ಇದೆ. ಸೊ ಇನ್ನು 371J ಕಲ್ಯಾಣ ಕರ್ನಾಟಕ ಪ್ರದೇಶಕ್ಕೆ ವಿಶೇಷ ಸ್ಥಾನಮಾನ. ಯಾವ್ಯಾವ ಜಿಲ್ಲೆಗಳು? ಬೀದರ್, ಯಾದಗಿರಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ, ಕಲಬುರಗಿ, ವಿಜಯನಗರ, ಈ 7 ಜಿಲ್ಲೆಗಳಿಗೆ ವಿಶೇಷ ಸ್ಥಾನಮಾನ ಗೊತ್ತಿದೆ. ಸೊ ಇದರಲ್ಲಿ ಬೇರೆ ಬೇರೆ ಡೀಟೇಲ್ಸ್ ಇದೆ, ಇದೇನು ಅಷ್ಟೇನು ಇಂಪಾರ್ಟೆಂಟ್ ಅಲ್ಲ ಅನ್ಸುತ್ತೆ. ಒಟ್ಟಾರೆಯಾಗಿ ಇಲ್ಲಿ 70% ಮೀಸಲಾತಿಯನ್ನ ಎಲ್ಲ ಪ್ರಾದೇಶಿಕ ವಿಶ್ವವಿದ್ಯಾಲಯಗಳು, ಶಿಕ್ಷಣ ಸಂಸ್ಥೆಗಳಲ್ಲಿ ಕಲ್ಪಿಸಲಾಗುತ್ತೆ. ಅದು ಹೈದರಾಬಾದ್ ಕರ್ನಾಟಕ ಪ್ರದೇಶದಲ್ಲಿದ್ದರೆ, ಹಿಂದೆ ಹೋದ್ರೆ ರಾಜ್ಯದ ವಿವಿಧ ಭಾಗಗಳಲ್ಲಿರ್ತಕ್ಕಂಥ ವಿಶ್ವವಿದ್ಯಾಲಯಗಳು ಮತ್ತು ಶಿಕ್ಷಣ ಸಂಸ್ಥೆಗಳಲ್ಲಿ 8% ಮೀಸಲನ್ನ ನೀಡಲಾಗಿದೆ. ಓಕೆ, ಈವನ್ ಶೈಕ್ಷಣಿಕ ಸಂಸ್ಥೆಗಳಲ್ಲಿ 70% ಮೀಸಲಾತಿಯನ್ನ ಕಲ್ಯಾಣ ಕರ್ನಾಟಕ ಪ್ರದೇಶದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಒಂದು ಸಂಸ್ಥೆಗಳಲ್ಲಿ ನೀಡಲಾಗುತ್ತೆ. ಸೊ ಇಷ್ಟು ಜಸ್ಟ್ ಫಾರ್ ರೀಕ್ಯಾಪ್. ಓಕೆ, ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಇದೆ ನೋಡಿ. ಇನ್ನು ಕ್ವೆಶ್ಚನ್ ನಂಬರ್ 9. ಯಾವ ನಿರ್ದೇಶನಾಲಯವು ಪ್ರತಿ ವರ್ಷ ಕರ್ನಾಟಕ ಅಂಕಿಅಂಶಗಳ ನೋಟ ಮತ್ತು ಜಿಲ್ಲಾ ಅಂಕಿಅಂಶಗಳ ನೋಟವನ್ನು ಪ್ರಕಟಿಸುತ್ತೆ? ಕರ್ನಾಟಕ ಎಟ್ ಎ ಗ್ಲಾನ್ಸ್, ಡಿಸ್ಟ್ರಿಕ್ಟ್ ಎಟ್ ಎ ಗ್ಲಾನ್ಸ್ ಅಂತ ಯಾರು ಪಬ್ಲಿಷ್ ಮಾಡ್ತಾರೆ ಅಂದ್ರೆ ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯ, ಡೈರೆಕ್ಟರ್ ಆಫ್ ಎಕನಾಮಿಕ್ಸ್ ಅಂಡ್ ಸ್ಟಾಟಿಸ್ಟಿಕ್ಸ್ ಅಂತ. ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯವು ಪ್ರತಿ ವರ್ಷ ಕರ್ನಾಟಕ ಅಂಕಿಅಂಶಗಳ ನೋಟ ಮತ್ತು ಜಿಲ್ಲಾ ಅಂಕಿಅಂಶಗಳ ನೋಟ ಎಂಬ ಪ್ರಮುಖ ಪ್ರಕಟಣೆಗಳನ್ನು ಹೊರಡಿಸುತ್ತೆ. ಇದರಲ್ಲೆಲ್ಲ ಜನಗಣತಿ, ಕೃಷಿ ಗಣತಿ, ಜಾನುವಾರು ಗಣತಿ, ಜಿಲ್ಲೆಗಳ ತಾಲೂಕುಗಳ ಸಾಮಾಜಿಕ, ಆರ್ಥಿಕ ಮತ್ತು ಭೌಗೋಳಿಕ ಮಾಹಿತಿಯ ಜೊತೆಗೆ ವಿವಿಧ ಅಭಿವೃದ್ಧಿ ಇಲಾಖೆಗಳ ಕಾರ್ಯಕ್ರಮಗಳಿಗೆ ಸಂಬಂಧಿಸಿದ ಕ್ರಿಯಾತ್ಮಕ ಮಾಹಿತಿಯನ್ನು ಕೂಡ ಇರುತ್ತೆ. ಸೊ ನಮ್ಮ ಡೀಟೇಲ್ಸ್ ಬೇಕು ಅಂದ್ರೆ ನಮ್ಮ ಜಿಲ್ಲೆದು, ಸೊ ನೀವು ಆ ಡೀಟೇಲ್ಸ್ ಅನ್ನು ಡೌನ್ಲೋಡ್ ಮಾಡ್ಕೊಂಡು ನೋಡಬಹುದು. ಓಕೆ, ಕರ್ನಾಟಕ ಟುವರ್ಡ್ಸ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್, ಕರ್ನಾಟಕ ಎಟ್ ಎ ಗ್ಲಾನ್ಸ್, ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ಸ್ ಅಂಡ್ ಸ್ಟಾಟಿಸ್ಟಿಕ್ಸ್. ಈ ಪ್ರಕಟಣೆಗಳು ಕೇವಲ ಅಂಕಿಅಂಶಗಳ ಮಾಹಿತಿಯನ್ನು ಮಾತ್ರ ಹೊಂದಿಲ್ಲದೆ ಜೊತೆಗೆ ಯೋಜಕರು, ಆಡಳಿತಾಧಿಕಾರಿ, ಹಿಂದುಳಿದ ಅಭಿವೃದ್ಧಿಗಾಗಿ ಯೋಜನೆಗಳನ್ನು ಆದ್ಯತೆ ಮೇಲೆ ರೂಪಿಸಲು ಬೇರೆ ಬೇರೆ ಇದ್ದಾವೆ. ಸೊ ಅದೆಲ್ಲ ಬಹಳ ಡೀಟೇಲ್ಸ್ ನೀವೇ ನೋಡಿ ಅಂತ ಹೇಳ್ತಾ, ಒಟ್ಟಾರೆಯಾಗಿ ಇಷ್ಟು ಕರ್ನಾಟಕ ಆರ್ಥಿಕ ಸಮೀಕ್ಷೆಯ 12ನೇ ಅಧ್ಯಾಯದ ಮೇಲಿನ ಒಂದಷ್ಟು ಡೀಟೇಲ್ಸ್ ಆಗಿತ್ತು. ಹೇಗನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ, ಮತ್ತು ಈ ವಿಡಿಯೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಅಮರ್ಸ್ KS ಕ್ಲಾಸಸ್ಗೆ ಜಾಯ್ನ್ ಆಗೋ ಮೂಲಕ ನಮಗೆ ಮತ್ತಷ್ಟು ಬೆಂಬಲವನ್ನು ನೀಡ್ತೀರಿ ಅಂತ ಭಾವಿಸ್ತಾ, ಜೊತೆಗೆ ಏನೇ ಇಶ್ಯೂ ಬಂದರೂ ಕೂಡ ಇಮೇಲ್ ಮುಖಾಂತರ ನಿಮ್ಮ ಫೋನ್ ನಂಬರ್ ಸಮೇತ ಇಮೇಲ್ ಮಾಡಿ ಅಂತ ಹೇಳ್ತಾ, ಸೊ ಬೇರೆ ಬೇರೆ ವಿಡಿಯೋ ಇದಾವೆ ನೋಡಿ, ಮತ್ತು ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಅಂತ ಹೇಳ್ತಾ, ಥ್ಯಾಂಕ್ ಯು.